ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಕಾರ್ಯಕ್ರಮ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸ್. ಹೆಚ್ಚಿನ ಜನಸಾಮಾನ್ಯರಲ್ಲಿ ಎವ್ರಿ ಸಿಟಿಸನ್ ಹ್ಯಾಸ್ ಟು ನೋ ಅಬೌಟ್ ದ ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ದ ಟ್ಯಾಕ್ಸ್ ಇನ್ಫಾರ್ಮೇಷನ್, ಎವ್ರಿಥಿಂಗ್ ದೇ ಶುಡ್ ನೋ. ಅಂದರೆ ಟ್ಯಾಕ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೋದು. ಯಾಕಂದರೆ ನಾವು ಟ್ಯಾಕ್ಸ್ ಪೇಯರ್ ಆಗಿರುವುದರಿಂದ ಆ ಟ್ಯಾಕ್ಸ್ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ, ಸರ್ಕಾರ ಅಲ್ಲಿಂದ ಯಾವ ರೀತಿಯಲ್ಲಿ ವಿನಿಯೋಗ ಮಾಡುತ್ತೆ, ಈ ಎಲ್ಲ ವಿಷಯಗಳು ಜನರ ಗಮನಕ್ಕೆ ಬರಬೇಕು. ಯಾಕಂದರೆ ನಾವೆಲ್ಲರೂ ಜವಾಬ್ದಾರಿಯುತ ನಾಗರಿಕರು. ಈ ಹಿನ್ನೆಲೆಯಲ್ಲಿ ಟ್ಯಾಕ್ಸ್, ಅದು GST ಆಗಿರಬಹುದು, ಇನ್ನಿತರ ಟ್ಯಾಕ್ಸ್ಗಳಾಗಿರಬಹುದು, ಈ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು, ಈ ಟ್ಯಾಕ್ಸ್ ಅಂದರೆ ಏನು, ಟ್ಯಾಕ್ಸ್ ಯಾವ ರೀತಿಯಲ್ಲಿ ವಿನಿಯೋಗ ಆಗುತ್ತೆ, ಯಾವ ರೀತಿಯಲ್ಲಿ ಡಿಡಕ್ಟ್ ಆಗ್ತದೆ, ಯಾವ ರೀತಿಯಲ್ಲಿ ಎಕ್ಸೆಪ್ಷನ್ಸ್ಗಳಿವೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಬ್ರೀಫ್ ಆದಂಥ ಇನ್ಫಾರ್ಮೇಷನನ್ನು ನೀಡಲಿಕ್ಕೆ ಒಂದು ಇನ್ಫಾರ್ಮೇಟಿವ್ ಆದಂಥ ಕಾರ್ಯಕ್ರಮವನ್ನು ಈ ಮೂಲಕ ನಾವು ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಜನರಿಗೆ ಟ್ಯಾಕ್ಸ್ನ ಬಗ್ಗೆ ಹೆಚ್ಚು ಅರಿವು ಮೂಡಬೇಕು. ಆ ಟ್ಯಾಕ್ಸ್ನ ಎಲ್ಲ ವಿಷಯಗಳು ಒಂದಷ್ಟು ಬೇಸ್ ನಾಲೆಜ್ ಆದರೂ ಇರಬೇಕು ಎನ್ನುವಂಥ. ಯಾಕಂದರೆ ನಾವು ಮುಂದಿನ ಭಾರತ, ಒಂದಷ್ಟು ಡೆವಲಪ್ಡ್ ಭಾರತ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಿಟಿಸನ್ ಕೂಡ ಇದರ ಬಗ್ಗೆ ತಿಳಿದುಕೊಳ್ಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಬಳಕೆದಾರರ ವೇದಿಕೆ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದೆ. ಮುಖ್ಯವಾಗಿ ಈ ಟ್ಯಾಕ್ಸ್ನ ಬಗ್ಗೆ, ತೆರಿಗೆಯ ಬಗ್ಗೆ ಬಹಳಷ್ಟು ನಾಲೆಜ್ ಇರುವಂಥ ಒಂದು ರಿಸೋರ್ಸ್ ಪರ್ಸನನ್ನು ನಮ್ಮೊಂದಿಗೆ ಉಪಸ್ಥಿತರನ್ನಾಗಿಸಿ ಆ ಮೂಲಕ ನಮ್ಮ ಎಲ್ಲ ನಾಗರಿಕರಿಗೆ ಮಾಹಿತಿ ನೀಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ಸಂಪೂರ್ಣವಾದಂಥ ನಾಲೆಜನ್ನು ಪಡೆದುಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಚಾರ್ಟರ್ಡ್ ಅಕೌಂಟ್ ಮತ್ತು ಕಂಪನಿ ಸೆಕ್ರೆಟರಿ ಆಗಿದ್ದು ಈಗ ಉಡುಪಿಯಲ್ಲಿ 2012ರಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀಯುತ ಮಹೇಂದ್ರ ಶೆಣೆ ಅವರು ನಮ್ಮೊಂದಿಗಿದ್ದಾರೆ. ಅವರು ಮುಖ್ಯವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಭಾರತದ ಪ್ರಾದೇಶಿಕ ಸಂಸ್ಥೆಯ ಉಡುಪಿ ಶಾಖೆಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಮುಖ್ಯವಾಗಿ ಅನೇಕ ವರ್ಷಗಳಿಂದ ಉಡುಪಿಯ ಅನೇಕ ವೃತ್ತಿಪರ ಸಂಸ್ಥೆಗಳಲ್ಲಿ ವಿಸಿಟಿಂಗ್ ಫ್ಯಾಕಲ್ಟಿಯೂ ಕೂಡ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ತೆರಿಗೆಯ ಬಗ್ಗೆ ಒಂದಷ್ಟು ನಾಲೆಜನ್ನು ಮತ್ತು ಎಜುಕೇಷನನ್ನು ನೀಡ್ತಾ ಬಂದಿದ್ದಾರೆ. ಹಾಗೆಯೇ ಅವರ ಪರಿಚಯವನ್ನು ಮಾಡಲಿಕ್ಕೆ ಹೆಮ್ಮೆ ಆಗ್ತದೆ. ಕ್ವಾಲಿಫಿಕೇಷನ್ BCom, FCA, CS, CMA, DICA, ICAI. Practicing chartered accountant since 2012, qualified as chartered accountant conducted by ICAI in the May 2012 CA final examination. Again, qualified as a company secretary conducted by ICSI in December 2017 CS professional examinations. Qualified as cost of management accountant conducted by ICMAI in the December 2021 CMA final examination. Founder of the Mahindra Shene and Company Proprietorship Farms at Udupi. High School and Pre-University by Manipal Pre-University College, Manipal Degree at Madhav Pai Memorial College, Manipal, and Sri Purna Prajna Evening College, Udupi. Visiting faculty at Department of Commerce, Manipal, Institute of Management, Manipal University. Areas of specialization: accounting, auditing, corporate laws, direct tax and indirect taxes. Previously felicitated for orientation course and management and communication skill and career counselor for CA students. Completed certificate course on concurrent audit of bank branches and goods and service tax GST conducted by ICAI. Past president of Rotary Club, Sri Purna Prajna College, Udupi. Past member of Manipal Udupi Toastmasters Club. ಹಾಗೆಯೇ ಅವರೊಂದಿಗೆ ನಮ್ಮ ಬಳಕೆದಾರ ವೇದಿಕೆಯ ಸಂಚಾಲಕರು ಹಾಗೆ ನ್ಯಾಯವಾದಿ ಆಗಿರುವಂಥ UG ಕಾಮತ್ ಅವರು ಕೂಡ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಲಿದ್ದಾರೆ ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಶ್ರೀಯುತ ಮಹೇಂದ್ರ ಶೆಣೆ ಅವರಿಗೂ ಕೂಡ ಕೇಳುವವರಿದ್ದಾರೆ. ಬನ್ನಿ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮಹೇಂದ್ರ ಶೆಣೆ ಹಾಗೆಯೇ ಶ್ರೀಯುತ UG ಕಾಮತ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಗೌರವಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಆತ್ಮೀಯ ಸ್ವಾಗತ. ಮೊದಲಾಗಿ ಮಹೇಂದ್ರ ಶೆಣೆಯವರೇ, ಆದಾಯ ತೆರಿಗೆ ಕಾನೂನು ಮತ್ತು ಇಲಾಖೆ ಇವುಗಳ ಸಂಕ್ಷಿಪ್ತ ಪರಿಚಯ ಮತ್ತು ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಹೇಳ್ತೀರಾ? ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಎಂಟೈರ್ ಕಂಟ್ರೋಲ್ ಗೌರ್ಮೆಂಟ್ ಹತ್ರ ಉಂಟು. ಫೆಡರಲ್ ಸಿಸ್ಟಮಲ್ಲಿ ವರ್ಕ್ ಆಗುವ ನಮ್ಮ ದೇಶದಲ್ಲಿ ಒಕ್ಕೂಟ ರಾಷ್ಟ್ರ ವ್ಯವಸ್ಥೆಯಲ್ಲಿರುವಂಥ ಓಕೆ, ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಸಹ ಪವರ್ ಉಂಟು, ಸ್ಟೇಟ್ ಗೌರ್ಮೆಂಟಿಗೆ ಸಹ ಪವರ್ ಉಂಟು. ಸಾಮಾನ್ಯ ಜನರಿಗೆ ಒಂದು ಥಾಟ್ ಇರ್ತದೆ ಯಾವತ್ತು, ಹೂ ಕ್ಯಾನ್ ಕಲೆಕ್ಟ್ ದ ಟ್ಯಾಕ್ಸಸ್ ಇನ್ ಇಂಡಿಯಾ, ಹೂ ಇಸ್ ಹ್ಯಾವಿಂಗ್ ದ ಪವರ್ ಟು ಕಲೆಕ್ಟ್ ದ ಟ್ಯಾಕ್ಸಸ್ ಇನ್ ಇಂಡಿಯಾ. ಸೊ ಯಾವುದೇ ಒಂದು ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಯಾರಾದರೂ ಅಥಾರಿಟಿ ಕೊಟ್ಟಿರಬೇಕು ಅಥವಾ ಪವರ್ ಕೊಟ್ಟಿರಬೇಕು. ರೈಟ್. ಸೊ ಈ ಗೌರ್ಮೆಂಟಿಗೆ ಅಥವಾ ಸರ್ಕಾರಕ್ಕೆ ಎಲ್ಲಿಂದ ಪವರ್ ಸಿಕ್ಕಿದೆ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿದರೆ, ಸೊ ವಿ ನೀಡ್ ಟು ಗೋ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 265 ಗೌರ್ಮೆಂಟಿಗೆ ಪವರ್ ಕೊಟ್ಟಿದೆ. ರೈಟ್.
ಅಲ್ಲಿ ಎಂತ ಬರ್ದಿದ್ದಾರೆ ಅಂತೇಳಿ, ನೋ ಟ್ಯಾಕ್ಸ್ ಶೆಲ್ ಬಿ ಲೆವಿಡ್ ಆರ್ ಕಲೆಕ್ಟೆಡ್ ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ. ಓಕೆ. ಸೊ ಬಿಕಾಸ್ ಆಫ್ ದಿಸ್ ಓನ್ಲಿ ಗೌರ್ಮೆಂಟ್, ದಟ್ ಈಸ್ ಇದರ್ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ದ ಪವರ್ ಟು ಲೆವಿ ಆ್ಯಂಡ್ ಕಲೆಕ್ಟ್ ದ ಟ್ಯಾಕ್ಸಸ್ ಇನ್ ಇಂಡಿಯಾ. ಓಕೆ. ಈಗ ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಉಂಟು, ಸ್ಟೇಟ್ ಗೌರ್ಮೆಂಟ್ ಉಂಟು, ಅವರಿಗೆ ಯಾವ ಥರದ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ಬೋದು ಅಂತೇಳಿ. ಅಗೇನ್ ವಿ ನೀಡ್ ಟು ಗೋ ವಿತ್ ದ ಶೆಡ್ಯೂಲ್ 7. ಓಕೆ. ಸೊ ಆರ್ಟಿಕಲಲ್ಲಿ ಶೆಡ್ಯೂಲ್ 7ಅಲ್ಲಿ ಕ್ಲಿಯರ್ ಆಗಿ 3 ಟೈಪ್ಸ್ ಆಫ್ ಲಿಸ್ಟ್ ತಂದಿದ್ದಾರೆ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಂಕರೆಂಟ್ ಲಿಸ್ಟ್ ಅಂತ. ಓಕೆ. ಯೂನಿಯನ್ ಲಿಸ್ಟಲ್ಲಿ ಬಂದಂಥ ಎಲ್ಲ ಎಂಟ್ರೀಸ್ ಉಂಟಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ ಇರುತ್ತೆ. ಸೊ ಎನಿ ಚೇಂಜಸ್ ಇಟ್ ಈಸ್ ದ ಪಾರ್ಲಿಮೆಂಟ್ ವಿಚ್ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್. ಓಕೆ. ಇಟ್ಸ್ ಆಲ್ ಕಮಿಂಗ್ ಅಂಡರ್ ಶೆಡ್ಯೂಲ್ 7. ಶೆಡ್ಯೂಲ್ 7. ಓಕೆ. ಸೊ ಸ್ಟೇಟ್ ಲಿಸ್ಟಲ್ಲಿ ಇಟ್ ಈಸ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ದ ಕೌನ್ಸಿಲ್ ಈಸ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ ಎನಿ ಚೇಂಜಸ್ ವಿತ್ ರಿಗಾರ್ಡ್ಸ್ ಟು ಸಚ್ ಟ್ಯಾಕ್ಸಸ್. ಓಕೆ. ಕಂಕರೆಂಟ್ ಲಿಸ್ಟಲ್ಲಿ ಅಂತ ಹೇಳಿದರೆ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ದ ಈಕ್ವಲ್ ಪವರ್ ಟು ಡಿಸೈಡ್ ಆನ್ ಲೆವಿ ಆಫ್ ದ ಟ್ಯಾಕ್ಸಸ್. ಓಕೆ. ಸೊ ನಮ್ಮದು ಆದಾಯ ತೆರಿಗೆ ಇವತ್ತಿನ ಟಾಪಿಕ್. ಸೊ ಇನ್ಕಮ್ ಟ್ಯಾಕ್ಸ್ ನೋಡ್ಲಿಕ್ಕೆ ಹೋದರೆ ಇಟ್ ಈಸ್ ಕಮಿಂಗ್ ಅಂಡರ್ ದ ಯೂನಿಯನ್ ಲಿಸ್ಟ್. ಓಕೆ. ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ದ ಪವರ್, ದಟ್ ಈಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಅದರ ಅಂಡರಲ್ಲಿ ಬರುವಂತಹ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಓಕೆ. ಸೊ ವಿಚ್ ಈಸ್ ಹೆಡೆಡ್ ಬೈ ಹಾನರೇಬಲ್ ಫಿನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಸೊ ಅವರು ಆ ಮಿನಿಸ್ಟ್ರಿ ಅಂಡರಲ್ಲಿ CBDT ಅಂತ ಒಂದು ಬೋರ್ಡ್ ಉಂಟು, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಆಟೋನಮಸ್ ಬಾಡಿ ಆರ್ it is coming under the Ministry of Finance, which is going to monitor, coming under the Ministry of Finance, which is going to not monitor, a autonomous body. Okay. Monitor, supervise, regulate all the changes with regards to direct taxes in India. Right. So direct tax anta helidre, which is collected directly from the person or the individual. So CBDT is going to look after, monitor, supervise all the direct tax collections in India. ಸೊ ಅದರ ಅಂಡರಲ್ಲಿ ಈ ಡೈರೆಕ್ಟ್ ಟ್ಯಾಕ್ಸ್ ಅಂಡರಲ್ಲಿ ಈಗ ಸದ್ಯಕ್ಕೆ ಇನ್ಕಮ್ ಟ್ಯಾಕ್ಸ್ ಮಾತ್ರ, ಮುಂಚೆ ವೆಲ್ತ್ ಟ್ಯಾಕ್ಸ್ ಇತ್ತು, ಈಗ ಅದನ್ನು ಅಬಾಲಿಷ್ ಮಾಡಿದ್ದಾರೆ. ಸೊ ಇನ್ಕಮ್ ಟ್ಯಾಕ್ಸ್ ಮಾತ್ರ ಈಗ ಡೈರೆಕ್ಟ್ ಟ್ಯಾಕ್ಸ್ ಅಂಡರಲ್ಲಿ ಬರ್ತಾ ಉಂಟು. ಸಿಮಿಲರ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಇದು ಬೇರೆ ಇನ್ನೊಂದು ಬೋರ್ಡ್ CBIC ಅಂತ, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್. ಅದರ ಅಂಡರಲ್ಲಿ ನಿಮ್ಮ GST ಆಲ್ ಅದರ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡೋದಿಲ್ಲ ಪರ್ಸನ್ನಿಂದ, ಇಂಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ತಾರೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ಈಗ ಸದ್ಯಕ್ಕೆ ಉತ್ತಮವಾದ ಬೆಳವಣಿಗೆ ಆಗಿದೆ. ಓಕೆ. ಸೊ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರಿಂದ 2012ಇಂದ ಇಲ್ಲಿ ತನಕ ನೋಡ್ಲಿಕ್ಕೆ ಹೋದರೆ ಸೊ ಲಾಟ್ ಆಫ್ ಚೇಂಜಸ್ ಹ್ಯಾಸ್ ಹ್ಯಾಪೆಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್. ಸೊ ಮುಂಚೆ 2010ಕ್ಕಿಂತ ಮುಂಚೆ ಇಟ್ ವಾಸ್ ಮ್ಯಾನ್ಯುವಲ್ ಸಿಸ್ಟಮ್, ಅಂದರೆ ನಾವು ಫಾರ್ಮ್ಸ್ ಡೌನ್ಲೋಡ್ ಮಾಡಿ ಅದನ್ನು ಫಿಲ್ ಮಾಡಿ ಅದನ್ನು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಲಿಕ್ಕಿತ್ತು. ಕಾಲಕ್ರಮೇಣ ಸೊ ಇಟ್ ಈಸ್ ನೌ ಇಲೆಕ್ಟ್ರಾನಿಕ್. ಎಲ್ಲ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇಲ್ಲಿ, ಫಾರ್ಮ್ಸ್ ಇಲ್ಲಿ ಎಲ್ಲ ಈಗ ಫೈಲಿಂಗ್, ರಿಟರ್ನ್ಸ್ ಎಲ್ಲವೂ ಕೂಡ ಆನ್ಲೈನ್ ಆಗಿ. ಸೊ ದೆರ್ ಇಸ್ ಅ ಅಫಿಷಿಯಲ್ ವೆಬ್ಸೈಟ್, ಅಫಿಷಿಯಲ್ ಪೋರ್ಟಲ್ ಇನ್ ವಿಚ್ ವಿ ನೀಡ್ ಟು ಲಾಗಿನ್ ವಿತ್ ಅವರ್ ಪಾನ್ ಆರ್ ಆಧಾರ್. ಸೊ ಲಾಗಿನ್ ಆಗಿ ನಮಗೆ ಸಂಬಂಧಪಟ್ಟಂತಹ ಲಾಸ್ಟ್ ಇಯರಲ್ಲಿ ಎಂಥ ಇನ್ಕಮ್ ನಾವು ಅರ್ನ್ ಮಾಡಿದ್ದೇವೆ ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಈಗ ಒಳ್ಳೆಯ ವ್ಯವಸ್ಥೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಈ ಅಥಾರಿಟಿ ಸಿಕ್ಕಿದ ನಂತರ ಓನ್ಲಿ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ದ ಪವರ್ ಟು ಕಲೆಕ್ಟ್ ದ ಟ್ಯಾಕ್ಸಸ್ ಇನ್ ಇಂಡಿಯಾ. ಸೊ ನಾರ್ಮಲಿ ನಮ್ಮ ಕಾಮನ್ ಮೈಂಡ್ ಸೆಟ್ ಅಂತ ಅಂದರೆ ಇನ್ ಕೇಸ್ ಆಫ್ GST ಆಲ್ಸೋ, ಸೊ ಯಾರೇ ಸಪ್ಲೈಯರ್ ಆರ್ ದ ಟ್ರೇಡರ್, ಮ್ಯಾನುಫ್ಯಾಕ್ಚರರ್, ಸೊ ಅವರ ನೋಷನ್ ಹೇಗಿರ್ತದೆ ಅಂತ ಹೇಳಿದರೆ GST ಅವರ ಇನ್ಕಮ್ ಅಂತೇಳಿ. ಸೊ GST ಅವರ ಇನ್ಕಮ್ ಅಲ್ಲ, GST ಬಿಲಾಂಗ್ಸ್ ಟು ದ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆರ್ ದ ಸ್ಟೇಟ್ ಗೌರ್ಮೆಂಟ್. ಸೊ ಆ GST ಕಲೆಕ್ಷನ್, ಸೊ ದೇ ಆರ್ ಜಸ್ಟ್ ಅ ಮೀಡಿಯೇಟರ್, ಟ್ರೇಡರ್ ಆರ್ supplier or vendor, so they are just a mediator. So ultimately whatever they are going to collect, ಎಂತ ಕಲೆಕ್ಷನ್ ಮಾಡ್ತಾರೆ ಅವರು GST, ಅದನ್ನು ಪ್ರಾಂಪ್ಟ್ ಆಗಿ ರೆಮಿಟ್ ಮಾಡೋದು ಗೌರ್ಮೆಂಟಿಗೆ ಮಾಡಲೇಬೇಕು. ಸೊ ದೇ ಆರ್ ಜಸ್ಟ್ ಅ ಮೀಡಿಯೇಟರ್ ಇನ್ ದ ಫಾರ್ಮ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಚಾನಲಲ್ಲಿ ಅವರು ಒಂದು ಮೀಡಿಯೇಟರ್ ಆಗಿರ್ತಾರೆ. ಬಟ್ ಬೋತ್ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಗುಡ್ ದೀಸ್ ಡೇಸ್. ತಾವು ಹೇಳಿದಂತೆ ಸೊ ಇವನ್ GST ಆಲ್ಸೋ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಸಹ ಇಯರ್ ಬೈ ಇಯರ್ there is a growth. So 10th July 2023 CBDT came out with the information regarding how much direct tax has been collected during the financial year 2023-24.
ಸೊ ಇಟ್ ವಾಸ್ ಅರೌಂಡ್ 5.17 lakh crore. ಸೊ ಅರೌಂಡ್ 14% ಲಾಸ್ಟ್ ಟೈಮ್ಗಿಂತ 14% ಜಾಸ್ತಿ ಆಗಿದೆ ಈ ಸತಿ ಕಲೆಕ್ಷನಲ್ಲಿ. ಇಯರ್ ಬೈ ಇಯರ್ ದ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಆರ್ ಇನ್ಕ್ರೀಸಿಂಗ್, ಈವನ್ ಇನ್ ಕೇಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಲ್ಸೋ. ಮಂತ್ಲಿ ಅವರದ್ದು ಇದು ಬರ್ತಾ ಇರ್ತದೆ. ಅದರಲ್ಲಿ ಸಹ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಮಂತ್ ಬೈ ಮಂತ್ ಅದು ಪ್ರೋಗ್ರೆಸ್ ಆಗ್ತಾ ಇದೆ ವಿನ ಕಡಿಮೆ ಆಗ್ತಾ ಇಲ್ಲ. ಸೊ ಲಾಟ್ ಆಫ್ ಚೇಂಜಸ್ ಹ್ಯಾಸ್ ಹ್ಯಾಪೆಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಇನ್ ಇಂಡಿಯಾ. ಓಕೆ, ಇದರಿಂದ ಒಂದಷ್ಟು ಈ ಎಕನಾಮಿಕ್ ಡಿಸಿಪ್ಲಿನನ್ನು ನಾವು ಸಾಧಿಸಬಹುದು, ಅಚೀವ್ ಮಾಡಬಹುದು. ಸೊ ಎಂಥ ಗೌರ್ಮೆಂಟಿಗೆ ಗೋಲ್ ಉಂಟು ನೋಡಿ. ಸೊ by the time 2025 or 2047 which they are planning for, okay, so 5 trillion economy ಇರ್ಬೋದು ಅಥವಾ ದ ವಿಶ್ವಗುರು ಕಾನ್ಸೆಪ್ಟ್. ಸೊ ಎಲ್ಲ ಅಚೀವ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಗೌರ್ಮೆಂಟ್ ನೀಡ್ಸ್ ಮನಿ. ಸೊ ದಟ್ ಮನಿ ಕ್ಯಾನ್ ಬಿ ಕಲೆಕ್ಟೆಡ್ ಬೈ ದ ಗೌರ್ಮೆಂಟ್. ದ ರೆವೆನ್ಯೂ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸಸ್. ಹೌ ದ ಚೇಂಜಸ್ ವಿಲ್ ಹ್ಯಾಪನ್ ಸರ್? ಹಾಗೆ ಈ ರೀತಿಯಾಗಿ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕಿದ್ರೆ ಏನು ಕಾರಣ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಉತ್ತೇಜನಕಾರಿಯಾದಂಥ ಕೆಲವೊಂದು ಅಂಶಗಳನ್ನು ಕೂಡ ಕೊಡೋದು ಅಥವಾ ಕೆಲವೊಂದು ದಂಡನೀಯ ಕ್ರಮಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡೋದು, ಇದು ಕಾರಣವಾ? ಈ ಬೋರ್ಡ್ ಏನಾದರೂ ಚೇಂಜಸ್ ಮಾಡಿತ್ತಾವ? ಸೊ ಮುಂಚೆ ಕಂಪ್ಲೈನ್ಸ್ ನೋಡ್ಲಿಕ್ಕೆ ಹೋದರೆ ಅಷ್ಟು ಇದಿರಲಿಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತಿದ್ರು. ಓಕೆ. ಸೊ ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಫೈಲ್ ದ ರಿಟರ್ನ್ಸ್ ವಿದಿನ್ ದ ಡ್ಯೂ ಡೇಟ್, ಸೊ ಯು ವುಡ್ ಹ್ಯಾವ್ ಗಿವನ್ ಸಮ್ ಮೋರ್ ಟೈಮ್. ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತಿದ್ರು. ಆದರೆ ಈಗ ಹಾಗೆಲ್ಲ. ಸೊ ಇಂಡಿವಿಜುವಲ್ ಇಫ್ ಯು ಹ್ಯಾವ್ ಟು ಫೈಲ್ ದ ರಿಟರ್ನ್ಸ್, ಯು ನೀಡ್ ಟು ಫೈಲ್ ದ ರಿಟರ್ನ್ಸ್ ಬೈ 31st July. ಸೊ 31st July ಇದು ಡ್ಯೂ ಡೇಟ್ ನೀವು ಸ್ಯಾಟಿಸ್ಫೈ ಮಾಡಲಿಲ್ಲದಿದ್ದರೆ, ಸೊ ಇಫ್ ಯು ಆರ್ ಗೋಯಿಂಗ್ ಟು ಫೈಲ್ ಇನ್ ದ ಮಂತ್ ಆಫ್ ಆಗಸ್ಟ್ ಆರ್ ಸೆಪ್ಟೆಂಬರ್ ಆರ್ ಲೇಟರ್ ಆನ್, ಓಕೆ, ಸೊ ದ ಡಿಪಾರ್ಟ್ಮೆಂಟ್ ಈಸ್ ಗೋಯಿಂಗ್ ಟು ಚಾರ್ಜ್ ಯು ದ ಲೇಟ್ ಫೀ. ಸೊ ಲೇಟ್ ಫೀ ಕಾನ್ಸೆಪ್ಟ್ ಮುಂಚೆ ಇರಲಿಲ್ಲ. ಈಗ ಎಂತ ಆಗಿದೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ದೇ ವಾಂಟ್ ದ SSC ಅಂತ ಹೇಳ್ತೀವಿ. SSC ದೇ ವಾಂಟ್ ಕಂಪ್ಲೈಂಟ್ SSC ಅಂದರೆ ವಿದಿನ್ ದ ಡ್ಯೂ ಡೇಟ್. ಸೊ ದೇ ಆರ್ ಟ್ರೈಯಿಂಗ್ ಟು ಬ್ರಿಂಗ್ ದ SSC ಕಂಪ್ಲೈಂಟ್, ಅಂದರೆ ಆ ಡ್ಯೂ ಡೇಟ್ ಒಳಗೆ ರಿಟರ್ನ್ ಫೈಲ್ ಮಾಡಬೇಕು ಅಂತೇಳಿ. ಹಾಗೆ ಕೆಲವು ಚೇಂಜಸ್ ಮಾಡಿಕೊಂಡು ಅವರು gradually over a period of next 3 years or 5 years, so we can see lot of changes in income tax. Even after online payment there is no leakage, nothing, all that clear now. ಈಗ ಎಲ್ಲ ಕಲೆಕ್ಷನ್ಸ್ ಬೇಗ ಸಿಗ್ತಾ ಉಂಟು ಅವರಿಗೆ, ಆಸ್ ವೆಲ್ ಆಸ್ ಎಂತ ಹೇಳ್ಬೋದು. ಸೊ ಆ ಕಲೆಕ್ಷನ್ಸ್ ಇಮಿಡಿಯೇಟ್ಲಿ ಸಿಗ್ತಾ ಉಂಟು. ಮುಂಚೆ ಹಾಗೆ ಆಗ್ತಿರ್ಲಿಲ್ಲ. ಮುಂಚೆ ಆ ಕಲೆಕ್ಷನ್ ಡಿಲೇ ಆಗ್ತಿತ್ತು, ಈಗ ಬೇಗ ಇಮಿಡಿಯೇಟ್ಲಿ ಆಗ್ತಾ ಉಂಟು. ಸೊ ದೇ ಆರ್ ಕ್ಯಾಚಿಂಗ್ ಹೋಲ್ಡ್ ಆಫ್ ದ SSC. ಓಕೆ, ಈ ಡಿಫ್ರೆಂಟ್ ತೆರಿಗೆಗಳು ಯಾವ ಇಲಾಖೆಗಳಿಗೆ, ಬೇರೆ ಏನಾದರೂ ಇಲಾಖೆಗಳಿಗೆ ಸಂಬಂಧಪಟ್ಟಿದೆಯಾ ಅಂತ? ಅದೇ ಈ ಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲ CBDT ಅಂಡರಲ್ಲಿ ಬರ್ತದೆ. ಓಕೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲ CBIC ಅಲ್ಲಿ ಬರ್ತದೆ. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ವೇರಿಯಸ್ ಟ್ಯಾಕ್ಸಸ್ ವಿಚ್ ವಿಲ್ ಬಿ ಕಲೆಕ್ಟೆಡ್ ಇದರ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್, ಬಟ್ ಇಟ್ ಈಸ್ ಅಂಡರ್ ದ ಅಥಾರಿಟಿ ಆಫ್ ದ ಲಾ. ಬಟ್ ಸ್ಟಿಲ್ ವಾಟ್ ಇಸ್ ದ ರೋಲ್ ಆಫ್ ಸೆಸ್? ಸೆಸ್ ಅಂತ ಹೇಳಿದರೆ ಟ್ಯಾಕ್ಸ್ ಆರ್ ಇಡೇ ಅದು ಪರ್ಪಸ್ ಇರ್ತದೆ ಸೆಸ್ ಕಲೆಕ್ಟ್ ಮಾಡಲಿಕ್ಕೆ. ಓಕೆ. ಸೊ ಇದರ್ ಎಜುಕೇಷನ್ ಸೆಸ್, ಎಜುಕೇಷನ್ ಪರ್ಪಸ್ಸಿಗೆ, ಅಥವಾ ಸೆಕೆಂಡರಿ ಹೈಯರ್ ಅದು ಟ್ಯಾಕ್ಸಿನ ರೂಪದಲ್ಲಿ ಇಲ್ವಾ? ಅದನ್ನು ಟ್ಯಾಕ್ಸ್ ಅಂತ ಹೇಳಬಹುದಾ? ಟ್ಯಾಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ಟ್ಯಾಕ್ಸ್ ವಿಚ್ ವಿಲ್ ಬಿ ಕಲೆಕ್ಟೆಡ್. ಪಾರ್ಟ್ ಆಫ್ ಟ್ಯಾಕ್ಸ್. ಓಕೆ. ಸೊ ಇಟ್ ಈಸ್ ನಾಟ್ ಆನ್ ದ ಇನ್ಕಮ್ ವಿಚ್ ಯು ಆರ್ ಗೋಯಿಂಗ್ ಟು ಚಾರ್ಜ್ ದ ಸೆಸ್, ಇಟ್ ಈಸ್ ಆನ್ ದ ಟ್ಯಾಕ್ಸ್ ವಿಚ್ ದ ಸೆಸ್ ವಿಲ್ ಬಿ ಚಾರ್ಜ್. ಓಕೆ. ಸೊ ಈಗ ನೀವು 100 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅದರ ಮೇಲೆ 4% ಆಗ್ತಾರೆ, ನಾಟ್ ಆನ್ ದ ಇನ್ಕಮ್. ಆ ಸೆಸ್ ಬಟ್ ಪರ್ಪಸ್ ಬಿಹೈಂಡ್ ದಿಸ್. ಅದಕ್ಕೆ ಎಜುಕೇಷನ್ ಪರ್ಪಸ್ ಇರ್ಬೋದು ಅಥವಾ ಸೆಕೆಂಡರಿ ಹೈಯರ್ ಎಜುಕೇಷನ್ ಇರ್ಬೋದು. ಸೊ ದೇರ್ ವಿಲ್ ಬಿ ಅ ಪರ್ಪಸ್ ಬಿಹೈಂಡ್ ಕಲೆಕ್ಷನ್ ಆಫ್ ದ ಸೆಸ್ and it will be utilized for that purpose. Okay, but same authority will decide. Cess also. Okay. So every year ನಿಮಗೆ ಯೂನಿಯನ್ ಬಜೆಟ್ ಆಗ್ತದೆ. ಯೂನಿಯನ್ ಬಜೆಟ್ ವಿಲ್ ಬಿ somewhere in the first week of February. So first February normally these days ಆಗ honorable finance minister so present ಮಾಡ್ತಾರೆ finance bill. So in the finance bill 2023, the latest one, so lot of changes, amendments will be brought in to the Income Tax Act 1961. ಸೊ ಎಂಥ ಅದು ಚೇಂಜಸ್ ಮಾಡಬೇಕಾದ್ರೆ ರೀಸೆಂಟ್ ಡೆವಲಪ್ಮೆಂಟ್ಸ್, ರೀಸೆಂಟ್ ಸಿನಾರಿಯೋ, ಈಗ ರೀಸೆಂಟಾಗಿ ಕೆಲವು ಚೇಂಜಸ್ ಆಗಿದೆ, ಕೆಲವು ಅವರಿಗೆ ಗೊತ್ತಾಗಿದೆ. ಅದರಿಂದ ಅವರು ಅಂದರೆ ಈ ಸೋರ್ಸಸ್ ಪೀಪಲ್ ಆರ್ ಹೈಡಿಂಗ್ ಆರ್ SSCs ಆರ್ ಹೈಡಿಂಗ್ ಆ್ಯಂಡ್ ದೇ ಆರ್ ನಾಟ್ ಡಿಸ್ಕ್ಲೋಸಿಂಗ್ ದೋಸ್ ಇನ್ಕಮ್. ಸೊ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಟ್ಯಾಕ್ಸ್ ಬ್ರ್ಯಾಕೆಟಿಗೆ ತರುವಂತಹ ಕ್ರಮ ತಗೊಂಡಿದ್ದಾರೆ.
ಈಗ ವರ್ಚುವಲ್ ಡಿಜಿಟಲ್ ಅಸೆಟ್ ಇರ್ಬೋದು, ಬಿಟ್ಕಾಯಿನ್ ಟ್ರೇಡಿಂಗ್, ಓಕೆ ಅದೆಲ್ಲ ಈಗ ಸದ್ಯಕ್ಕೆ ತರ್ತಾ ಇದ್ದಾರೆ ಓಕೆ ಇದರ ವ್ಯಾಪ್ತಿಯೊಳಗೆ ತರ್ತಾ ಇದ್ದಾರೆ. ಓಕೆ, ಮಹೇಂದ್ರ ಶೆಣೈ ಅವರೇ, ಈಗ ತೆರಿಗೆ ವಿಧಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರಗಳ ಬಗ್ಗೆ ತಾವು ಹೇಳಿದ್ರಿ. ಬಟ್ ವಾಟ್ ಈಸ್ ದ ರೈಟ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್? ಸಂವಿಧಾನ ಏನು ರೈಟ್ಸ್ ಹಕ್ಕನ್ನು ಕೊಟ್ಟಿದೆ ಅವರಿಗೆ? ಅದೇ ಆರ್ಟಿಕಲ್ 265 ಪ್ರಕಾರ, ಸೊ ದೇ ಆರ್ ಓನ್ಲಿ ಹ್ಯಾವಿಂಗ್ ದ ಪವರ್ ಟು ಕಲೆಕ್ಟ್ ದ ಟ್ಯಾಕ್ಸಸ್, ನೋ ಅದರ್ ಪಾರ್ಟ್. ಓಕೆ, ಸೊ ನಾನು ಕಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯು ಜಿ ಕಾಮತ್ ಅವ್ರು ಕಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಟ್ ಇಸ್ ದ ಗೌರ್ಮೆಂಟ್. ಎನಿ ಟ್ಯಾಕ್ಸಸ್ ಇಫ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್, ಇಟ್ ಬಿಲಾಂಗ್ಸ್ ಟು ದ ಗೌರ್ಮೆಂಟ್ ಓನ್ಲಿ. ಬಟ್ ಅದರ ವಿನಿಯೋಗಕ್ಕೆ ಏನಾದರೂ ಅದೇ ಪರ್ಟಿಕ್ಯುಲರ್ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಏನಾದರೂ ಸೊ ವಾಟ್ ಎವರ್ ಟ್ಯಾಕ್ಸಸ್ ವಿಚ್ ಹ್ಯಾಸ್ ಬಿನ್ ಕಲೆಕ್ಟೆಡ್ ಬೈ ದ ಗೌರ್ಮೆಂಟ್, ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಫಾರ್ ದ ಪಬ್ಲಿಕ್ ವೆಲ್ಫೇರ್ ಅಂತ ಹೇಳ್ತಾರೆ. ಓಕೆ, ಸೊ ಇಟ್ ವಿಲ್ ಬಿ ಯೂಸ್ಡ್. ಸೊ ನಿಮ್ಮ ಸ್ಟ್ರೀಟ್ ಲೈಟ್ ಆಗಿರ್ಬೋದು, ರೋಡ್ ಮಾಡ್ಲಿಕ್ಕೆ ಇರ್ಬೋದು, ಎಂತಾದ್ರು ಪಬ್ಲಿಕ್ ವೆಲ್ಫೇರ್ ಆಕ್ಟಿವಿಟೀಸಿಗೆ ಯುಟಿಲೈಸ್ ಮಾಡ್ಬೋದು ಅಂತ. ಓಕೆ, ಸೊ ಹೌ ಫಾರ್ ದೇ ಆರ್ ಗೋಯಿಂಗ್ ಟು ಯುಟಿಲೈಸ್ ದಟ್ ವಿ ಡೋಂಟ್ ನೋ, ಬಟ್ ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ ವಾಟ್ ಎವರ್ ಟ್ಯಾಕ್ಸಸ್ ಆರ್ ದ ರೆವೆನ್ಯೂ ವಿಚ್ ಹ್ಯಾಸ್ ಬಿನ್ ಕಲೆಕ್ಟೆಡ್ ಬೈ ದ ಗೌರ್ಮೆಂಟ್, ಸೊ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಫಾರ್ ದ ಪಬ್ಲಿಕ್ ವೆಲ್ಫೇರ್ ಅಂತ. ಓಕೆ, ಮಾನ್ಯ ಯು ಜಿ ಕಾಮತ್ ಅವರೇ, ಇನ್ಕಮ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಕಾನೂನು ಏನು ಹೇಳುತ್ತೆ ಸರ್? ಟ್ಯಾಕ್ಸ್ ತಾವು ನ್ಯಾಯವಾದಿಯಾಗಿ ಕೇಳೋದು. ಯಾಕೆ ಟ್ಯಾಕ್ಸ್ನಲ್ಲಿ ನನಗೆ ಕಾಂಪಿಟೆನ್ಸ್ ಇಲ್ಲ, ಒಂದು ಜನರಲ್ ಲಾ ಮಾತ್ರ ಅಷ್ಟೇ. ಓಕೆ, ಟ್ಯಾಕ್ಸ್ ಅಬ್ಸಲ್ಯೂಟ್ಲಿ ನಾಟ್ ಮೈ ಲೈನ್ ಆಫ್ ಪ್ರೊಫೆಷನ್ ಅಷ್ಟೇ. ಓಕೆ ಓಕೆ ಬಟ್ ಸ್ಟಿಲ್ ಈ ಆದಾಯ ತೆರಿಗೆಯನ್ನು ಪಾವತಿಸೋದು ಅಥವಾ ಇತರ ತೆರಿಗೆಗಳನ್ನು, ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಪಾವತಿಸೋದು, ಅದು ಸರಿಯಾದ ಕ್ಲಪ್ತ ಸಮಯದಲ್ಲಿ ಪಾವತಿಸೋದು ನಾಗರಿಕರ ಜವಾಬ್ದಾರಿ ಹೇಗೆ ಆಗಿರುತ್ತೆ? ಯಾಕಂದರೆ ಆ್ಯಸ್ ಎ ಸೀನಿಯರ್ ಸಿಟಿಸನ್ ತಾವು ಕೂಡ ಟ್ಯಾಕ್ಸ್ ಪೇಯರ್ಸ್ ಆಗಿರೋದ್ರಿಂದ ಬೈ ಗೋಯಿಂಗ್ ಬೈ ವಾಟ್ ಇಸ್ ಯುವರ್ ಡ್ರೀಮ್? ಅದೇ ಕಾಮನ್ ಸೆನ್ಸ್ ಅಂದರೆ ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ಬಿ ಆನೆಸ್ಟ್ in the matter of payment of their discharging their duties in connection with the payment of tax. Actually tax funds collections ಇವರು ಹೇಳಿದಾಗೆ ಪಬ್ಲಿಕ್ ಇಂಟ್ರೆಸ್ಟ್, ಅದು ಪಬ್ಲಿಕ್ ಇಂಟ್ರೆಸ್ಟಿಗೆ ಅದು ಖರ್ಚು ಮಾಡ್ತಾರೆ. ಆ್ಯಂಡ್ ವಿ ಆಸ್ ದ ಸಿಟಿಸನ್ಸ್ ಹ್ಯಾವ್ ಎ ಡ್ಯೂಟಿ ಟು ಕಾಂಟ್ರಿಬ್ಯೂಟ್ ಅವರಿಂದ, ಆ್ಯಂಡ್ ದಟ್ ಶುಡ್ ನಾಟ್ ಬಿ ಎನಿ ಕನ್ಸೀಲ್ಮೆಂಟ್, ಎನಿ ಅವಾಯ್ಡೆನ್ಸ್ ಅದು ಇರಬಾರ್ದು. ಸೊ ಟ್ಯಾಕ್ಸ್ ಪೇಯಿಂಗ್ ಅದೊಂದು ಬರ್ಡನಲ್ಲಿ ಎನಿಸಬಾರ್ದು. ಇಟ್ ಶುಡ್ ಬಿ ಡ್ಯೂಟಿ. ಯು ಮಸ್ಟ್ ಬಿ ವಿಲ್ಲಿಂಗ್ಲಿ ಡೂ ದಟ್. ದಟ್ ಈಸ್ ಅವರ್ ಕನ್ಸೆಪ್ಟ್. ನಾವೆಲ್ಲ ಕಾಲೇಜಿಗೆ ಹೋದಾಗ ಇದನ್ನೇ ಹೇಳ್ತೇವೆ, ನಿಮ್ಮ ಏನು ಸಾಮಾಜಿಕ ಹೊಣೆ ಉಂಟು, ಸಾಮಾಜಿಕ ಜವಾಬ್ದಾರಿ ಉಂಟು, ದಟ್ ಈಸ್ ಪೇಮೆಂಟ್ ಆಫ್ ದಿ ಟ್ಯಾಕ್ಸಸ್, ಅದೆಲ್ಲ ನೀವು ಸ್ಟ್ರಿಕ್ಟ್ಲಿ ನೀವು ಯು ಶುಡ್ ಕ್ಯಾರಿ ಔಟ್ ಹೇಳಿ ಅಷ್ಟೇ ಹೇಳ್ತೇವೆ. ಬಟ್ ಟ್ಯಾಕ್ಸ್ ಪೇಯರ್ಸ್ ಶುಡ್ ಬಿ ರಿವಾರ್ಡೆಡ್ ಅಲ್ಲ? ಒಂದು ಕ್ಲಪ್ತ ಸಮಯದಲ್ಲಿ ಟ್ಯಾಕ್ಸ್ ಪೇಯರ್ಸ್ಗೆ ಒಂದಷ್ಟು ರಿವಾರ್ಡ್ ಕೊಡುವ ನಿಟ್ಟಿನಲ್ಲಿ ಆದಾಯ ತೆರಿಗೆ ಇಲಾಖೆಗಳು ಕೂಡ ಕೆಲಸವನ್ನು ಮಾಡ್ತಾ ಇದೆ. ತಮ್ಮ ಏನಾದರೂ ವಿಷನ್ ಇದೆಯಾ? ರಿವಾರ್ಡ್ ಕೊಡ್ತಾರೆ. ರಿವಾರ್ಡ್ ಅಂದರೆ ಅದಕ್ಕೆ ಗೌರ್ಮೆಂಟ್ ಇಂಡೈರೆಕ್ಟ್ಲಿ ರಿವಾರ್ಡ್ ದೆಮ್ ಬೈ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಿ, ದಟ್ ಈಸ್ ದ ಇದು ರೋಡ್ಸ್ ಎಲ್ಲ ಮಾಡ್ತಾರೆ, ದಟ್ ಇಟ್ ಸೆಲ್ಫ್ ಎ ರಿವಾರ್ಡ್ ಅಲ್ಲ. ಮೈ ಎಕ್ಸ್ಪೆಕ್ಟೇಷನ್ ಇಸ್ ದಟ್. ಬಟ್ ಐಡೆಂಟಿಫೈ ಮಾಡಬೇಕಲ್ಲ ಸರ್, ಸ್ವಲ್ಪ ಹಾನರಿಂಗ್ ಮಾಡಬೇಕಲ್ಲ. ಮನಿ ಪೇಯ್ಡ್, ಟ್ಯಾಕ್ಸ್ ಪೇಯ್ಡ್ should be properly utilized. That itself is a reward. ಓಕೆ ಓಕೆ ಪ್ರಾಪರ್ಲಿ ಯುಟಿಲೈಸ್ ಆದರೆ ಅದೇ ರಿವಾರ್ಡ್. ಮತ್ತೆ ಇವರು ಹೇಳ್ತಾರೆ ಇನ್ನು ಡಿಡಕ್ಷನ್, ದಟ್ ಇಸ್ ಎ ಕನ್ಸೆಷನ್. ಹಾಗೆ ನೀವು ಮಾಡಿದ ಹಣ ಎಲ್ಲ ಗೌರ್ಮೆಂಟ್ ಕೊಡಬೇಕಿರಲಿಲ್ಲ, ನಿಮ್ಗೆ ಅದರಲ್ಲಿ ರಿಯಾಯಿತಿ ಉಂಟೇಳಿ ಇವರೆಲ್ಲ ಬರಬೇಕು, ದಟ್ ಇಟ್ಸ್ ಎ ರಿವಾರ್ಡ್. ಸೊ ವೆನ್ ಇಟ್ಸ್ ಮೈ ಲಯಬಿಲಿಟಿ ಐ ಕೆನಾಟ್ ಎಕ್ಸ್ಪೆಕ್ಟ್ ಎನಿ ರಿವಾರ್ಡ್. ದಟ್ ಇಸ್ ಇದು ಮಾಡಬೇಕು. ಓಕೆ ಓಕೆ ಸರ್, ಎಕ್ಸೆಪ್ಷನ್ಸ್, ಡಿಡಕ್ಷನ್ಸ್ ಇದರ ಬಗ್ಗೆ ಒಂದಷ್ಟು ಹೇಳಬಹುದಾ ಅಂತ? For what reason the exception will give on some trusts or something is there? ಇದರ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಹೇಳ್ಬೋದು ಅಂತ. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮ್ ವಿಲ್ ಬಿ ಚಾರ್ಜ್ ಟು ಟ್ಯಾಕ್ಸ್. ಓಕೆ. ಸೊ ಯಾವುದೇ ಇನ್ಕಮ್ ಇರಲಿ ಅದು, ಸೊ ಇಟ್ ಮೀನ್ಸ್ ಎನಿ ಇನ್ಕಮ್. ಸೊ ನೀವು ಗ್ಯಾಂಬ್ಲಿಂಗ್ ಮಾಡಿ ಇನ್ಕಮ್ ಮಾಡ್ತೀರಾ, ನೀವು ಲಾಟ್ರಿಯಲ್ಲಿ ವಿನ್ ಆಗಿ ಇನ್ಕಮ್ ಮಾಡ್ತೀರಾ, ಯಾವುದೇ ಟೈಪ್ ಆಫ್ ಇನ್ಕಮ್, ಇವನ್ ಇಟ್ ಈಸ್ ಅ ನಾರ್ಮಲ್ ಇನ್ಕಮ್ ಆರ್ ಇಟ್ಸ್ ಎ ಟ್ರೀಟ್ ಆಸ್ ಎ ಇನ್ಕಮ್, ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಇನ್ಕಮ್. ಆಲ್ which you are going to earn during the last year, so it will be taxed in the next year. Okay. So when you are going to be taxed, so you need to report your income promptly. So ಯಾವುದೇ ಇನ್ಕಮ್ ನೀವು ಅರ್ನ್ ಮಾಡಿರ್ಬೋದು. ಸೊ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 5 ಹೆಡ್ಸ್ ಆಫ್ ಇನ್ಕಮ್ ಉಂಟು. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ. ಸೊ ಸ್ಯಾಲ್ರಿ ಇನ್ಕಮ್ ಅಂತ ಹೇಗೆ ಅಂತ ಹೇಳಿದರೆ, ಸೊ ವಾಟ್ ಗೋಸ್ ಇನ್ ಟು ಯುವರ್ ಪಾಕೆಟ್ ಈಸ್ ಟ್ಯಾಕ್ಸೇಬಲ್. ಸೊ ಸ್ಯಾಲ್ರಿಡ್ ಕ್ಲಾಸ್ ಆಫ್ ಪರ್ಸನ್ಸ್. ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂದರೆ ನೀವು ಯಾವುದಾದ್ರೂ ಬಾಡಿಗೆಗೆ ಮನೆ ಕೊಟ್ಟಿದ್ರೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಫ್ ಯು ಆರ್ ಗೋಯಿಂಗ್ ಟು ರೆಂಟ್, ಲೆಟ್ ಇಟ್ ಔಟ್ ಆನ್ ರೆಂಟಲ್ ಬೇಸಿಸ್. ಸೊ ಅಂಥ ಕೇಸಸ್ಸಲ್ಲೆಲ್ಲ ಸೊ ದ್ಯಾಟ್ ಇನ್ಕಮ್ ವಿಲ್ ಬಿ ಟ್ಯಾಕ್ಸ್ಡ್ ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ನೀವು ಬಿಸ್ನೆಸ್ ಮತ್ತು ಪ್ರೊಫೆಷನ್ ಮಾಡಿ ಇನ್ಕಮ್ ಮಾಡಿದರೆ, ಸೊ ಯಾವ ಟೈಪ್ ಆಫ್ ಇನ್ಕಮ್, ಇಟ್ ಈಸ್ ನಾಟ್ ದ ಗ್ರಾಸ್ ರೆಸಿಟ್ಸ್ ವಿಚ್ ವಿಲ್ ಬಿ ಟ್ಯಾಕ್ಸ್ಡ್. ಸೊ ಇಟ್ ಈಸ್ ದ ನೆಟ್ ಪ್ರಾಫಿಟ್.
or the surplus which you are going to earn, so that will be taxed under income from business and profession. ಓಕೆ. ಸೊ ಕ್ಯಾಪಿಟಲ್ ಗೇನ್ ಅಂತ ಹೇಳಿದರೆ ಶೇರ್ ಟ್ರೇಡಿಂಗ್ ಇರ್ಬೋದು, ಅಥವಾ ನೀವು Mutual ಮ್ಯೂಚುವಲ್ ಫಂಡ್ ಟ್ರೇಡಿಂಗ್ ಇರ್ಬೋದು, ರಿಡಂಪ್ಷನ್ ಆಫ್ ಮ್ಯೂಚುವಲ್ ಫಂಡ್, ಅಥವಾ ನೀವು ಜಾಗ ಇಮ್ಯೂಬಲ್ ಪ್ರಾಪರ್ಟಿ, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇಫ್ ಯು ಆರ್ ಗೋಯಿಂಗ್ ಟು ಸೆಲ್. ಸೊ ಆಲ್ ದೋಸ್ ಗೇನ್ಸ್ ವಿಲ್ ಬಿ ರಿಪೋರ್ಟೆಡ್ ಅಂಡರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಈ 4 ಹೆಡ್ಡಲ್ಲಿ ಯಾವುದೇ ಇನ್ಕಮ್ ಫಿಟ್ ಆಗೋದಿಲ್ಲದಿದ್ರೆ ಸೊ ಅಂತ ಇನ್ಕಮ್ ಅನ್ನು ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ರಿಪೋರ್ಟ್ ಮಾಡಬೇಕು. ಬಟ್ ಫೈಲಿಂಗ್ ಹೇಗೆ ಮಾಡೋದು ಸರ್ ಅಂತದನ್ನು? ಅದರ್ ಸೋರ್ಸಸ್ ಈಗ ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು, FD ಇಂಟ್ರೆಸ್ಟ್, SB ಇಂಟ್ರೆಸ್ಟ್, ಅಥವಾ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಮೇಲೆ ಎಂತಾದರೂ ಇಂಟ್ರೆಸ್ಟ್ ಸಿಕ್ಕಿದ್ರೆ, ಅಥವಾ ಬೇರೆ ಎಂತಾದರೂ ನೀವು ವೇಕೆಂಟ್ ಲ್ಯಾಂಡನ್ನು ರೆಂಟಿಗೆ ಕೊಟ್ಟಿದ್ರೆ ಅಂತ ಇನ್ಕಮನ್ನು ನೀವು ಅದರ್ ಸೋರ್ಸಸಲ್ಲಿ ರಿಪೋರ್ಟ್ ಮಾಡಬೇಕು. ಸೊ ಈ 5 ಹೆಡ್ಸ್ ಆಫ್ ಇನ್ಕಮಲ್ಲಿ ನೀವು ಅರ್ನ್ ಮಾಡಿದ ಇನ್ಕಮ್ ಯಾವ ಹೆಡ್ಡಲ್ಲಿ ರಿಪೋರ್ಟ್ ಆಗಬೇಕು. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ SSC. ಓಕೆ. ಸೊ ಅದರಲ್ಲಿ ಎಂತ ಆಗ್ತದೆ, ಈ ಇನ್ಕಮ್ ನೀವು ರಿಪೋರ್ಟ್ ಮಾಡಿದ ನಂತರ ಸೊ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಮುಂಚೆ ಅಂಡರ್ ಓಲ್ಡ್ ರೆಜಿಮ್ ವಾಸ್ ಗಿವಿಂಗ್ ಸಮ್ ರಿಲ್ಯಾಕ್ಸೇಷನ್ ಇನ್ ದ ಫಾರ್ಮ್ ಆಫ್ ಡಿಡಕ್ಷನ್. ಓಕೆ. ಸೊ 80C to 80U ಚಾಪ್ಟರ್ 6A ಅಂತ ಬರ್ತದೆ. ಅದರಲ್ಲಿ ಡಿಡಕ್ಷನ್ ಸಿಗ್ತಿತ್ತು. ಸೊ ನೀವು LIC ಪ್ರೀಮಿಯಂ ಕಟ್ಟಿದ್ರೆ, ನಿಮ್ಮ ಮಕ್ಕಳ ಟ್ಯೂಷನ್ ಫೀಸ್ ಕಟ್ಟಿದ್ರೆ, PPF ಪಬ್ಲಿಕ್ ಪ್ರೊವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ, ಅಥವಾ NSCಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಸೊ ಸರ್ಟನ್ ಇನ್ವೆಸ್ಟ್ಮೆಂಟ್ ಏರಿಯಾಸ್ ದೇ ಹ್ಯಾವ್ ಐಡೆಂಟಿಫೈಡ್, ಆ್ಯಂಡ್ ಆ ಇನ್ವೆಸ್ಟ್ಮೆಂಟಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಲಿ ಇನ್ವೆಸ್ಟ್ ಮಾಡಿದರೆ, ಯು ವುಡ್ ಹ್ಯಾವ್ ಗಾಟ್ ಸಮ್ ಡಿಡಕ್ಷನ್. ಸೊ 80Cಯಲ್ಲಿ 1,50,000 ತನಕ ಡಿಡಕ್ಷನ್ ಸಿಗ್ತದೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲೇ ಇದೆ, ಆ್ಯಕ್ಟಲ್ಲಿ 18C ಮತ್ತು 80Cಯಲ್ಲಿ 1,50,000 ಈ ಎಲ್ಲ ನಿಮ್ಮ ಟ್ಯೂಷನ್ ಫೀಸ್, LIC, PPF, NAC, ಹೌಸಿಂಗ್ ಲೋನ್, ಇದು ಪ್ರಿನ್ಸಿಪಲ್ ಆಲ್ ವುಡ್ ಹ್ಯಾವ್ ಕವರ್ಡ್ ಇನ್ ದಿಸ್ 80C. ಸೊ ಅದಕ್ಕೆ 1,50,000 ಒಂದು ಬ್ರಾಕೆಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ NPS ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ 50,000 ತನಕ ಫರ್ದರ್ ಡಿಡಕ್ಷನ್ ಸಿಗ್ತಿತ್ತು. ಸೊ ಹಾಗೆ ನಿಮ್ಮ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಹ್ಯಾವಿಂಗ್ 12A ರಿಜಿಸ್ಟ್ರೇಷನ್ ಆ್ಯಂಡ್ 80G ಬೆನಿಫಿಟ್, ಸೊ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಡೊನೇಷನ್ ಕೊಟ್ಟಿದ್ರೆ ಅದಕ್ಕೆ ನಿಮಗೆ 50% ಡಿಡಕ್ಷನ್ ಸಿಗ್ತಿತ್ತು. 50% ಡಿಡಕ್ಷನ್. ಓಕೆ. ಸೊ ನೀವು 1,000 ಕೊಟ್ಟರೆ ಸೊ 500 ವುಡ್ ಹ್ಯಾವ್ ಬಿನ್ ದ ಡಿಡಕ್ಷನ್ 50%. ಸೊ ಕೆಲವು ಗೌರ್ಮೆಂಟ್ ಎಂತ ಇನ್ಸ್ಟಿಟ್ಯೂಷನ್ಸ್ ಉಂಟು, ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಡೊನೇಷನ್ ಮಾಡಿದರೆ 100% ಡಿಡಕ್ಷನ್ಸ್. ಓಹೋ, ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಡೊನೇಷನ್ ಮಾಡಿದರೆ 100% ಡಿಡಕ್ಷನ್. PM ಕೇರ್ಸ್. ಓಕೆ. ಸೊ PM ಕಾರ್ ಫಂಡ್ ಫಂಡಲ್ಲಿ ಸೊ ಅದಕ್ಕೆ 100% ಎಲಿಜಿಬಿಲಿಟಿ ಇತ್ತು. ಓಕೆ. ಅಂಥದಕ್ಕೆ ನಿಮಗೆ ಇನ್ಕಮನ್ನು ರಿಪೋರ್ಟ್ ಮಾಡುವಾಗ ನಿಮಗೆ ಇನ್ಕಮ್ ವಿದಿನ್ ದ ಬ್ರಾಕೆಟ್ ಬರಬೇಕಾದ್ರೆ, ಅಂದರೆ ಈಗ ತಮಗೆ ಗೊತ್ತುಂಟು 5 ಲಕ್ಷ ತನಕ ಟ್ಯಾಕ್ಸ್ ಬರೋದಿಲ್ಲ, ಟ್ಯಾಕ್ಸ್ ಇಲ್ಲ ಅಂತ. ಅಂದರೆ 2.5 ಲಕ್ಷ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್, 5 ಲಕ್ಷದ ಒಳಗೆ ಇನ್ಕಮ್ ಇದ್ದರೆ ಅಂಡರ್ ದ ಓಲ್ಡ್ ಸ್ಕೀಮ್ ಸೊ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರೋದಿಲ್ಲ. ಅಂದರೆ ಆ ವಾಟ್ ಎವರ್ ಟ್ಯಾಕ್ಸ್, ಈಗ 12,500 ಟ್ಯಾಕ್ಸ್ ಬರ್ತದೆ, ಅದು ರಿಬೇಟ್ ಅಂತ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್. ಓಕೆ. ಸೊ ಈಗ ರೀಸೆಂಟಾಗಿ ಯೂನಿಯನ್ ಬಜೆಟ್ 2023ಯಲ್ಲಿ ಸೊ ಫಿನಾನ್ಸ್ ಮಿನಿಸ್ಟರ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇಫ್ ಯು ಆರ್ ಆಪ್ಟಿಂಗ್ ಫಾರ್ ದ ನ್ಯೂ ರೆಜಿಮ್ ಸೊ ಅಪ್ ಟು 7 lakh ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಅಂತೇಳಿ. ಓಕೆ. ಈ ಸರಿಯ ಬಜೆಟ್, ಈ ಸತಿ ಬಜೆಟಲ್ಲಿ. ಸೊ ಕೆಲವು ಜನರು ಅವರಿಗೆ ಪತ್ರ ಬರೆದ್ರು, ಅಂದರೆ 7 lakh 1 rupee, 7 lakh 10 rupees ಬಂದರೆ ಸೊ ವೆದರ್ ಐ ನೀಡ್ ಟು ಪೇ ಫ್ರಮ್ 3 lakh. ಸೊ 3 lakh ಇಂದ ನಾನು ಪೇಮೆಂಟ್ ಮಾಡುವಾಗ ಜಸ್ಟ್ ಒಂದು 10 ರೂಪಾಯಿ ಜಾಸ್ತಿ ಆದದಕ್ಕೆ, ಅಥವಾ ಜಸ್ಟ್ ಒಂದು 100 ರೂಪಾಯಿ, ಒಂದು 1,000 ಜಾಸ್ತಿ ಆದದಕ್ಕೆ ನನಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರ್ತದೆ ಅಂತ. ಸೊ ದೇ ಕೇಮ್ ಔಟ್ ವಿತ್ ದ ಕಾನ್ಸೆಪ್ಟ್ ಆಫ್ ಮಾರ್ಜಿನಲ್ ರಿಲೀಫ್. ಮಾರ್ಜಿನಲ್ ರಿಲೀಫ್ ಅಂತ ಹೇಳಿದರೆ ಈಗ ಸದ್ಯಕ್ಕೆ 7,27,000 ತನಕ ನಿಮಗೆ ಇನ್ಕಮ್ ಇದ್ದರೆ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರೋದಿಲ್ಲ. ಸೊ ಮಾರ್ಜಿನಲ್ ರಿಲೀಫ್ ಬೆನಿಫಿಟ್ ತೊಗೊಂಡು ಸೊ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರೋದಿಲ್ಲ ಅಂಡರ್ ನ್ಯೂ ಸ್ಕೀಮ್. ಓಕೆ. ಅಂಡರ್ ಓಲ್ಡ್ ಸ್ಕೀಮ್ ನಿಮಗೆ 5 ಲಕ್ಷ ತನಕ ಲಿಮಿಟ್ ಇಟ್ಟಿರುತ್ತೆ. ಬಟ್ ಫೈಲಿಂಗ್ ಮಾಡೋದು ಹೇಗೆ ಅಂತ ತಾವು ಹೇಳಿದ್ದಾರೆ. ಫೈಲಿಂಗ್ ಅದೇ. ಸೊ ಲಾಸ್ಟ್ ಇಯರ್ ಅದರ್ ಸೋರ್ಸಸ್ ಅದನ್ನೆಲ್ಲ ಫೈಲಿಂಗ್ ಹೇಗೆ ಮಾಡೋದು? ಲಾಸ್ಟ್ ಇಯರ್ ಇದು ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಕಾನ್ಸೆಪ್ಟ್ ಉಂಟು ಇನ್ಕಮ್ ಟ್ಯಾಕ್ಸ್. ಪ್ರೀವಿಯಸ್ ಇಯರ್ ಅಂತ ಹೇಳಿದರೆ ಸೊ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಅಂದರೆ 22-23. ಸೊ ಅದರ ಇನ್ಕಮ್ ನೀವು 23-24 ರಿಪೋರ್ಟ್ ಮಾಡಲಿಕ್ಕೆ ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ. ಇಂಡಿವಿಜುವಲ್ ಹೂ ಇಸ್ ನಾಟ್ ಸಬ್ಜೆಕ್ಟ್ ಟು ಆಡಿಟ್, ಸೊ ಅವರಿಗೆ 31st July ಲಾಸ್ಟ್ ಡೇಟ್, ಮೊನ್ನೆ 31st July 2023. ಅದರ ಒಳಗೆ ಅವರು ರಿಟರ್ನ್ಸ್ ಫೈಲ್ ಮಾಡಬೇಕು. ಸೊ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ 7 ಫಾರ್ಮ್ಸ್ ಉಂಟು, ITR ಫಾರ್ಮ್ಸ್ ಉಂಟು.
ಸೊ ಈ ITR ಫಾರ್ಮ್ಸ್ ವಿಚ್ ಈಸ್ ಅಪ್ಲಿಕೇಬಲ್ ಟು ಮೀ ಆರ್ ಮೈ ಎಂಟಿಟಿ, ಸೊ ಅದನ್ನು ಚೂಸ್ ಮಾಡಿ ಅದರಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ಇರ್ತದೆ. ಓಕೆ. ಈಗ ಜಸ್ಟ್ ಎ ಸ್ಯಾಲ್ರಿಡ್ ಪರ್ಸನ್, ಸೊ ಇಸ್ ನಾಟ್ ಅರ್ನಿಂಗ್ ಎನಿ ಬಿಸ್ನೆಸ್ ಇನ್ಕಮ್, ಕ್ಯಾಪಿಟಲ್ ಗೇನ್ ಇಲ್ಲ ಅಥವಾ ಹೌಸ್ ಪ್ರಾಪರ್ಟಿ ಇನ್ಕಮ್ ಇಲ್ಲ ಅಂತ ಇಲ್ಲದಿದ್ದರೆ, ಜಸ್ಟ್ ಇಫ್ ಯು ಹ್ಯಾಸ್ ಟು ರಿಪೋರ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಸೊ ಯು ಕ್ಯಾನ್ ರಿಪೋರ್ಟ್ ಇಟ್ ಇನ್ ITR 1. ಓಕೆ. ಸಿಂಪಲ್ ಫಾರ್ಮ್, ಸೊ 2 page ಫಾರ್ಮ್ ಉಂಟು, ಅದರಲ್ಲಿ ಫೈಲ್ ಮಾಡಿದರೆ. ಬಟ್ ಮ್ಯಾನ್ಯಲ್ ಆಗಿ ಏನಾದರೂ ಆಪ್ಷನ್ಸ್ ಇದೆ? ಯಾಕಂದರೆ manual option ಕೆಲವೊಂದು ಅನಕ್ಷರಸ್ಥರು ಇರ್ತಾರೆ ಹಳ್ಳಿ ಪ್ರದೇಶದಲ್ಲಿ. ಈಗ ಎವ್ರಿಥಿಂಗ್ ಈಸ್ ಆನ್ಲೈನ್. ಸೊ ಇಫ್ ಯು ಆರ್ ಗೋಯಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಗಿವ್ ದ ಮ್ಯಾನ್ಯಲ್ ಸಬ್ಮಿಷನ್ ಆಲ್ಸೋ ದೇ ವಾಂಟ್. ಯಾವ ಯಾವ ಆದಾಯಕ್ಕೆ ವಿನಾಯಿತಿ ಇದೆ ಮತ್ತು ಯಾರಿಗೆ ಆದಾಯ ತೆರಿಗೆ ಕಂಪ್ಲೀಟ್ ಆಗಿ ವಿನಾಯಿತಿ ಇದೆ ಅದರ ಬಗ್ಗೆ ತಿಳಿಸ್ತೀರಿ? ಈಗ ಕೃಷಿಗೆ, ಕೃಷಿ ಉತ್ಪನ್ನಗಳಿಗೆ, ಅಥವಾ ಕೆಲವೊಂದು ವಿಕಲಚೇತನರ ಉದ್ಯಮಿಗಳಿಗೆ ಅಂಥದ್ದೇನಾದರೂ ಇದೆಯಾ? ಸೊ ಇನ್ಕಮ್ ವಿಲ್ ಬಿ ಟ್ಯಾಕ್ಸ್ಡ್, ಬಟ್ ಅವರಿಗೆ ಕೆಲವು ಡಿಡಕ್ಷನ್ಸ್ ಇರ್ತದೆ. ಸೊ ಇಫ್ ಯು ಆರ್ ಎ ಹ್ಯಾಂಡಿಕ್ಯಾಪ್ಡ್ ಪರ್ಸನ್, ಸೊ ಸೆಲ್ಫ್ ಇಂಡಿವಿಜುವಲ್ ಹ್ಯಾಂಡಿಕ್ಯಾಪ್ಡ್ ಅಂದರೆ ಅಂಡರ್ 80U, ಸೊ ವಿಲ್ ಬಿ ಗೆಟಿಂಗ್ ಅ ಡಿಡಕ್ಷನ್ ಆಫ್ 50,000 ಒನ್ಲಿ. ರೈಟ್. ಸೊ ಆ ಡಿಡಕ್ಷನನ್ನು ನೀವು ಕ್ಲೇಮ್ ಮಾಡ್ಬೋದು, ಬಟ್ ಇನ್ಕಮ್ ವಿಲ್ ಬಿ ಟ್ಯಾಕ್ಸ್ಡ್. ಸೊ ಅಗ್ರಿಕಲ್ಚರ್ ಇನ್ಕಮ್ ಇರ್ಬೋದು ನಿಮ್ಮ ಹತ್ರ, ಖಾಲಿ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ನಿಮಗೆ ಟ್ಯಾಕ್ಸ್ ಇಲ್ಲ. ಸೊ ಇಫ್ ಯು ಆರ್ ಹ್ಯಾವಿಂಗ್ ರೆಗ್ಯುಲರ್ ಇನ್ಕಮ್ ವಿತ್ ಅಗ್ರಿಕಲ್ಚರ್ ಇನ್ಕಮ್, ಸೊ ಇಫ್ ಇಟ್ ಕ್ರಾಸಸ್ ದ ಲಿಮಿಟ್, ಸೊ ದೆನ್ ಇಟ್ ವಿಲ್ ಬಿ ಟ್ಯಾಕ್ಸ್ಡ್ ಪ್ರಪೋರ್ಷನೇಟ್ಲಿ. ಸೊ ಪ್ರಪೋರ್ಷನೇಟ್ ಆಗಿ ಟ್ಯಾಕ್ಸ್ ಬರ್ತದೆ. ಓಕೆ. ಕೇವಲ ಕೃಷಿಗೆ ಮಾತ್ರ ಟ್ಯಾಕ್ಸ್ ಇಲ್ಲ, ಖಾಲಿ ಕೃಷಿ ಮಾತ್ರ ಇಲ್ಲ, ಟ್ಯಾಕ್ಸ್ ಬರುತ್ತೆ. ಬೇರೆ ಯಾವುದಕ್ಕಾದರೂ ವಿನಾಯಿತಿ ಇದೆಯಾ ಆದಾಯದಲ್ಲಿ? ಬೇರೆ ಯಾವುದೇ ಆದಾಯಗಳಿಗೆ ವಿನಾಯಿತಿ ಅಂತ ಹೇಳಿದ್ರೆ ಅದೇ ಸರ್, ಇನ್ಕಮ್ ಯು ಹ್ಯಾವ್ ಟು ರಿಪೋರ್ಟ್, ಸರ್ಟನ್ ಎಕ್ಸಮ್ಷನ್ಸ್ ಆರ್ ಡಿಡಕ್ಷನ್ಸ್ ಕ್ಯಾನ್ ಬಿ ಗಿವನ್. ಈಗ ಸ್ಯಾಲ್ರಿಡ್ ಎಂಪ್ಲಾಯಿ ಅವರಿಗೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತಾರೆ. ಓಕೆ. ಅಂಡರ್ ಓಲ್ಡ್ ಸ್ಕೀಮ್ ಸಹ ಉಂಟು, ಈಗ ನ್ಯೂ ಸ್ಕೀಮಲ್ಲಿ ಸಹ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತಾ ಇದ್ದಾರೆ. ಓಕೆ. ಹೌಸ್ ಪ್ರಾಪರ್ಟಿಯಲ್ಲಿ ಹಾಗೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತಾರೆ. ಈ ಆದಾಯಕ್ಕೆ ಸರ್ಕಾರ ಏನಾದರೂ ತೆರಿಗೆ ವಿಧಿಸಿದ ಇದಕ್ಕೆ ಏನಾದರೂ ಕ್ರೈಟೀರಿಯಾಗಳು ಇವೆ ಅಂತ? ಸೊ ಇಟ್ ಡಿಪೆಂಡ್ಸ್. ಸೊ ಯಾವತ್ತೊಂದು ಬಜೆಟ್ ಅನೌನ್ಸ್ ಮಾಡುವಾಗ, ಸೊ ದೇ ವಿಲ್ ಬಿ ಹ್ಯಾವಿಂಗ್ ದ ಎಕ್ಸ್ಪರ್ಟ್ಸ್ ಇನ್ ದ ಕಮಿಟಿ. ಸೊ ಆ ಎಕ್ಸ್ಪರ್ಟ್ಸ್ನವರು ಆಲೋಚನೆ ಮಾಡಿ, ಸೊ ವಿಚ್ ಏರಿಯಾಸ್ ಇಫ್ ಯು ಆರ್ ಗೋಯಿಂಗ್ ಟು ಟ್ಯಾಕ್ಸ್ ಆರ್ ಟ್ಯಾಕ್ಸ್ ಲೆಸ್, ಸೊ ಇಟ್ ವಿಲ್ ಬಿ ಹೆಲ್ಪಿಂಗ್ ದ ಸಿಟಿಸನ್ಸ್. ಸೊ ಅದರ ಬೇಸಿಸಲ್ಲಿ ಅವರು ಡಿಸೈಡ್ ಮಾಡಿಕೊಂಡೆ ಈ ಪ್ರೊವಿಷನ್ ಇದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ. ಓಕೆ. ಸೊ ವಾಟ್ ಎವರ್ ಚೇಂಜಸ್ ಇನ್ ದ ಇನ್ಕಮ್ ಟ್ಯಾಕ್ಸ್, ಇಟ್ ವಿಲ್ ಬಿ ಡನ್ ಇನ್ ದ ಫಿನಾನ್ಸ್ ಬಿಲ್ ಇಟ್ಸೆಲ್ಫ್. ಸೊ ಫಿನಾನ್ಸ್ ಆ್ಯಕ್ಟ್ 2023 is the applicable act for the current year. Okay. ಸೊ ಬಿಲ್ ಬೋತ್ ದ ಹೌಸ್ ಆಫ್ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡಿ ಅಪ್ರೂವಲ್ ಸಿಕ್ಕಿದ ನಂತರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಗೋಯಿಂಗ್ ಟು ಅಸೆಂಟ್, ಗಿವ್ ಹರ್ ಅಸೆಂಟ್, ಆ್ಯಂಡ್ ಒನ್ಸ್ ಅಸೆಂಟ್ ಈಸ್ ಗಿವನ್ ಆನ್ ದ ಬಿಲ್, ಇಟ್ ವಿಲ್ ಟರ್ನ್ ಇನ್ ಟು ಆ್ಯಕ್ಟ್. ಓಕೆ. ಎವ್ರಿ ಬಜೆಟ್ ಅಲ್ಲಿ ಆದಂಥ ಬಿಲ್, ಬಜೆಟ್ ಅಲ್ಲಿ ಕೆಲವು ಚೇಂಜಸ್ ಹೇಳಿರ್ಬೋದು, ಬಟ್ ಫಾರ್ ಅವರ್ ರೆಫರೆನ್ಸ್ ಇಟ್ ಇಸ್ ದ ಫಿನಾನ್ಸ್ ಆ್ಯಕ್ಟ್ 2023 ವಿಚ್ ಈಸ್ ಅಪ್ಲಿಕೇಬಲ್. ಸೊ ಆ ಫಿನಾನ್ಸ್ ಆ್ಯಕ್ಟ್ 2023 ಅಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ, that will be applicable for the current financial year 23-24. ಓಕೆ. ತೆರಿಗೆ ಪಾವತಿಸುವ ವಿಧಾನ, ಫೈಲಿಂಗ್ ಮತ್ತು ಅದಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವ ಬಗ್ಗೆ ಮತ್ತು ಆನ್ಲೈನಲ್ಲಿ ಅದನ್ನು ಯಾವ ರೀತಿಯಲ್ಲಿ ಫೈಲಿಂಗ್ ಮಾಡೋದು, ಇದರ ಬಗ್ಗೆ ಒಂದಷ್ಟು ತಿಳಿಸಬಹುದಾ ಅಂತ? ಸೊ ಎಲ್ಲ ಈಗ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಫೈಲ್ ಮಾಡಲಿಕ್ಕೆ there is an official website. So in that official website we need to log in with our credentials and we need to file the returns. Okay. So ಎಲ್ಲ ಈಗ ಮ್ಯಾನ್ಯುವಲ್ ಎಂತ ಸಹ ವರ್ಕ್ ಇಲ್ಲ, ಎವ್ರಿಥಿಂಗ್ ಈಸ್ ಆನ್ಲೈನ್ ಇನ್ ದ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್. ಸೊ ಅದರಲ್ಲಿ ನಮ್ಮ ಇನ್ಕಮ್ ವಿಚ್ ಹ್ಯಾಸ್ ಬಿನ್ ಅರ್ನ್ಡ್, ಸೊ ದಟ್ ಹ್ಯಾಸ್ ಟು ಬಿ ರಿಪೋರ್ಟೆಡ್. ಸೊ ರಿಪೋರ್ಟಿಂಗ್ ಆಫ್ ದ ಇನ್ಕಮ್, ಪೇಮೆಂಟ್ ಆಫ್ ಟ್ಯಾಕ್ಸಸ್, processing of the returns, everything is through electronic. Okay. ಸೊ ಈಗ ಎಂತ ಆಗಿದೆ ಅಂದರೆ, ಬ್ಯಾಂಕಿನವರು ಸಪೋಸ್ ಇಂಟ್ರೆಸ್ಟ್ ಮೇಲೆ TDS ಡಿಡಕ್ಟ್ ಮಾಡ್ತಾರೆ ಅದು, ಸೊ ಬ್ಯಾಂಕ್ ವಿಲ್ ಬಿ ಫೈಲಿಂಗ್ ದ ಇನ್ಫಾರ್ಮೇಷನ್ ವಿತ್ ದ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ. ಸೊ ದಟ್ TDS ವಿಚ್ ಹ್ಯಾಸ್ ಬಿನ್ ಡಿಡಕ್ಟೆಡ್, ಸೊ ದಟ್ ಯು ವಿಲ್ ಬಿ ಗೆಟಿಂಗ್ ಟು ನೋ ಇನ್ ಫಾರ್ಮ್ 26AS. Okay. ಸೊ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಫಾರ್ಮ್ 26AS ಅಂತ ಉಂಟು. ಅದರಲ್ಲಿ ನಿಮ್ಮ ಇನ್ಕಮ್ ಮೇಲೆ ಎಲ್ಲಾದರೂ TDS ಡಿಡಕ್ಟ್ ಆಗಿದ್ದರೆ, ಅಥವಾ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ರೆ, ಅಥವಾ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ, ಎವ್ರಿಥಿಂಗ್ ವಿಲ್ ಬಿ ಗೆಟಿಂಗ್ ಟು ನೋ ಇನ್ ದ ಫಾರ್ಮ್ 26AS. ಲಾಸ್ಟ್ 2 years ಬ್ಯಾಕ್ ಇನ್ನೊಂದು ಸ್ಟೇಟ್ಮೆಂಟ್ ತಂದರು ಇನ್ಕಮ್ ಟ್ಯಾಕ್ಸ್ನವರು, ದಟ್ ಈಸ್ AIS ಅಂತೇಳಿ, ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಅಂತೇಳಿ. ಸೊ ಈ ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟಲ್ಲಿ, ಸೊ ದೇ ಆರ್ ಗೋಯಿಂಗ್ ಟು ಕಮ್ ಔಟ್ ವಿತ್ ದ ಇನ್ಫಾರ್ಮೇಷನ್ ಅಬೌಟ್ ದ SSC. ಸೊ ಎಲ್ಲೆಲ್ಲಿ ಅವರಿಗೆ ನೀವು ಎಲ್ಲೆಲ್ಲಿ ಪಾನ್ ಕೊಟ್ಟಿರ್ತೀರಿ, ಸಪೋಸ್ ಇಫ್ ಯು ಹ್ಯಾವ್ ಗಿವನ್ ಪಾನ್ ಟು ದ ಬ್ಯಾಂಕ್,
ಸೊ ಬ್ಯಾಂಕಿಗೆ ಪಾನ್ ಕೊಟ್ಟುವಾಗ ಬ್ಯಾಂಕಲ್ಲಿ ಎಂತಾದರೂ ಟ್ರಾನ್ಸಾಕ್ಷನ್, ಕ್ಯಾಶ್ ವಿಡ್ರಾವಲ್, ಕ್ಯಾಶ್ ಡೆಪಾಸಿಟ್, ಟರ್ಮ್ ಡೆಪಾಸಿಟ್ ಮಾಡಿದರೆ, FD ಮಾಡಿದರೆ, ಅಥವಾ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಕೊಟ್ಟಿದ್ರೆ, ಸೊ ಎವ್ರಿಥಿಂಗ್ ವಿಲ್ ಬಿ ರಿಪೋರ್ಟೆಡ್ ಇನ್ ದ ಫಾರ್ಮ್ AIS, ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್. ಸೊ ಮ್ಯೂಚುವಲ್ ಫಂಡ್ ಟ್ರಾನ್ಸಾಕ್ಷನ್ ಆಗಿದ್ದರೆ, ಶೇರ್ ಎವ್ರಿಥಿಂಗ್ ಈಸ್ ನೋನ್ ನಾವು, ಇಟ್ ವಿಲ್ ಬಿ ನೋನ್. ಸೊ ನಿಮಗೆ ಕೆನರಾ ಬ್ಯಾಂಕಿಂದ ಎಷ್ಟು SB ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಸೊ ಇಟ್ ವಿಲ್ ಬಿ ಶೋನ್ ಇನ್ ದ AIS. So you can go through the AIS and you will be getting to know whatever income which has been earned. Income as well as whatever, even for the GST registered dealer. So what is his turnover, what is his expenditure, everything will be known in the AIS. Okay. So anta system ಮಾಡಿದ್ದಾರೆ. Okay. So they want to bring all the transaction which has been done by the SSE in the AIS. Okay. So in the coming days, so next 3 years or 5 years ಅಲ್ಲಿ, so whatever income which you have earned, so you can get to know in the statement itself. ಓಕೆ. ಈ ತೆರಿಗೆಯ ಮೊತ್ತದಲ್ಲಿ ಏನಾದರೂ ಪ್ರಮಾದ ಆಗಿದ್ದರೆ, ಏನಾದರೂ ಎರರ್ಸ್ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆಯಾ? ಸೊ ಜುಲೈ 31st ಒಳಗೆ ಫೈಲ್ ಮಾಡಬೇಕು. ಸೊ ಜುಲೈ 31st ಒಳಗೆ ಫೈಲ್ ಮಾಡುವಾಗ ಕೆಲವು ಇನ್ಕಮ್ ನಾವು ಮಿಸ್ ಮಾಡಿರ್ಬೋದು ರಿಪೋರ್ಟ್ ಮಾಡುವಾಗ, ಅಥವಾ ಕೆಲವು ಡಿಡಕ್ಷನ್ಸ್ ನಾವು ಎಕ್ಸೆಸ್ ಆಗಿ ಕ್ಲೇಮ್ ಮಾಡಿರ್ಬೋದು. ಕೆಲವೊಮ್ಮೆ ಎಂತಾಗ್ತದೆ, ಟ್ಯಾಕ್ಸ್ ಕಡಿಮೆ ಆಗಬೇಕಂತ ಹೇಳಿ ಎಕ್ಸೆಸ್ ಡಿಡಕ್ಷನ್, ಸೊ ಇಟ್ ಈಸ್ ನಾಟ್ ಪ್ರಾಪರ್ ವೇ, ಸೊ ಎಕ್ಸೆಸ್ ಡಿಡಕ್ಷನ್ಸ್ ಕ್ಲೇಮ್ ಮಾಡಿರ್ಬೋದು, ಅಥವಾ ದೇರ್ ಮೇ ಬಿ ಸರ್ಟನ್ ಎರರ್ಸ್ ಇನ್ ದ ರಿಪೋರ್ಟಿಂಗ್ ಆಫ್ ದ ಇನ್ಕಮ್. ಸೊ ಇನ್ ದ್ಯಾಟ್ ಸಿಚುವೇಶನ್ ಅಲ್ಲಿ ರಿವಿಷನ್ ಆಪ್ಷನ್ ಉಂಟು, ರಿವೈಸ್ ರಿಟರ್ನ್ ಫೈಲ್ ಮಾಡ್ಬೋದು, ರೆಕ್ಟಿಫಿಕೇಶನ್ ಸಹ ಮಾಡ್ಬೋದು. ಸೊ ರಿವಿಷನ್ಸ್ ಆಪ್ಷನ್ ಉಂಟು. ಸೊ ಇಟ್ ಹ್ಯಾಸ್ ಟು ಬಿ ಡನ್ ಬೈ 31st ಡಿಸೆಂಬರ್. ಓಕೆ. ಈ ಪ್ರೊಸೆಸ್ನ ಬಗ್ಗೆ ಟ್ಯಾಕ್ಸ್ ಪೇಯರ್ಸಿಗೆ ಯಾವ ರೀತಿಯಲ್ಲಿ ಮಾಹಿತಿ ಬರುತ್ತೆ? ಹೌ ಹಿ ವಿಲ್ ನೋ ಅಬೌಟ್ ದಟ್ ಪ್ರೊಸೆಸ್, ವಾಟ್ ಈಸ್ ದ ಪ್ರೊಸೆಸ್ ಆ್ಯಂಡ್ ಹೌ ವಾಟ್ ಅಮೌಂಟ್ ಐ ಹ್ಯಾವ್ ಟು ಪೇ, ಹೌ ದ ಡಿಡಕ್ಟೆಡ್ ವಿಲ್, ವಾಟ್ ಇಸ್ ದ ಎಕ್ಸೆಪ್ಷನ್, ಈ ಎಲ್ಲ ಪ್ರೊಸೆಸ್ ಯಾವ ರೀತಿಯಲ್ಲಿ ತಿಳಿಯುತ್ತೆ? ಮುಂಚೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಇರಲಿಲ್ಲ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ, ಬಟ್ ದೀಸ್ ಡೇಸ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಟೇಕಿಂಗ್ ಅ ಲೀಡ್ ರೋಲ್. ಸೊ ನಿಮಗೆ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ, ಅಥವಾ TV ಚಾನಲಲ್ಲಿ, ಅಥವಾ ಈವನ್ you will be getting the SMS text message, so to file the returns. Once you register with the income tax portal, giving your email ID ಮತ್ತೆ mobile number, so you will be given the information by when you need to file the returns. Okay. So ಆ awareness income tax authority department every year ಮಾಡ್ತಾ ಉಂಟು. So they will be coming out with the ad, so by when we need to file the returns, what are the consequences of non filing of the returns. ಸೊ ಈಗ ಎಂತ ಆಗ್ತದೆ, 31st ಜುಲೈ ಒಳಗೆ ಫೈಲ್ ಮಾಡಿದರೆ ಲೇಟ್ ಫೀ ಇಲ್ಲ, 31st ಜುಲೈ ನಂತರ ಫೈಲ್ ಮಾಡಿದರೆ 5 ಲಕ್ಷದ ಮೇಲೆ ಇನ್ಕಮ್ ನೀವು ರಿಪೋರ್ಟ್ ಮಾಡ್ತೀರಾದರೆ, ಸೊ 5,000 ಇಸ್ ದ ಪೆನಾಲ್ಟಿ, ದ ಲೇಟ್ ಫೀ. ಓಕೆ. ಸೊ 2.5 ಲಕ್ಷಕ್ಕಿಂತ ಜಾಸ್ತಿ, 5 ಲಕ್ಷಕ್ಕಿಂತ ಕಡಿಮೆ ನೀವು ರಿಪೋರ್ಟ್ ಮಾಡ್ತೀರಾದರೆ 1,000 ಲೇಟ್ ಫೀ. ಸೊ ಇಟ್ ಈಸ್ ಅ ಫೈನ್ ವಿಚ್ ಈಸ್ ಇಂಪೋಸ್ಡ್ ಬೈ ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ದೇ ಆರ್ ಟ್ರೈಂಗ್ ದೇಯರ್ ಬೆಸ್ಟ್ ದಟ್ ಎಲ್ಲರೂ 31st ಜುಲೈ ಒಳಗೇನೆ ಫೈಲ್ ಮಾಡಲಿ ಅಂತ ಹೇಳಿ, ಇಂಡಿವಿಜುವಲ್ SSC. ಓಕೆ. ಓಕೆ ಸರ್, ತೆರಿಗೆ ವಂಚನೆ ಯಾಕೆ ಮಾಡಬಾರ್ದು? ಇಟ್ಸ್ ಆಲ್ಮೋಸ್ಟ್ ಇಟ್ ರಿಫ್ಲೆಕ್ಟ್ಸ್ ಅವರ್ ಲ್ಯಾಕ್ ಆಫ್ ಇಂಟೆಗ್ರಿಟಿ. ಸೊ ವಿ ಹ್ಯಾವ್ ಟು ಬಿ ಆನೆಸ್ಟ್ ಟು ಅವರ್ ಸೆಲ್ಫ್. ನಮ್ಮ ಆತ್ಮಸಾಕ್ಷಿಯಾಗಿ ಮಾಡಬೇಕು. ಸೊ ಯು ಕ್ಯಾನಾಟ್ ಪ್ರಿವೆಂಟ್ ದಟ್ ಇವೇಷನ್ ಆಫ್ ಟ್ಯಾಕ್ಸ್. ಹಂಡ್ರೆಡ್ಸ್ ಆಫ್ ಪರ್ಸನ್ಸ್ ಡೂ. ಯಾವ ರೀತಿಯಲ್ಲಿ ತೆರಿಗೆ ವಂಚನೆಗಳು ಆಗ್ತಾ ಇವೆ? ದೇ ಡೋಂಟ್ ಡಿಸ್ಕ್ಲೋಸ್. ಆ್ಯಕ್ಚುಲಿ ನನಗೆ ಅಲ್ಲ, ಆಗ್ತಾ ಇವೆಯಾ ಅಂತ ಈಗಲೂ ಏನು ಹೇಳಿ, ಈಗ ಆನ್ಲೈನಲ್ಲಿ ಆದ ಕೂಡ ತೆರಿಗೆ ವಂಚನೆಗಳು ಕಡಿಮೆ ಆದರೂ ತೆರಿಗೆ ವಂಚನೆಗಳು ಇನ್ನೂ ಕೂಡ ಆಗ್ತಾ ಇವೆ ನಮ್ಮ ದೇಶ. ದೇರ್ ಮೇ ಬಿ ಸಮ್ ಟ್ರಾನ್ಸಾಕ್ಷನ್ಸ್ ವಿಚ್ ಮೈಟ್ ನಾಟ್ ಹ್ಯಾವ್ ಕಮ್ ಟು ದ ನೋಟಿಸ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಎಟ್ ಆಲ್. ಅದರಲ್ಲಿ 100% ಇವೇಡ್ ಮಾಡ್ತಾರಲ್ಲ. ಇವ್ರು ಹೇಳಿದ್ರು ಪಾನ್ ಕಾರ್ಡ್ ಗಿಲ್ಲಿ ಕೊಟ್ಟರೆ ಅದರಲ್ಲಿ ಎಂಥ ಮಾಡಿದ್ರು ಸಹ ಅದರಲ್ಲಿ ರಿಫ್ಲೆಕ್ಟ್ ಆಗ್ತದೆ ಹೇಳ್ತಾರೆ ಅವರು. ಸೊ ಎನಿ ಟ್ರಾನ್ಸಾಕ್ಷನ್ ದಟ್ ಗೋಸ್ ಔಟ್ಸೈಡ್ ದಟ್ ಒಂದು ಕ್ಯಾನಟ್. ಈಗ ನಾನು ನನ್ನ ಒಂದು ಜಾಗವನ್ನು ಒಂದು ಕೋಟಿಗೆ ಮಾರ್ತೇನೆ, ನಂಗೆ ಅದರಲ್ಲಿ ಅದರಲ್ಲಿ ಸೇಲ್ ಪ್ರೈಸ್ ತುಂಬ ಕಡಿಮೆ ಹೇಳ್ತೇನೆ. ಆ ಬ್ಲ್ಯಾಕ್ ಮನಿ ಇಸ್ ಇನ್ಕಮ್, ಅದನ್ನು ನಾನು ಇವೇಡ್ ಮಾಡ್ತೇನೆ. ದಟ್ ಫ್ಯಾಕ್ಟ್ ಡಸ್ ನಾಟ್ ಕಮ್ ಟು ದ ನೋಟಿಸ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಎಟ್ ಆಲ್. ಅವರು ಅಂಡರ್ ವ್ಯಾಲ್ಯೂಯೇಷನ್ ಅದರಲ್ಲಿ ಪ್ರೊಸೀಡಿಂಗ್ಸ್ ತೆಗಿಲಿಕ್ಕೆ ಆಗ್ತದೆ ಎಣಿಸ್ತೇನೆ ನಾನು. ಬಟ್ ದೋಸ್ ಆರ್ ದೇರ್ ಆರ್ ಸೆವರಲ್ ರೆವೆನ್ಯೂಸ್. ಯಾಕೆಂದರೆ ಫ್ರಾಡ್ಸ್ಟರ್ಸ್ ಆರ್ ಆಲ್ವೇಸ್ ಒನ್ ಸ್ಟೆಪ್ ಎಹೆಡ್ ಆಫ್ ದ ಆನೆಸ್ಟ್ ಪರ್ಸನ್. ಸೆಟ್ಟನ್ಲಿ ಯಾಕೆಂದರೆ ಎಲ್ಲ ಪಾನ್ ಕಾರ್ಡ್ ಕೊಟ್ಟಿರ್ಬೋದು, ಆಧಾರ್ ಕೊಟ್ಟಿರ್ಬೋದು, ಅವ್ರಿಗೆ ಗೊತ್ತಾಗ್ತದೆ ಕೊಡೋದು ಯಾವಾಗ. ಆ ಪಾನ್ ಕಾರ್ಡ್ ಇರುವ ಇದರಲ್ಲಿ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ ಮಾಡಿದರೆ ಮಾತ್ರ. ಎನಿ ಟ್ರಾನ್ಸಾಕ್ಷನ್
ಪಾನ್ ಅದರಲ್ಲಿ ಬರೋದಿದ್ದರೆ ಈಗ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನಾವು ಸೇಲ್ ಡೀಡ್ ಮಾಡುವಾಗ ಪಾನ್ ಗಿನ್ನೆಲ್ಲ ಕೊಡಬೇಕು. ಆದರೆ ಆ್ಯಕ್ಚುಯಲ್ ಕನ್ಸಿಡರೇಷನ್ ಫಾರ್ ಸೇಲ್ ಅದು ರಿಫ್ಲೆಕ್ಟ್ ಆಗೋದಿಲ್ಲ ಯಾವುದು ಸೇಲ್ ಡೀಡ್ನಲ್ಲಿ. ಇಂಥ ಕ್ರಮ ಇಂಥ 10% ನಿಮಗೆ 50 ಲಕ್ಷಕ್ಕೆ ಮಾಡಿ ಹೇಳ್ತಾನೆ. ಬಟ್ ಐ ಮೇ ವಾಟ್ ಮೋರ್ ದೆನ್ ದಟ್ ಅಲ್ಲ, ಬ್ಲ್ಯಾಕ್ ಮನಿ ಹೇಳ್ತೇವೆ. ಬ್ಲ್ಯಾಕ್ ಮನಿ ನಾನು ಕೊಡೋದಿಲ್ಲ, ದಟ್ ಈಸ್ ಇವೇಷನ್. ಸೊ ಆನೆಸ್ಟ್ಲಿ ಆ ರಿಜಿಸ್ಟರ್ ಡಾಕ್ಯುಮೆಂಟ್ನಲ್ಲಿಯೇ ಆ್ಯಕ್ಚುಯಲ್ ಪ್ರೈಸ್ ಹೇಳಲೇಬೇಕು. ಹೇಳಿದರೆ ಆಗ ಟ್ಯಾಕ್ಸ್ ಬರ್ತದೆ. ಸೊ ಬೈ ನಾಟ್ ಮೆನ್ಷನಿಂಗ್ ದ ಎಕ್ಸಾಕ್ಟ್ ಸೇಲ್ ಕನ್ಸಿಡರೇಷನ್, to the extent of that, no, that's what happens. That's what as a common man, taxation knowledge very limited. But how that is one avenue of evading tax. Any transaction which even now does not come to the knowledge of the ಮುಂಚೆ ಏನು ಮಾಡ್ತಿದ್ದಂದರೆ ಒಂದೇ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಡುತ್ತಿರಲಿಲ್ಲ. ಯಾಕಂದರೆ ಒಂದೇ ಬ್ಯಾಂಕ್ನಲ್ಲಿ ಇಟ್ಟು ಅವರು TDS ಮಾಡ್ತಾರೆ ಹೇಳಿ, ಬ್ರಹ್ಮಾವರ ಬ್ಯಾಂಕ್ ಅದರಲ್ಲೆಲ್ಲ ಮಾಡ್ತಿದ್ರು. ಅದ ನಂತರ ಇವರು ಹೇಳಿದಾಗೆ ಪಾನ್ಗಿನ್ ಕೊಟ್ಟ ನಂತರ ಯಾವ ಬ್ರ್ಯಾಂಚಿನಲ್ಲಿ ಇಟ್ಟರು ಸಹ ಅವ್ರಿಗೆ ಗೊತ್ತಾಗ್ತದೆ. ಸೊ ಅರ್ಲಿಯರ್ ದ ಮೋಸ್ಟ್ ಸಕ್ಸಸ್ಫುಲ್ ಅಂತಂದರೆ ಸಿಂಡಿಕೇಟ್ ಬ್ಯಾಂಕ್ ಇದು, ಬ್ರಹ್ಮಾವರದಲ್ಲಿ ಇಡಿ, ಕಾರ್ಪೊರೇಷನ್ ಬ್ಯಾಂಕ್ ಉದ್ಯಾವರದಲ್ಲಿ ಇಡಿ, ಆ ರೀತಿ ಮಾಡಿದ್ರು ಗೊತ್ತಾಗ್ತಿರಲಿಲ್ಲ ಅಷ್ಟೇ. ದಟ್ ಇಸ್ ದ ಇವೇಷನ್ ನಂಬರ್ ಆಫ್ ಪೇಮೆಂಟ್ ಆ್ಯಂಡ್ ಈ ಮಸ್ಟ್ ಬಿ ನೋಯಿಂಗ್ ಬೆಟರ್ ದೆನ್ ಐ ಡು. ಓಕೆ ಓಕೆ ಮಹೇಂದ್ರ ಶೆಣರು, ಅದೇ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡುವ ವ್ಯವಸ್ಥೆಯ ಉದ್ದೇಶ ಮತ್ತು ಇದು ಲಿಂಕ್ ಮಾಡದಿರುವ ಪರಿಣಾಮಗಳು. ಸೊ ಸರ್, ಇಮ್ಯೂಬಲ್ ಪ್ರಾಪರ್ಟಿ ಬಗ್ಗೆ ಹೇಳ್ತಿದ್ರು. ಸೊ ಪಾನ್ ಈಗ ಕಂಪಲ್ಸರಿ, ಈಗ 5 ಲಕ್ಷಕ್ಕಿಂತ ಜಾಸ್ತಿ ನೀವು ಸೇಲ್ ವ್ಯಾಲ್ಯೂ ಡಿಕ್ಲೇರ್ ಮಾಡೋದಿದ್ರೆ, ಸೊ ಯು ನೀಡ್ ಟು ಮೆನ್ಷನ್ ಪಾನ್ ಇನ್ ದ sale deed. And it has to be given, the PAN of the buyer and seller has to be submitted to the sub registrar office. ಮತ್ತೆ ಇನ್ನೊಂದು ಸ್ಟೆಪ್ ಫಾರ್ವರ್ಡ್ ಹೋಗಿದ್ದಾರೆ. ಸೊ ಎಲ್ಲಾದರೂ ನೀವು 50 ಲಕ್ಷಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇದ್ದರೆ, ಸೊ ಆಗ 1% TDS ಡಿಡಕ್ಟ್ ಮಾಡಬೇಕು. ಓಕೆ, ಪರ್ಚೇಸರ್ ಹ್ಯಾಸ್ ಟು ಡಿಡಕ್ಟ್ 1% TDS and balance has to be remitted to the seller. So income tax is tracing out, trying to trace out each and every transaction of high value. Okay. So in the days to come, so they will be making it mandatory for all the transaction to report in terms of PAN. PAN ಅಥವಾ ಆಧಾರ್. ಈಗ ಪಾನ್ ಮುಂಚೆ ಕಂಪಲ್ಸರಿ ಇತ್ತು, ಈಗ ಕೆಲವು ಕಡೆ ಆಧಾರ್ ಸಹ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಆಧಾರ್ ಮತ್ತು ಪಾನ್ ಲಿಂಕ್ ಮಾಡಿದ ನಂತರ ಈಗ ಅದರ್ ಥಿಂಗ್ಸ್, ಅದರ್ ಟ್ರಾನ್ಸಾಕ್ಷನ್ಸ್ ಆಲ್ಸೋ ದೇ ಆರ್ ಗೆಟಿಂಗ್ ಟು ನೋ. ಓಕೆ. ಈ ಆಧಾರ್ ಮತ್ತು ಪಾನ್ ಮುಂಚೆ ಅಷ್ಟು ಸೀರಿಯಸ್ನೆಸ್ ತಗೊಳ್ಳಿಲ್ಲ ಜನರು. ಸೊ ಇನ್ಕಮ್ ಟ್ಯಾಕ್ಸ್ ವೇರ್ ರಿಪೀಟೆಡ್ಲಿ ದೇ ವರ್ ಮೇಕಿಂಗ್ ದ ಅನೌನ್ಸ್ಮೆಂಟ್ ಟು ಲಿಂಕ್ ದ ಆಧಾರ್ ವಿತ್ ದ ಪಾನ್, ಬಟ್ ದೇ ವರ್ ನಾಟ್ ಡೂಯಿಂಗ್. ಸೊ ರೀಸೆಂಟ್ಲಿ ದೇ ಕೆಮ್ ಔಟ್ ವಿತ್ ದ ಫೈನ್. ಸೊ ಈಗ ನೀವು ಆಧಾರ್ ಮತ್ತು ಪಾನ್ ಲಿಂಕ್ ಮಾಡಬೇಕಾದ್ರೆ 1,000 ಫೈನ್ ಕಟ್ಟಿಯೇ ಲಿಂಕ್ ಮಾಡಬೇಕು. ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಲಿಂಕ್ ದ ಆಧಾರ್ ವಿತ್ ಪಾನ್, ಸೊ ಈಗ ಆಫ್ಟರ್ 31st ಜುಲೈ ನಿಮ್ಮ ರಿಫಂಡ್ ಇದ್ದರೆ ನಿಮಗೆ ಪ್ರೊಸೆಸ್ ಆಗೋದಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಗೋಯಿಂಗ್ ಟು ಲಿಂಕ್ ದ ಆಧಾರ್ ವಿತ್ ಪಾನ್. ಮತ್ತು ಆ ರಿಟರ್ನ್ ಇಟ್ ಮೇ ಬಿ ಇನ್ವ್ಯಾಲಿಡ್ ಇನ್ ಫ್ಯೂಚರ್. ಸೊ ಅದಕ್ಕೋಸ್ಕರ ಸೊ ಪಾನ್ ಮತ್ತು ಆಧಾರ್ ಲಿಂಕ್ ಮಾಡೋದು ಆದಷ್ಟು ಉತ್ತಮ. ಓಕೆ. ಟ್ರೇಸ್ ಮಾಡಲಿಕ್ಕೆ ಬೇರೆ ಏನೇನು ವ್ಯವಸ್ಥೆಗಳಿವೆ? ಈಗ ವಿಜಿಲೆನ್ಸ್ ಸ್ಕ್ವಾಡ್ ಆಗಿರಬಹುದು, ಏನೇನು ವ್ಯವಸ್ಥೆಗಳಿವೆ? ಸೊ ದೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ರೀಸೆಂಟ್ಲಿ ವೆನ್ ಐ ಅಪ್ರೋಚ್ ದ ಡಿಪಾರ್ಟ್ಮೆಂಟ್, ಸೊ ಆಲ್ ದ ಟ್ರಾನ್ಸಾಕ್ಷನ್ಸ್, ಕೆಲವು ಟ್ರಾನ್ಸಾಕ್ಷನ್ ನಮಗೆ ಫಾರ್ಮ್ 26 ASL ಸಿಗ್ತದೆ, ಓಕೆ, ಕೆಲವು ನಮಗೆ AISL ಸಿಗ್ತದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅದರ್ ಇನ್ಫಾರ್ಮೇಷನ್ ಈಸ್ ರೆಡಿಲಿ ಅವೈಲೇಬಲ್ ವಿತ್ ದ ಇನ್ಕಮ್ ಟ್ಯಾಕ್ಸ್ ಆಫೀಸ್. ಕಂಪ್ಲೀಟ್ ಇನ್ಫಾರ್ಮೇಷನ್, ಕಂಪ್ಲೀಟ್ ಡಾಟಾ ಇಸ್ ದೇರ್. Data, they will be knowing. So where you have opened the bank account, where you are having the term deposits, so where you are having the demat accounts, okay, so which broker you are using the demat account, everything. So where you are having the properties, everything is available with the income tax office. Even cooperative banks, So cooperative banks also. These days it has been made mandatory to collect the PAN ಎಲ್ಲೆಲ್ಲಿ ಕೊಡ್ತೀರಿ ನೀವು, ಸೊ ಇಟ್ ವಿಲ್ ಬಿ ರಿಪೋರ್ಟ್. ದಯಮಾಡಿ ಅವರಲ್ಲಿ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಉಂಟು, ಕಲೆಕ್ಟಿಂಗ್ ಇಂಟೆಲಿಜೆನ್ಸ್ ಏನಾದರೂ ಡಿಪಾರ್ಟ್ಮೆಂಟ್ ಇದೆಯಾ ಆದಾಯ ತೆರಿಗೆ ಇಲಾಖೆಯಲ್ಲಿ, ಅಥವಾ ವಿಜಿಲೆನ್ಸ್ ಸ್ಕ್ವಾಡ್ಗಳು ಏನಾದರೂ ಇದೆಯಾ? ಸೊ ದೇ ಆರ್ ಹ್ಯಾವಿಂಗ್ ಇಟ್ ಈಸ್ ದೇರ್ ಇಂಟರ್ನಲ್. ಸೊ ಇಫ್ ದೇ ಆರ್ ಹ್ಯಾವಿಂಗ್ ಎನಿ ಡೌಟ್, ಸೊ ದೇ ವಿಲ್ ಬಿ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ ಫ್ರಮ್. ಬಟ್ ಇಂಟೆಲಿಜೆನ್ಸ್ ಸ್ಕ್ವಾಡ್ ಇರಬಹುದು. ಓಕೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ.
ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರಿ, ಈ ಕಾಳಧನದ ಬಗ್ಗೆ ಪ್ರಸ್ತಾಪಿಸಿದರು ಮಾನ್ಯ ಯು ಜಿ ಕಾಮತ್ರವರು. ಇದು ಯಾವ ರೀತಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸ್ತದೆ ಮತ್ತು ಬುಡಮೇಲು ಮಾಡ್ತದೆ, ಮತ್ತು ಕಾಳಧನದ ಬಗ್ಗೆ ಇಲಾಖೆಗೆ ಮಾಹಿತಿ ಯಾವ ಯಾವ ಸೋರ್ಸ್ಗಳಿಂದ ಸಿಗುತ್ತೆ? ಸೊ ಈಗ ತುಂಬ ಆ್ಯಕ್ಟ್ಸ್ ಉಂಟು, ನಾಟ್ ಓನ್ಲಿ ಇನ್ಕಮ್ ಟ್ಯಾಕ್ಸ್ ವಿಚ್ ಈಸ್ ರೆಗ್ಯುಲೇಟಿಂಗ್. ಸೊ ದೇರ್ ವಿಲ್ ಬಿ ಫೆಮಾ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇರ್ಬೋದು, GST ಇರ್ಬೋದು, ಅಥವಾ ಯಾವುದೇ ಬಿಸ್ನೆಸ್ ನೀವು ಮಾಡ್ತಿರಾದ್ರೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ರಿಪೋರ್ಟ್ ಅಂಡರ್ GST, ಸೊ GSTಯಲ್ಲಿ ನೀವು ಟರ್ನ್ ಓವರ್ ಡಿಕ್ಲೇರ್ ಮಾಡಿದ ನಂತರ ಇಟ್ ಈಸ್ ಎ ರಿಪೋರ್ಟೆಡ್ ಟರ್ನ್ ಓವರ್, ಇಟ್ ಈಸ್ ಅವೈಲೇಬಲ್ ಟು ಆಲ್. ಸೊ ನಾವು GST ವಿಲ್ ಬಿ ಶೇರಿಂಗ್ ದ ಇನ್ಫಾರ್ಮೇಷನ್ ವಿತ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಇನ್ ದ GST, ಇಫ್ ಯು ಆರ್ ಶೋಯಿಂಗ್ ಇನ್ಕಮ್ ಟರ್ನ್ ಓವರ್ ಆಫ್ 1 crore, ಸೊ ದ ಸೇಮ್ ಟರ್ನ್ ಓವರ್ ಹ್ಯಾಸ್ ಟು ಬಿ ರಿಪೋರ್ಟೆಡ್ ಹಿಯರ್. ಸೊ ನಿಮಗೆ ಟ್ಯಾಕ್ಸ್ ಕಡಿಮೆ ಮಾಡಬೇಕಂತೇಳಿ ಟರ್ನ್ ಓವರ್ ಕಡಿಮೆ ಮಾಡಿದರೆ, ಸೊ ಯು ವಿಲ್ ಬಿ ಕಾಟ್. ಸೊ ಈಗ ಎಲ್ಲ ಟ್ರೇಸಿಂಗ್ ಔಟ್ ಆಗ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ. ಸೊ ಇಫ್ ಯು ಆರ್ ಗೋಯಿಂಗ್ ಟು ರಿಪೋರ್ಟ್ ಎನಿ ಇನ್ಕಮ್, ವೆದರ್ ಇಟ್ ಈಸ್ ಆ್ಯಕ್ಚುಯಲ್ ಇನ್ಕಮ್ ಆರ್ ನಾಟ್, ಸೊ ಯು ವಿಲ್ ಬಿ ಯು ವಿಲ್ ಬಿ ಕಾಟ್. ಸೊ ಈ ಬ್ಲ್ಯಾಕ್ ಮನಿ ಅಂತ ಹೇಳ್ತೇವೆ, ಈಗ ಆದಷ್ಟು ಕಡಿಮೆ ಆಗ್ತಾ ಉಂಟು, ಮುಂಚಿನ ಹಾಗೆ ಅಲ್ಲ. ಸೊ ದೇ ಆರ್ ಟ್ರೇಸಿಂಗ್ ಔಟ್. ಸೊ ಇನ್ ಕೇಸ್ ಆಫ್ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಆಲ್ಸೋ, ಸೊ ದೇ ಆರ್ ಚೆಕಿಂಗ್ ವಿತ್ ದ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಸೊ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಆ ಏರಿಯಾಕ್ಕೆ ಅಥವಾ ಆ ಪ್ರಾಪರ್ಟಿಗೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಎಷ್ಟು ಉಂಟು ಅಂತೇಳಿ. ಯು ಕೆನಾಟ್ ಮೆನ್ಷನ್ ದ ಸೇಲ್ ಅಮೌಂಟ್ ಬಿಲೋ ದ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಸೊ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂಗಿಂತ ಕಡಿಮೆ ತೋರಿಸಿದ್ರು ಸಹ ಯು ವಿಲ್ ಬಿ ಟ್ಯಾಕ್ಸ್ಡ್ ಎಟ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಸೊ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್ ಟು ಕ್ಯಾಚ್ ಹೋಲ್ಡ್ ಆಫ್ ದೋಸ್ ಫ್ರಾಡ್ಸ್ಟರ್ಸ್ ಸೊ ಆರ್ ಇನ್ ಟು ದಿಸ್ ಬ್ಲ್ಯಾಕ್ ಬಿಸ್ನೆಸ್. ಕಾಳಧನವನ್ನು ತಡೆಗಟ್ಟಲಿಕ್ಕೆ ಹಲವಾರು ಮಾರ್ಗಗಳನ್ನು ಅದು ಇದೆ, ಅದನ್ನು ಮಾಡ್ತಾ ಇದೆ. ಮತ್ತು ಮನಿ ಲ್ಯಾಂಡ್ರಿಂಗ್ ಬಗ್ಗೆ ಕೂಡ ಕೇಳ್ತಾ ಇದ್ರು ಮಾನ್ಯ ಕಾಮತ್ರವರು. ಬ್ಲ್ಯಾಕ್ ಮನಿ, ಮನಿ ಲ್ಯಾಂಡ್ರಿಂಗ್ ಅಥವಾ ಇನ್ನಿತರ ಈಗ ಸುದ್ದಿಯಲ್ಲಿರುವಂಥ ಬಿಟ್ ಕಾಯಿನ್ ವ್ಯವಹಾರ, ಇದರ ಬಗ್ಗೆ. ಸೊ ಕಾನೂನು ಅಷ್ಟು ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಈಗ. ಅದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, PMLA. So recently they have changed it and they have brought some strict actions. So those who are involved in this money laundering activities, so punishment is a huge one. Okay. So they cannot escape. So if you are caught, you are gone. ಅದಕ್ಕೋಸ್ಕರ so punishments ಹಾಗೆ ಇಟ್ಟಿದ್ದಾರೆ. Even they have told no professional can be involved in this money laundering. So ಮಾಡಿದ್ರೆ so strict actions will be taken by the government. ಓಕೆ, ಯು ಜಿ ಕಾಮತ್ರವರು ಬೇರೆ ಏನಾದರೂ ಪ್ರಶ್ನೆಗಳಿವೆ? ಮನಿ ಲಾಂಡ್ರಿಂಗ್, ಬಿನಾಮಿ ಗಿನಾಮಿ ಅದೆಲ್ಲ ಬರ್ತದೆ, ಎಲ್ಲೋ ಬರುತ್ತೆ. ಬೇನಾಮಿ, ಇನ್ ಶಾರ್ಟ್ ಬ್ಲ್ಯಾಕ್ ಮನಿಯನ್ನು ಲೀಗಲೈಸ್ ಆಗಿ ತೋರಿಸಿ. ಸೊ ಇಫ್ ಯು ಆರ್ ಇನ್ವಾಲ್ವ್ಡ್, ಸೊ ಪನಿಷ್ಮೆಂಟ್ ವಿಲ್ ಬಿ ಮಾರಿಸ್ಟಿಕ್. ಅದೇ ತುಂಬ ರೈಡ್ ಆಗೋದು ಅದೆಲ್ಲ ಹವಾಲಾ, ಬೇನಾಮಿ. ಸೊ ಗೌರ್ಮೆಂಟ್ ಇಸ್ ಟ್ರೈಂಗ್ ದೇರ್ ಬೆಸ್ಟ್ ಟು ಸ್ಟಾಪ್ ದೀಸ್ ಆಕ್ಟಿವಿಟೀಸ್. ನಾವು ಹವಾಲಾ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಈಗ ಬಿಟ್ ಕಾಯಿನ್ ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಓಕೆ. ಸೊ ಈವನ್ ಇನ್ ಕೇಸ್ ಆಫ್ ಬಿಟ್ ಕಾಯಿನ್ ಟ್ರಾನ್ಸಾಕ್ಷನ್ TDS ಕಾನ್ಸೆಪ್ಟ್ ತಂದಿದ್ದಾರೆ ಈಗ. ಸೊ ಎನಿ ಪಾರ್ಟಿ ಹೂ ಇಸ್ ಗೋಯಿಂಗ್ ಟು ಪರ್ಚೇಸ್ ಆರ್ ಸೇಲ್, ಸೊ ಅಲ್ಲಿ TDS ಮಾಡಿ, ಅಂದರೆ ಇನ್ ಆರ್ಡರ್ ಟು ಟ್ರೇಸ್ ಔಟ್ ದ ಟ್ರಾನ್ಸಾಕ್ಷನ್ ವಿಚ್ ವಿಲ್ ಹ್ಯಾಪನ್. ಸೊ ಸೇಲ್ ಮಾಡಿದಾಗ ಸೇಲ್ ಆಗಿದೆ ಇಲ್ವಾ ಅಂತ ಮುಂಚೆ ಗೊತ್ತಾಗ್ತಿರ್ಲಿಲ್ಲ. ಈಗ ಈ TDS ಕಾನ್ಸೆಪ್ಟ್ ತಂದ ನಂತರ ಸೊ ದೇ ಆರ್ ಗೆಟಿಂಗ್ ಟು ನೋ ಹೂ ಹ್ಯಾಸ್ ಡನ್ ವಾಟ್. ಸೊ ಈ ಗೇಮಿಂಗ್ ಎಲ್ಲ ಅದರಲ್ಲಿ ಸಹ ಹಾಗೆ. ಸೊ ಗೇಮಿಂಗ್ ಲಾಟ್ರೀಸ್ ಅಲ್ಲೆಲ್ಲ ವಿನ್ ಆದರೆ 30% TDS ಉಂಟು ಈಗ. ಈಗ ಸೊ ಇಫ್ ಯು ಆರ್ ವಿನ್ನಿಂಗ್ ಇನ್ ಎನಿ ಲಾಟ್ರಿ, ಸೊ ದ ಪರ್ಸನ್ who is going to transfer the proceeds, so he has to deduct 30% TDS. ಓಕೆ ಸರ್, ಈಗ ಘೋಷಿಸ್ತಾರೆ ಕೆಲವರು, ಅಂದರೆ ಒಂದು 5 ಲಕ್ಷ ಅಥವಾ ಒಂದು ಸ್ಮಾಲ್ ವೆಂಡರ್ ಅವನಿಗೊಂದು 5 lakhs or 7 lakhs ಇನ್ಕಮ್ ಇರುತ್ತೆ. ಈಗ ನೀವು 7 lakhs ಗರಿಷ್ಠ ಮಿತಿ ಇರುತ್ತೆ. ಆದರೆ ಒಂದು ವಾರ್ಷಿಕ ಅವಧಿಯಲ್ಲಿ ಏನಾದರೂ ಒಂದು ಇನ್ಕಮ್ ಜಾಸ್ತಿ ಆದರೆ ಆವಾಗ ಯಾವ ರೀತಿಯಲ್ಲಿ ಅನೌನ್ಸ್ ಮಾಡಬೇಕು ಸರ್ ಅವರು? ಅಲ್ಲ, ಅದು ದಟ್ಸ್ ಕಾಮನ್ ಸೆನ್ಸ್ ಇದೆ. ನಮ್ಮ ಡಿಟೇಲ್ನಲ್ಲಿ ಮಾಡಬೇಕಲ್ಲ, ಸೋರ್ಸ್ ಅಂತ ಹೇಳಬೇಕು ಅಷ್ಟೇ. ಅದರಲ್ಲಿ ಯಾವ ರೀತಿಯ ಕಾಂಪ್ಲಿಕೇಶನ್ ಕಾಣೋದಿಲ್ಲ ಅಷ್ಟೇ. ಅಲ್ಲ, ರೆಗ್ಯುಲರ್ ಇನ್ಕಮ್ 7 ಇದ್ದ ಇನ್ನರ್ ಅರ್ಜಿಯಲ್ಲಿ ಅವ್ರು ಹೋಗಬೇಕು, ಹಾಗೆ ಏನು ಅವರೇ ಸ್ವಯಂ ಪ್ರೇರಿತರಾಗಿ ಘೋಷಣೆ ಮಾಡ್ತಾರೆ. ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಇತ್ತು ಒಂದು ಒಂದು ಮಾಫಿ ಮಾಡೋ ಒಂದು ಆಗಾಗ ಸ್ಕೀಮ್ ತರ್ತಿದ್ರು ಅವರು ಅಷ್ಟೇ. ಪೆನಾಲ್ಟಿ ಎಲ್ಲ ಹಾಕೋದಿಲ್ಲ ಇಲ್ಲ ಅಷ್ಟೇ. ಅದಕ್ಕೆ ಒಂದು ಕನ್ಸೆಷನ್ ಆಗಿ ಒಂದು ವಾಲಂಟರಿ ಡಿಕ್ಲರೇಷನ್ ಆಫ್ ಟ್ಯಾಕ್ಸ್ ಹೇಳಿ ತುಂಬ ಆಗಾಗ ಇರ್ತಿತ್ತು ಹಾಗೆ. ದಟ್ ವಾಸ್ ಅನ್ ಅಪಾರ್ಚುನಿಟಿ ಗಿವನ್ ಟು ದ ಅಫೆಂಡರ್ಸ್ ಟು ಕಮ್ ಔಟ್ ಟ್ರೂ ಹಾಗೆ. ಸೊ ದಟ್ ಪೆನಾಲ್ಟಿ ಇಂಪ್ಯಾಕ್ಟ್ ವಿಲ್ ಬಿ ರಿಡ್ಯೂಸ್, ಸ್ಟ್ರಿಂಜೆನ್ಸಿ ಮಾಡುವಂಥದ್ದೆಲ್ಲ ಇತ್ತು. ಇತ್ತೀಚೆಗೆ ಅಂಥದ್ದೇನು ಬಂದದ್ದು ಕಾಣೋದಿಲ್ಲ. ಮುಂಚೆ ರೆಗ್ಯುಲರ್ ಆಗಿ ಬರ್ತಿತ್ತು ಅಷ್ಟೇ. ದಯಮಾಡಿ ಇವರಿಗೆ ಟ್ಯಾಕ್ಸ್ ರಿಕವರಿ ಬಗ್ಗೆ ಹೇಳಿ. ವಾಟ್ ಆರ್ ದ ಕೋಯರ್ಸಿವ್ ಸ್ಟೆಪ್ಸ್ ಇದೆ ಟ್ಯಾಕ್ಸ್ ರಿಕವರಿ ಬಗ್ಗೆ ಸರ್? ಅದೇ ಈಗ
ಎಲ್ಲಾದರೂ ನೀವು ಇನ್ಕಮ್ ರಿಪೋರ್ಟ್ ಮಾಡಲಿಲ್ಲ ಇದ್ರೆ ಅವ್ರ ಇನ್ಕಮ್ ಟ್ಯಾಕ್ಸ್ ಗೆಟ್ಸ್ ಟು ನೋ ದ್ಯಾಟ್ ಯು ಆರ್ ಅರ್ನಿಂಗ್ ಇನ್ಕಮ್ ಬಟ್ ಯು ಹ್ಯಾವ್ ಫೇಲ್ ಟು ರಿಪೋರ್ಟ್ ದ್ಯಾಟ್ ಇನ್ಕಮ್ ಆ್ಯಂಡ್ ಯು ಆರ್ ಲಯಬಲ್ ಟು ಪೇ ದ ಟ್ಯಾಕ್ಸ್. ಸೊ ಆಗ ಈಗ ಅವರು ಸ್ಕ್ರೂಟಿನಿ ಎಲ್ಲ ಮಾಡ್ತಿದ್ದಾರೆ. ಸೊ ದೇ ಆರ್ ಟೇಕಿಂಗ್ ಲಾಟ್ ಸ್ಟೆಪ್ಸ್ ಟು ರಿಕವರ್ ದ ಟ್ಯಾಕ್ಸಸ್. ಸೊ ಕೆಲವು ಸಲ ಎಂತ ಆಗ್ತದೆ, ನೀವು ರಿಪೋರ್ಟ್ ಮಾಡಿರೋದಿಲ್ಲ, ಸೊ ನೀವು ಸ್ಕ್ರೂಟಿನಿ ಅಸೆಸ್ಮೆಂಟ್ ಸಹ ಅಟೆಂಡ್ ಆಗಿರೋದಿಲ್ಲ, ಫ್ರೀಕ್ವೆಂಟ್ ನೋಟಿಸಸ್ ವೇರ್ ಸರ್ವ್ಡ್ ಟು ದ SSC ಬಟ್ SSC ಡಿಂಟ್ ಟರ್ನ್ ಅಪ್. ಸೊ ಈಗ ಎಂತ ಮಾಡ್ತಿದ್ದಾರೆ ಅವರು, ಸೊ ದೇ ಆರ್ ಓನ್ಲಿ ಕ್ಯಾಲ್ಕುಲೇಟಿಂಗ್ ವಾಟ್ ಈಸ್ ದ ಆಕ್ಚುಯಲ್ ಲಯಬಿಲಿಟಿ. ಸೊ ಅಂಡರ್ ದ ಬೆಸ್ಟ್ ಜಜ್ಮೆಂಟ್ ಡಿಪಾರ್ಟ್ಮೆಂಟ್ ಅವರೇ ಔಟ್ಸೈಡರ್ಸ್ ಇಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು, ಈಗ ಬ್ಯಾಂಕ್ಸ್ ಇಂದ ಕಲೆಕ್ಟ್ ಮಾಡಿಕೊಂಡು ಬ್ಯಾಂಕಲ್ಲಿ ಟೋಟಲ್ ಕ್ರೆಡಿಟ್ಸ್ ಎಷ್ಟಾಗಿದೆ, ಸೊ ಅದರ ಮೇಲೆ 6% 8% ಹಾಕಿ, ಸೊ ದೇ ಆರ್ ಓನ್ಲಿ ಕ್ಯಾಲ್ಕುಲೇಟಿಂಗ್ ದ ಟ್ಯಾಕ್ಸ್ ಲಯಬಿಲಿಟಿ ಆ್ಯಂಡ್ ದೇ ಆರ್ ಸೇಯಿಂಗ್ ದಟ್ ದಿಸ್ ಈಸ್ ಯುವರ್ ಟ್ಯಾಕ್ಸ್ ಲಯಬಿಲಿಟಿ, ಯು ಹ್ಯಾವ್ ಫೇಲ್ಡ್ ಟು ಫೈಲ್ ದ ರಿಟರ್ನ್ಸ್, now pay this tax amount. Or if there is any objection or any opinion, so you need to give it. Okay. So if the SSC is not objection file ಮಾಡಲಿಕ್ಕೆ ಅವಕಾಶ ಇದೆ. Right of being heard has to be given. So adralli if the SSC agrees, he may pay the tax with the penalty or interest whichever is applicable, or else he may go for the further appeal also. Appeal ಮಾಡಲಿಕ್ಕೆ options ಉಂಟು. ಸೊ ಇಫ್ ಈಸ್ ನಾಟ್ ಗೋಯಿಂಗ್ ಟು ಟರ್ನ್ ಔಟ್, ಎಂತ ಸಹ ನೀವು ಫ್ರೀಕ್ವೆಂಟ್ ನೋಟಿಸ್ ಸರ್ವ್ ಮಾಡಿ ನೀವೆಲ್ಲ ಶೋಕಾಸ್ ನೋಟಿಸ್ ಕೊಟ್ಟು ನೀವು SSC ಟರ್ನ್ ಆಗಲಿಲ್ಲದಿದ್ದರೆ ನಾವು ದೇ ಆರ್ ಫ್ರೀಸಿಂಗ್ ದ ಬ್ಯಾಂಕ್ ಅಕೌಂಟ್. ಓಕೆ. ಸೊ ಫ್ರೀಸಿಂಗ್ ದ ಬ್ಯಾಂಕ್ ಅಕೌಂಟ್, ಪ್ರಾಪರ್ಟಿ ಎಲ್ಲಿದೆ ಅಲ್ಲೆಲ್ಲ ಸೀಸ್ ಮಾಡಿಕೊಂಡು, ಸೊ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್ ಟು ರಿಕವರ್ ದ ಟ್ಯಾಕ್ಸ್ ಅಮೌಂಟ್. ಟ್ಯಾಕ್ಸಸ್ ದೇ ಆರ್ ಟ್ರೈಂಗ್ ಟು ರಿಕವರ್ ಆಸ್ ಸೂನ್ ಆಸ್ ಪಾಸಿಬಲ್. ಯು ಕೆನಾಟ್ ಇವೇಟ್ ದ ಟ್ಯಾಕ್ಸ್. ಬಟ್ ಫರ್ಮ್ ಹ್ಯಾಸ್ ಬಿನ್ ಲಾಸ್ನಲ್ಲಿ ನಡೆಯುತ್ತೆ, ಬಿಸ್ನೆಸ್ ಲಾಸ್ ಆಯಿತು ಅಂದಾಗ ಅಲ್ಲಿ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೊಂದಿಗೆ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕು? ಸೊ ಲಾಸಸ್, ಐ ಆಮ್ ನಾಟ್ ಗೋಯಿಂಗ್ ಟು ಪೇ ದ ಟ್ಯಾಕ್ಸಸ್ ನಾವು. ಲಾಸಸ್ ಇದ್ದರೆ, ಆ್ಯಕ್ಚುಯಲ್ ಲಾಸಸ್ ಇದ್ದರೆ, ಸೊ ಯು ಕ್ಯಾನ್ ಕನ್ವಿನ್ಸ್ ದೆಮ್. ಓಕೆ. ಸೊ ಇನ್ಕಮ್ ಟ್ಯಾಕ್ಸ್ ಯಾವತ್ತು ಇನ್ಕಮ್ ಮೇಲೆ ಚಾರ್ಜ್ ಆಗೋದು. ಓಕೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಬಟ್ ಗೇನ್ ಏನೋ ಲಾಸಸ್ ಆಯಿತು ಏನೋ ಸಮಥಿಂಗ್ ಲಾಸಸ್ ಇದ್ದರೆ, ಸೊ ಯು ನೀಡ್ ನಾಟ್ ಪೇ ಎನಿ ಟ್ಯಾಕ್ಸ್. ಸೊ ಲಾಸ್ ಮೇಲೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಂತಿಲ್ಲ. ಸೊ ಯು ಕ್ಯಾನ್ ಕನ್ವಿನ್ಸ್ ದೆಮ್ ಆ್ಯಂಡ್ ಇಫ್ ದೇರ್ ಇಸ್, ಬಟ್ ಅಗೇನ್ ಹಿ ಹ್ಯಾಸ್ ಟು ರಿಪೋರ್ಟ್ ಆನ್ಲೈನ್. ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಫೈಲ್ ವಿದಿನ್ ದ ಡ್ಯೂ ಡೇಟ್, ಸೊ ದಟ್ ಲಾಸಸ್ ಕ್ಯಾನಾಟ್ ಬಿ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ. ಹಿ ಹ್ಯಾಸ್ ಟು ಪೇ ದ ನೆಕ್ಸ್ಟ್ ಇಯರ್ ನಿಮಗೆ ಪ್ರಾಫಿಟ್ ಆದರೆ ಅಥವಾ ಇನ್ಕಮ್ ಆದರೆ ಈ ಲಾಸ್, ಪ್ರೀವಿಯಸ್ ಇಯರ್ ಲಾಸಸ್ ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆಗುತ್ತೆ. ಓಕೆ. ಸರ್ಕಾರ ತನ್ನ ವಾರ್ಷಿಕ ಮುಂಗಡ ಪತ್ರ, ತಾವು ಹೇಳಿದಂತೆ ಬಜೆಟಲ್ಲಿ ಪ್ರತಿ ಬಾರಿಯೂ ಮಹತ್ತರ ಬದಲಾವಣೆಗಳನ್ನು ತರ್ತಾ ಇದೆ. ಅಂದರೆ ರೆಗ್ಯುಲರ್ ಆಗಿ ಈಗ ಒಂದು ಮೇ ಬಿ 4-5 or 10 years ಬಹಳಷ್ಟು ಚೇಂಜಸ್ ಆಗ್ತಾ ಇದೆ. ಇದರ ಉದ್ದೇಶ ಏನು ಸರ್? ಸೊ ಅದೇ, ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್ ಟು ಇನ್ಕ್ರೀಸ್ ದೇರ್ ರೆವೆನ್ಯೂ, ಬಿಕಾಸ್ ಗೌರ್ಮೆಂಟಿಗೆ ರೆವೆನ್ಯೂ ಜಾಸ್ತಿ ಆಗ್ತಾ ಹೋದಾಗೆ, ಸೊ ದೇ ಕ್ಯಾನ್ ಡೂ ಸಮ್ ಮೋರ್ ಇನ್ಫ್ರಾಸ್ಟ್ರಕ್ಚರ್. ಸೊ ವಾಟ್ ಎವರ್ ದೇ ಹ್ಯಾವ್ ಡನ್ ದೀಸ್ ಇಯರ್ಸ್, so adella because of this revenue, because of these taxes. So they are trying their best to develop the country by earning this revenue. So adakoskara they are in the union budget every year ನೀವು ನೋಡಿದ್ರೆ, so there are lot many amendments which are happening in each and every budget, and they are trying their best to increase the revenue. So government ಗೆ revenue ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಒಳ್ಳೆಯದು ಗೌರ್ಮೆಂಟಿಗೆ. ಬಟ್ ಮೇಜರ್ ರೆವೆನ್ಯೂ ಈಗ ಜಾಸ್ತಿ ಆಗ್ತಾ ಇದೆ ಅಲ್ಲ ಸರ್, GST ಇಂದ. ಇನ್ಕಮ್ ಟ್ಯಾಕ್ಸ್ ರೆವೆನ್ಯೂಗಿಂತಲೂ ಜಾಸ್ತಿ GST ಇಂದ ಆಗ್ತಾ ಉಂಟು. ಸೊ ಫಾರ್ ದ್ಯಾಟ್ ರೀಸನ್ ದೇ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಮುಂಚೆ 2.5 ಲಕ್ಷ ತನಕ ಮಾತ್ರ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟಿದ್ರು, ಮತ್ತೆ 5 ಲಕ್ಷ ಮಾಡಿದ್ರು, ಈಗ 7 ಲಕ್ಷ ಮಾಡಿದ್ದಾರೆ. ಹಾಗೆ ದೇ ಆರ್ ಇನ್ಕ್ರೀಸಿಂಗ್ ದ ಸ್ಲ್ಯಾಬ್. ಬಟ್ even taxpayers also getting something. Some benefit. Okay, some benefit these days. ಅಂದರೆ ಅದರಲ್ಲೂ ಬದಲಾವಣೆಗಳು ಆಗ್ತಾ ಇವೆ. ಓಕೆ. ಮತ್ತು ಆದಾಯ ತೆರಿಗೆ ಕಲೆಕ್ಷನ್ ಆದಾಯವನ್ನು ಹೆಚ್ಚು ಮಾಡಲು ಇಲಾಖೆಯಿಂದ ಕ್ರಮಗಳ ಬಗ್ಗೆ ಒಂದಷ್ಟು ಹೇಳಿದ್ರಿ, ಮತ್ತು ಹೇಳುವುದಾದರೆ ಏನೇನು ಕ್ರಮಗಳಿವೆ? ಅದೇ ಈಗ ಆರ್ಟಿಫಿಷಿಯಲ್ ಅದೇ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮತ್ತು ಡಿಪಾರ್ಟ್ಮೆಂಟ್ ಒಂದಷ್ಟು ಕಣ್ಗಾಳನ್ನು ಇಡೋದು, ಮತ್ತು ಬೇರೆ ಏನಾದರೂ ಮಾರ್ಗಗಳಿವೆ ಅಂತ. ಈವನ್ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಸೊ ಅವರು ಸಹ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಜಾಯಿಂಟ್ಲಿ ವಿತ್ ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ರೀಸೆಂಟ್ಲಿ ಆನ್ July 15th and 16th ಆಲ್ ಓವರ್ ಇಂಡಿಯಾ 167 ಸಿಟೀಸಲ್ಲಿ ಸೊ ನಮ್ಮ ಇನ್ಸ್ಟಿಟ್ಯೂಟ್ ಟ್ಯಾಕ್ಸ್ ಕ್ಲಿನಿಕ್ ಅಂತ ಓಪನ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ. ಸೊ ವಾಟ್ ಈಸ್ ದ ಬೆನಿಫಿಟ್ ಆಫ್ ಫೈಲಿಂಗ್ ದ ಟ್ಯಾಕ್ಸ್ ರಿಟರ್ನ್ಸ್? ಸೊ ಹೂ ಹ್ಯಾಸ್ ಟು ಫೈಲ್ ದ ಟ್ಯಾಕ್ಸ್ ರಿಟರ್ನ್ಸ್? ವೈ ದೇ ಹ್ಯಾವ್ ಟು ಫೈಲ್ ದ ಟ್ಯಾಕ್ಸ್ ರಿಟರ್ನ್ಸ್?
ಸೊ ಆ ಅಸಿಸ್ಟೆನ್ಸನ್ನು ಟ್ಯಾಕ್ಸ್ ಫೈಲಿಂಗ್ ಮಾಡಲಿಲ್ಲ, ಬಟ್ ಅಸಿಸ್ಟೆನ್ಸನ್ನು ವೈ ಇಟ್ ಹ್ಯಾಸ್ ಟು ಬಿ ಡನ್. ಸೊ ಟ್ಯಾಕ್ಸ್ ಫೈಲಿಂಗ್, ಹೂ ಹ್ಯಾಸ್ ಟು ಫೈಲ್ ದ ರಿಟರ್ನ್ಸ್, ಸೊ ಅದೆಲ್ಲ ಟ್ಯಾಕ್ಸ್ ಕ್ಲಿನಿಕಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಇಂಥ ಇನ್ಫಾರ್ಮೇಷನನ್ನು ಬಳಕೆದಾರರ ವೇದಿಕೆ ಏನಾದರೂ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಸರ್? ಅಲ್ಲ, ತನ್ಮೂಲಕವಾಗಿ ಜನರಲ್ಲಿ ಅವೇರ್ನೆಸ್ ಮೂಡಿಸೋದನ್ನು. ಈಗೇನು ಬಹಳಷ್ಟು ಚೇಂಜಸ್ಗಳು ಆಗ್ತಾ ಇವೆ ಬಜೆಟಲ್ಲಿ. ಈ ಚೇಂಜಸ್ ಬಗ್ಗೆ ಕೂಡ ಜನರಿಗೆ ಹೆಚ್ಚು ಗೊತ್ತಿಲ್ಲ. ಇವತ್ತಿನ ಅನುಭವದಿಂದ ಸಟನ್ಲಿ ಇಂಟ್ರೊಡ್ಯೂಸ್ ಆಗಿ ಲೆಕ್ಚರ್ಸ್ಗೆ ಹೋದಾಗ ಅಲ್ಲ, ಬಟ್ ಮುಂದೆ ಮಾಡಬಹುದು ಬಳಕೆದಾರರ ವೇದಿಕೆ ಕೂಡ. ಈಗ ಮಹೇಂದ್ರ ಶೆಣೆ ಅವರು ಇದ್ದಾರೆ, ಅವರು ಒಂದಷ್ಟು ಜನ ಅಥವಾ ಕೆಲವೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಕೆಲವೊಂದು ನಗರಸಭಾ ವ್ಯಾಪ್ತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಆದಂಥ ಒಂದು ಟ್ಯಾಕ್ಸ್ ಪೇಮೆಂಟ್ ಮತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ ಅನ್ನುವಂಥ. ಸ್ಟ್ಯಾಟಿಸ್ಟಿಕ್ಸ್ ನೋಡ್ಲಿಕ್ಕೆ ಹೋದ್ರೆ, ಸೊ ಇನ್ ದ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಟಿಲ್ ನೌ 11 crore 64 lakh have registered. 11 crore 64 lakh have registered in the income tax portal. Hardly till now so far 6 crore 95 lakh ಅವರು ರಿಟರ್ನ್ ಫೈಲ್ ಮಾಡಿದ್ದಾರೆ. ಸೊ ನಮ್ಮ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ 10%, ಸೊ ಇಟ್ ಈಸ್ ನಥಿಂಗ್. ಬಟ್ ಔಟ್ ಆಫ್ ದಿಸ್ 6,95,000 hardly 40 to 45% are paying tax actually. So out of that they are earning 5.13 crore. ಅಂದರೆ ಇಲ್ಲಿರೋದು ಹೆಚ್ಚಾಗಿ ಪುವರ್ ಮತ್ತು ಕೆಳ ಮತ್ತು ಮಧ್ಯಮ ಬಡವರ್ಗದವರೇ ಇರೋದು, ಅದರಿಂದ ಒಂದಷ್ಟು ಕಡಿಮೆ ಇದೆ. ಇವನ್ ನಾಟ್ ರೀಚ್ ಇವನ್ 10% ಆಲ್ಸೋ ಮೇ ಬಿ. ಓಕೆ, ಇಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್. ತಮ್ಮ ಬಯಕೆ ಇವನ್ ಆಧಾರ್ ಮತ್ತೆ ಪಾನ್ ಲಿಂಕ್ ಆದದ್ದು ಹಾರ್ಡ್ಲಿ 10 crore. ಸೊ ದೇರ್ ಮೇ ಬಿ ಮೆನಿ ಪಾನ್ ಹೋಲ್ಡರ್ಸ್, ಬಟ್ ಅವೇರ್ನೆಸ್ ಒಟ್ಟಿಗೆ ಸ್ಟಿಲ್ ಆಕ್ಷನ್ಸ್ ಟು ಬಿ ಟೇಕನ್. ಓಕೆ, ಅದರೊಂದಿಗೆ ಈಗ ಚಾರ್ಟೆಡ್ ಅಕೌಂಟ್ನ ಒಂದು ರೋಲ್ ಬಗ್ಗೆ ತಾವು ಹೇಳಿದ್ರಿ, ತಾವು ಕೂಡ ಅವೇರ್ನೆಸ್ ಮೂಡಿಸುವಂಥ ಪ್ರಯತ್ನವನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಒಟ್ಟಿಗೆ ಮಾಡ್ತಾ ಇದ್ದೀರಿ. ಏನೇನು ಮಾಡ್ತಾ ಇದ್ದೀರಿ ಸರ್? ಅದೇ ಫಸ್ಟ್ ಆಫ್ ಆಲ್ ನಮ್ಮ ಕ್ಲೈಂಟ್ಸನ್ನು ಎಜುಕೇಟ್ ಮಾಡ್ತಿರ್ತೇವೆ ರಿಗಾರ್ಡಿಂಗ್ ಈ ಫೈಲಿಂಗ್ ಬಗ್ಗೆ. ಕೆಲವರು ಈಗ ಅವರೇ ಆಗಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡ್ತಿದ್ದಾರೆ. ಸೊ ದೇ ಆರ್ ಆಸ್ಕಿಂಗ್ ವಿತ್ ದಸ್ ವೆದರ್ ಇಫ್ ಐ ಡೂ ಲೈಕ್ ದಿಸ್, ಇಫ್ ಐ ಇನ್ವೆಸ್ಟ್ ಇನ್ ATC, ವೆದರ್ ಐ ವಿಲ್ ಬಿ ಗೆಟಿಂಗ್ ದ ಬೆನಿಫಿಟ್. ಸೊ ವಾಟ್ ಟೈಪ್ ಆಫ್ ಬೆನಿಫಿಟ್ ಐ ವಿಲ್ ಬಿ ಗೆಟಿಂಗ್. ಮತ್ತು ಯಾವುದೇ ಈಗ ದೊಡ್ಡ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಮಾಡಲಿಕ್ಕಿದ್ರೆ, ಸೊ ಹೌ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಇಂಪ್ಯಾಕ್ಟ್ ಆನ್ ದ ಇನ್ಕಮ್ ಟ್ಯಾಕ್ಸ್ ಆರ್ GST. ಸೊ ಎವ್ರಿಥಿಂಗ್ ದೇ ಆರ್ ಡಿಸ್ಕಸಿಂಗ್ ದೀಸ್ ಡೇಸ್. ಸೊ ದೇ ಆರ್ ಇನ್ ಟು ಟ್ಯಾಕ್ಸ್ ಪ್ಲಾನಿಂಗ್ ರಾದರ್ ದೆನ್ ಟ್ಯಾಕ್ಸ್ ಇವೇಷನ್. ಟ್ಯಾಕ್ಸ್ ಪ್ಲಾನಿಂಗ್ ಅಂದರೆ ಏನು ಸರ್ ಟ್ಯಾಕ್ಸ್ ಪ್ಲಾನಿಂಗ್? ಸೊ ಅದೇ ರಿಸ್ಕ್ಲೆಸ್ ಟ್ಯಾಕ್ಸ್ ಪೇಮೆಂಟ್. ಸೊ ಈಗ ಸೇಲ್ ಆಫ್ ಇಮೂವಬಲ್ ಪ್ರಾಪರ್ಟಿ ಆದ ನಂತರ, ಸೊ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ದ ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡಿದ ನಂತರ, ಸೊ ವಾಟ್ ಎವರ್ ಅಪ್ಲಿಕೇಬಲ್ ಟ್ಯಾಕ್ಸ್ ಆನ್ ದಟ್ ಗೇನ್, ಸೊ ಇಫ್ ಇಟ್ ಈಸ್ ಪೇಯ್ಡ್ ಇಮಿಡಿಯೇಟ್ಲಿ, ಸೊ ನೀವು ನೆಕ್ಸ್ಟ್ ಇಯರ್ ಬರೋ ತನಕ ಕಾಯ್ಬೇಕಂತಿಲ್ಲ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಂತ ಕಾಯ್ಬೇಕಂತಿಲ್ಲ. ಸೊ ಇಫ್ ಇಟ್ ಈಸ್ ಪೇಯ್ಡ್ ಇಮಿಡಿಯೇಟ್ಲಿ ಇನ್ ದ ಫಾರ್ಮ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್, ಸೊ ದೆರ್ ಮೇ ಬಿ ಚಾನ್ಸಸ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗೋ ಚಾನ್ಸಸ್ ಉಂಟು. ಓಕೆ, ಫೈನಲ್ ಲಯಬಿಲಿಟಿ ಬರುವಾಗ ಇಂಟ್ರೆಸ್ಟ್ ಕಡಿಮೆ ಆಗೋ ಚಾನ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ರೆ. ಸೊ ಇಟ್ ಈಸ್ ಬೆನಿಫಿಟ್ ಫಾರ್ ದ ಟ್ಯಾಕ್ಸ್ ಪೇಯರ್. ಸರಿ, ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ನ ಬಗ್ಗೆ 2023-24 ಏನೋ ಬಹಳಷ್ಟು ಡ್ರಾಸ್ಟಿಕ್ ಏನೋ ಚೇಂಜಸ್ ಆಯಿತು ಅಂತ ನಾವು ಕೇಳಿದ್ದೇವೆ. ಏನಂಥದ್ದು ಡ್ರಾಸ್ಟಿಕ್ ಚೇಂಜಸ್, ಮತ್ತು ಮುಂದಿನ ಬಜೆಟಲ್ಲಿ ಏನಂಥ ಎಕ್ಸ್ಪೆಕ್ಟೇಷನ್ಸ್ಗಳೇನಾದರೂ ಇದೆಯಾ? ಹಾಗೆ ಈಗ ಪೇಮೆಂಟ್ ಎವ್ರಿಥಿಂಗ್ ಈಸ್ ಎಲೆಕ್ಟ್ರಾನಿಕ್. ಮುಂಚೆ ಎಂತಾಗ್ತಿತ್ತಂದರೆ the form, the self-assessment tax form, we had to download and we had to fill the form and we had to submit to the bank for the payment. ಈಗ ಎಂತ ಮಾಡಿದ್ದಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಅದು ಫಾರ್ಮ್ ಅನ್ನು ಜನರೇಟ್ ಮಾಡುವ ಕಾನ್ಸೆಪ್ಟ್ ತಂದಿದ್ದಾರೆ. ವೇರ್ ವಿಲ್ ಬಿ ಗೆಟಿಂಗ್ ಚಲನ್ ರೆಫರೆನ್ಸ್ ನಂಬರ್. ಸೊ ನೀವು ಅದು 2023-24 ಬಜೆಟ್ ಅಲ್ಲಿ ಓಕೆ ಅಂದರೆ ಚಲನ್ ದ ಚೇಂಜಸ್. ಸೊ ಚಲನ್ ನೀವು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲೇ ಜನರೇಟ್ ಮಾಡಿ, so that challan if you are going to submit it to the bank, just mentioning the CRN number, so everything will be auto populated in the bank server by online only. Okay, this is the biggest opportunity. ಈಗ ನಮ್ಮ ಟ್ಯಾಕ್ಸ್ ಒಂದು 10 ಲಕ್ಷ ಇದ್ರೆ, so he had to mention that, he had to mention the assessment year, the bank official, okay, or he had to mention the tax. Now just mentioning the CRN number, so you can pay the tax. Okay, this is everything will be auto populated, easy way. ಓಕೆ, ಇನ್ನೂ ಕೂಡ ಚೇಂಜಸ್ ಆಗುವಂಥ ಏನಾದರೂ ಬದಲಾವಣೆಗಳು ಆಗಬೇಕು ಅಂತ ತಮಗೆ ಅನಿಸಿದೆ SSC ಆಗಿ? ಸೊ ದೇರ್ ಆರ್ ಇನ್ನೂ ಈಸಿಯೆಸ್ಟ್ ಮಾಡಬೇಕು, ಇನ್ನೂ ಏನಾದರೂ ಚೇಂಜಸ್ ಆಗಬೇಕು ಅಂತ? ದೇರ್ ಆರ್ ಮೆನಿ ಟ್ಯಾಕ್ಸ್ ಪೇಯರ್ಸ್ ಆರ್ ದ SSCs who have still not paying the taxes or not filing the returns. My sincere request to them is, as a responsible citizen, so kindly file the returns
pay the appropriate taxes and be a responsible citizen. So that is my sincere request. ಅಂದರೆ ಇದರಲ್ಲಿ ಲೆಕ್ಕ ಪರಿಶೋಧಕರ ಪಾತ್ರ ಬಹಳಷ್ಟಿದೆ ಆದಾಯ ತೆರಿಗೆಯನ್ನು ಪಾವತಿ ಮಾಡುವಲ್ಲಿ. ಅಬ್ದುಲ್ ಕಲಾಂ ಅವರು ಹೇಳಿದರು, ವಿ ಆರ್ ಪಾರ್ಟ್ನರ್ಸ್ ಇನ್ ದ ನೇಷನ್ ಬಿಲ್ಡಿಂಗ್ ಅಂತ ನಮ್ಮ ಇನ್ಸ್ಟಿಟ್ಯೂಟ್ನವರಿಗೆ. ಸೊ ವಿ ಆರ್ ಅರೌಂಡ್ 3,95,000 ಚಾರ್ಟೆಡ್ ಅಕೌಂಟೆಂಟ್ಸ್. ಯು ಆರ್ ದ ಪಾರ್ಟ್ನರ್ಸ್ ಆಫ್ ನ್ಯಾಷನಲ್ ಬಿಲ್ಡಿಂಗ್. ಸೊ ವಿ ಆರ್ ಅರೌಂಡ್ 3,95,000 ಚಾರ್ಟೆಡ್ ಅಕೌಂಟೆಂಟ್ಸ್. ಸೊ ಅದರಲ್ಲಿ ಕೆಲವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಕೆಲವರು ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ. ಸೊ ಈ ಪ್ರಾಕ್ಟೀಸ್ ಮಾಡುವವರು ಈಗ ಸೊ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್ ಟು ರಿಪೋರ್ಟ್ ದ ಇನ್ಕಮ್ ಆ್ಯಂಡ್ ವಾಟ್ ಎವರ್ ಅಪ್ಲಿಕೇಬಲ್ ಟ್ಯಾಕ್ಸಸ್. ಸೊ ದೇ ಆರ್ ಟ್ರೈಂಗ್ ಟು ಕಲೆಕ್ಟ್ ದ ಟ್ಯಾಕ್ಸ್ ಅಂದರೆ ಪೇ ದ ಟ್ಯಾಕ್ಸ್ ಆನ್ ಬಿಹಾಫ್ ಆಫ್ ದ ಎಸ್ ಎಸ್. ಅಂದರೆ ಲೆಕ್ಕ ಪರಿಶೋಧಕರಿಗೂ ಕೂಡ ಒಂದು ವಿಷನ್ ಇದೆ ಅಂತ. ವಿಷನ್ ಉಂಟು. each and every chartered accountant is trying his best to join the hands with the government to for this development. ಡೆವಲಪ್ಮೆಂಟಲ್ಲಿ ತಾವು ಕೂಡ ಜೊತೆಯಾಗ್ತಾ ಇದ್ದೀರಿ. ಅದಕ್ಕಾಗಿ ಲೆಕ್ಕ ಪರಿಶೋಧಕರು ಏನಾದರೂ ಅಪ್ಡೇಟ್ ಆಗ್ತಾ ಇದ್ದೀರಾ? ಈಗ ಯಾವ ರೀತಿಯಲ್ಲಿ ಅಪ್ಡೇಟ್ ಆಗ್ತಾ ಇರ್ತೀರಿ? ಈಗ ಹೊಸ ಹೊಸ ಅಮೆಂಡ್ಮೆಂಟ್ಗಳು ಆಗ್ತಾ ಇವೆ. ಸೊ ಯು ಹ್ಯಾವ್ ಟು ಅಪ್ಡೇಟ್ ಆ್ಯಂಡ್ ರೆಗ್ಯುಲರ್ಲಿ. ಸೊ ಎಂತಾಗ್ತದೆ ಅಂದರೆ ನಮಗೆ ಇನ್ಸ್ಟಿಟ್ಯೂಟ್ನವರು ಮ್ಯಾಂಡೇಟ್ರಿ ಕಂಟಿನ್ಯೂಯಿಂಗ್ ಪ್ರೊಫೆಷನಲ್ ಎಜುಕೇಷನ್ ಅಂತ CPE ಅಂತ ರೆಗ್ಯುಲರ್ ಆಗಿ ವರ್ಷದಲ್ಲಿ ಇಷ್ಟು ಅವರ್ಸ್ ಆಗಲೇಬೇಕು ಅಂತೇಳಿ, 20 hours ಅಥವಾ 30 hours ಆಗಲೇಬೇಕು ಅಂತ. ಸೊ ಇನ್ ಅ ಇಯರ್ ಈಚ್ ಆ್ಯಂಡ್ ಎವ್ರಿ ಚಾರ್ಟರ್ಡ್ ಅಕೌಂಟೆಂಟ್ ಹೂ ಇಸ್ ಇನ್ ಟು ಪ್ರಾಕ್ಟೀಸ್ ಹ್ಯಾಸ್ ಟು ಸ್ಯಾಟಿಸ್ಫೈ ದೋಸ್ ನಂಬರ್ ಆಫ್ ಅವರ್ಸ್. ಸೊ ಅದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಈಗ ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಎನಿ ಚೇಂಜಸ್ ಇನ್ ದ ಡೈರೆಕ್ಟ್ ಟ್ಯಾಕ್ಸ್, ಎನಿ ಚೇಂಜಸ್ ಇನ್ ದ ಇನ್ಕಮ್ ಇಂಡೈರೆಕ್ಟ್ ಟ್ಯಾಕ್ಸ್, ಕಾರ್ಪೊರೇಟ್ ಲಾ ಇರ್ಬೋದು, ಆಡಿಟಿಂಗ್ ಪ್ರೊಫೆಷನಲ್ ಇರ್ಬೋದು, ಪ್ರೊಫೆಷನಲ್ ಎಥಿಕ್ಸ್ ಇರ್ಬೋದು. ಏನಾದರೂ ಚೇಂಜಸ್ ಆಗಿದ್ದರೆ ನಾವು ಅದಕ್ಕೆ ಸೆಮಿನಾರ್ ಕಾನ್ಫರೆನ್ಸ್ ಎಲ್ಲ ಮಾಡ್ತೇವೆ, ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇವೆ. ನಮ್ಮ ಬ್ರಾಂಚಲ್ಲಿ ಮಾಡ್ತೀವಿ. ಇನ್ಸ್ಟಿಟ್ಯೂಟ್ ಆಸ್ ಎ ಹೋಲ್ ದೇ ಆರ್ ಎಜುಕೇಟಿಂಗ್ ದ ಪ್ರೊಫೆಷನಲ್ಸ್. ಅಂದರೆ ಯಂಗ್ CAಗಳನ್ನು ಕೂಡ ಎಜುಕೇಟ್ ಮಾಡ್ತಾ ಇದ್ದೀವಿ. ವೆಬಿನಾರ್ಸ್ ಕಂಡಕ್ಟ್ ಮಾಡ್ತೇವೆ, ಸೆಮಿನಾರ್ಸ್ ಉಂಟು, ಸ್ಟಡಿ ಸರ್ಕಲ್ ಮೀಟಿಂಗ್ಸ್ ಇರ್ತದೆ. ಸೊ ಅದರಲ್ಲೆಲ್ಲ ಈ ವಾಟ್ ಎವರ್ ಚೇಂಜಸ್ ವಿಚ್ ವಿಲ್ ಹ್ಯಾಪನ್. ಸೊ ರೀಸೆಂಟ್ಲಿ ಚಾರಿಟೇಬಲ್ ಟ್ರಸ್ಟ್ ಅದರ ಬಗ್ಗೆ ಸಹ ನಾವು ಚೇಂಜಸ್ ಎಂತ ಆಗಿದೆ ಅದರ ಬಗ್ಗೆ ಸಹ ಮೆಂಬರ್ಸನ್ನೇ ಎಜುಕೇಟ್ ಮಾಡಿದ್ವಿ. ಓಕೆ. ಈ ಮೆಂಬರ್ಸ್ ಈವನ್ ದ ಸ್ಟೂಡೆಂಟ್ಸ್, ಚಾರ್ಟರ್ಡ್ ಅಕೌಂಟೆಂಟ್ ಸ್ಟೂಡೆಂಟ್ಸ್. ಈ ಚಾರಿಟೇಬಲ್ ಟ್ರಸ್ಟ್ ಎಕ್ಸೆಪ್ಷನ್ಸ್ಗಳೆಲ್ಲ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಯಲ್ಲೇ ಬರುತ್ತಾ ಸರ್? ಬರುತ್ತೆ ಅಲ್ವಾ? ಎಕ್ಸೆಪ್ಷನ್ ಯಾವ ರೀತಿಯಲ್ಲಿದೆ ಚಾರಿಟೇಬಲ್ ಟ್ರಸ್ಟಿಗೆ? ಇಫ್ ಯು ಆರ್ ಹ್ಯಾವಿಂಗ್ ದ 12 ರಿಜಿಸ್ಟ್ರೇಷನ್, 12 ರಿಜಿಸ್ಟ್ರೇಷನ್ ಇದ್ದರೆ ಅವರಿಗೆ ಬೆನಿಫಿಟ್ ಉಂಟು. ಅಂದರೆ ವಾಟ್ ಎವರ್ ಇನ್ಕಮ್ ದೇ ಆರ್ ಅರ್ನಿಂಗ್, ದೇ ನೀಡ್ ಟು ಯುಟಿಲೈಸ್ ಇಟ್ ಫಾರ್ ದ ಪರ್ಪಸ್ ಆಫ್ ಆಬ್ಜೆಕ್ಟ್ಸ್ ಆಫ್ ದ ಟ್ರಸ್ಟ್. ಓಕೆ. ಸೊ ನೀವೀಗ 100 ರೂಪಾಯಿ ಇನ್ಕಮ್ ಅರ್ನ್ ಮಾಡಿದರೆ ಅದರಲ್ಲಿ ಆ 100 ರೂಪಾಯಿ ನೀವು ಸ್ಪೆಂಡ್ ಮಾಡಬೇಕಾದ್ರೆ ವಾಟ್ ಆರ್ ದ ಆಬ್ಜೆಕ್ಟ್ಸ್? ಸೊ ಟ್ರಸ್ಟೆಡ್ ಈಡಲ್ಲಿ ಮೆನ್ಷನ್ ಮಾಡಿರ್ತಾರೆ ವಾಟ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ದ ಟ್ರಸ್ಟ್ ಅಂತ. ಅದಕ್ಕೋಸ್ಕರ ಸ್ಪೆಂಡ್ ಮಾಡಲಿಕ್ಕೆ ಇರ್ತದೆ. ಆ 100 ರೂಪಾಯಲ್ಲಿ 15%, ಸೊ 100 rupees ಅಲ್ಲಿ 15% ಈಸ್ ಎಕ್ಸೆಪ್ಟ್. ಸೊ ದಟ್ ಈಸ್ ದ ಬೆನಿಫಿಟ್ ವಿಚ್ ಇಸ್ ಗಿವನ್ ಬೈ ದ ಡಿಪಾರ್ಟ್ಮೆಂಟ್. ರಿಮೈನಿಂಗ್ 85 ಹ್ಯಾಸ್ ಟು ಬಿ ಯುಟಿಲೈಸ್ ಫಾರ್ ದ ಪರ್ಪಸ್ ಆಫ್ ಆಬ್ಜೆಕ್ಟ್ಸ್ ಆಫ್ ದ ಟ್ರಸ್ಟ್. ಓಕೆ. ಬಟ್ ಟ್ರಸ್ಟ್ ಹೇಗಿರಬೇಕು? ಅದಕ್ಕೆ ಏನಾದರೂ ನಿರ್ದಿಷ್ಟವಾದಂಥ ಮಾನದಂಡಗಳು ಇದೆಲ್ಲ ಕಾನೂನಿನಲ್ಲಿ ಏನು ಹೇಳುತ್ತೆ? ಅಂದರೆ ಬೆನಿಫಿಟ್ ಫಾರ್ ಆಲ್, ಬೆನಿಫಿಟ್ ಫಾರ್ ದ ಸೊಸೈಟಿ. ಓಕೆ. ಸೊ ನಾಟ್ ಫಾರ್ ಎ ಪರ್ಟಿಕ್ಯುಲರ್ ಕಾಸ್ಟ್, ಕಮ್ಯುನಿಟಿ, ಕ್ರೀಡ್ ಅದಕ್ಕಿದ್ರೆ 12 ಬೆನಿಫಿಟ್ ಕೊಡೋದು ಇಲ್ಲ. ಓಕೆ. ಸೊ ಇಟ್ ಶುಡ್ ಬಿ ಬೆನಿಫಿಟ್ ಫಾರ್ ಆಲ್. ಸೊ ಇಫ್ ಯು ಆರ್ ಗೋಯಿಂಗ್ ಟು ಗಿವ್ ದ ಸ್ಕಾಲರ್ಶಿಪ್, ಸೊ ಯು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ದ ಸ್ಟೂಡೆಂಟ್ಸ್. ಓಕೆ. So it should be open to all. If you are going to give any medical facility, so it should be open for all. So ಅಂತದಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅಂತ, ಕಾರ್ಪೊರೇಟ್ ಟ್ಯಾಕ್ಸ್ ಇದ್ದು ಹೌದು, ಅದು ಬೇರೆ, ಅದು ಕಂಪನಿ ಇದಕ್ಕೆ ಬರ್ತದೆ. ಸೊ ದೇ ಆರ್ ಟ್ರೈಂಗ್ ಟು ರೆಡ್ಯೂಸ್ ದ ಕಾರ್ಪೊರೇಟ್ ಟ್ಯಾಕ್ಸ್ ಇನ್ ಆರ್ಡರ್ ಟು ಬೂಸ್ಟ್ ದ ಕಂಪನೀಸ್ ಇನ್ ಇಂಡಿಯಾ. ಓಕೆ. ಅಲ್ಲಿಯೂ ಕೂಡ ಕೆಲವೊಂದನ್ನು ಗಮನದಲ್ಲಿ ಚೇಂಜಸ್ ಮಾಡಿದ್ದಾರೆ. ಸರಿ, ಮತ್ತೆ ಆದಾಯ ತೆರಿಗೆ ಮೊತ್ತದಲ್ಲಿ ರಾಜ್ಯ ಸರ್ಕಾರಗಳಿಗೆ ಮತ್ತು ಎಷ್ಟು ಪಾಲು ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಇದರ ಬಗ್ಗೆ ಕೂಡ ಆವಾಗ ವಾಗ್ವಾದಗಳು ಇರುತ್ತೆ. ಈಗ ಸ್ಟೇಟ್ GST ಮತ್ತು ಸೆಂಟ್ರಲ್ GST ಇದ್ದರೂ ಕೂಡ ಸ್ಟೇಟ್ನ GSTಯನ್ನು ಇಂತಿಷ್ಟೇ ವಾರ್ಷಿಕ ಅವಧಿಯಲ್ಲಿ ಯಾವಾಗ ಕೊಡಬೇಕು, ಇದರ ಬಗ್ಗೆ ಏನಾದರೂ ನಿರ್ದಿಷ್ಟವಾದಂಥ ನಿಯಮಗಳು ಇವೆಯಾ? ಸೊ ಇನ್ಕಮ್ ಟ್ಯಾಕ್ಸ್, ಇಟ್ ಈಸ್ ದ tax which will be collected by the central government. Central government is having the sole authority. ನಾನು ಹೇಳಿದಾಗೆ. ಬಟ್ GSTಯಲ್ಲಿ ಸೊ ಫಸ್ಟ್ GST ಸ್ಟಾರ್ಟ್ ಮಾಡಿದಾಗ 5 yearsಗೆ ಎಂತಾದರೂ ಸ್ಟೇಟ್ ಗೌರ್ಮೆಂಟಿಗೆ ಲಾಸ್ ಆದರೆ ಬಿಕಾಸ್ ಆಫ್ ದಿಸ್ ಇಂಟ್ರೊಡಕ್ಷನ್ ಆಫ್ ದ GST, ಸೊ ಕಂಪನ್ಸೇಷನ್ ವಿಲ್ ಬಿ ಗಿವನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇತ್ತು. ಅದರ ಪ್ರಕಾರ
So they are trying their best to remit the amount. So in future, whatever collections, whatever agreement or whatever the sharing, so it will be done. ಬಟ್ ಇನ್ಕಮ್ ಟ್ಯಾಕ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ಲಿಕ್ಕೆ ಕೊಡಬೇಕಂತಲೇ ಇಲ್ಲ. ಇಲ್ಲ. ಎನಿ ಚಾನ್ಸಸ್ No. ಈಗ ಏನಾದರೂ ಡಿಸಾಸ್ಟರ್ಸ್ ಆದರೆ ಅಂಥದ್ದೇನಾದ್ರು No, it will be used for the public welfare. So our income tax ಅದನ್ನು ಕೊಡಬಹುದು. ಬಟ್ ಇನ್ಕಮ್ ಟ್ಯಾಕ್ಸ್ it is not a proportionate which has to be given Not to Karnataka, mandatory. not mandate to Karnataka or Tamil Nadu. So it can ಬಟ್ be, ಜಿ ಎಸ್ ಟಿ ಇಸ್ ಮ್ಯಾಂಡೇಟ್ರಿ. ಇಷ್ಟಂತ ಕೊಡಬೇಕು, ಇಷ್ಟು ಮೊತ್ತವನ್ನು ಕೊಡಬೇಕು ಈ ಅವಧಿಯೊಳಗೆ ಅಂತ. ಮತ್ತು ಇಲಾಖೆಯವರು ವಿಧಿಸಬಹುದಾದಂತಹ ದಂಡಗಳು. ಈಗ ಈ ಟ್ಯಾಕ್ಸ್ ರಿಕವರಿ ಬಗ್ಗೆ ಹೇಳಿದರೆ, ಟ್ಯಾಕ್ಸ್ ರಿಕವರಿಯಲ್ಲಿ ಲೋಪಗಳಾದರೆ ಶಿಕ್ಷಾರ್ಹ, ಅದು ಯಾವ ರೀತಿಯಲ್ಲಿ ಅಪರಾಧ ಆಗ್ತದೆ, ಏನೇನು ದಂಡಗಳಿದೆ, ಯಾವ ರೀತಿಯಲ್ಲಿ ಶಿಕ್ಷೆಗಳಿವೆ? ಸೊ ಟ್ಯಾಕ್ಸ್ ಆ್ಯಕ್ಚುಲಿ ಲಯಬಿಲಿಟಿ ಉಂಟು, ಟ್ಯಾಕ್ಸ್ ಕಟ್ಟಲಿಲ್ಲ ನೀವು, ಆಗ ಟ್ಯಾಕ್ಸ್ ರಿಕವರಿ ಮಾಡ್ತಾರೆ ವಿತ್ ಸೆಸ್, ವಿತ್ ಇಂಟ್ರೆಸ್ಟ್. ಓಹೋ, ವಿತ್ ಸೆಸ್ ದೇ ಹೌ ಟು ರಿಕವರ್. ಸೆಸ್ ಇರ್ತದೆ, ಸೆಸ್ ವಿತ್ ಇಂಟ್ರೆಸ್ಟ್ ಆ್ಯಂಡ್ ಪೆನಲ್ಟಿ. ಸೊ ಈ 4 ಅವ್ರು ಕಲೆಕ್ಟ್ ಮಾಡಿ, ಸೆಸ್, ಇಂಟ್ರೆಸ್ಟ್ ಪೆನಾಲ್ಟಿ 3 ಕೂಡ ಮಾಡ್ತಾರೆ. ಓಕೆ. ಈಗ ಅದೇ ಲೇಟ್ ಫೈಲಿಂಗ್ ಮಾಡಿದ್ರೆ ಲೇಟ್ ಫೀಸ್ ಲೇಟ್ ಫೀಸ್. ಓಕೆ. ಸೊ ಇದು ಇವನ್ ಸಿಂಗಲ್ ಡೇ ದೇ ವಾಂಟ್ ಟು ವೇಟ್. ವಾಟ್ ಎವರ್ ಲಯಬಿಲಿಟಿ ಇಸ್ ದೇರ್, ಯು ನೀಡ್ ಟು ಪೇ ದ ಲಯಬಿಲಿಟಿ. ಓಕೆ. ಇವನ್ ಸಿಂಗಲ್ ಡೇ ದೇ ಡೋಂಟ್ ಗಿವ್ ಸಮ್ ಟೈಮ್ ಫಾರ್ ಮೇಕಿಂಗ್ ದ ಪೇಮೆಂಟ್, ವಿದಿನ್ ದಟ್ ಟೈಮ್ ಯು ನೀಡ್ ಟು ಸೊ ಪೇಮೆಂಟ್ ಮಾಡಬೇಕು. ಬಟ್ ಪೆನಾಲ್ಟಿ ಇದೆ. ಪೆನಾಲ್ಟಿ ಇದೆ, ಇಂಟ್ರೆಸ್ಟ್ ಇದೆ, ಸೆಸ್ ಇದೆ. So now if you are doing something wrong, you will be punished. So if you are compliant, you are safe. ಫನಿಶ್ ಅಂದರೆ ಪನಿಷ್ ಅಂತ ಅಲ್ಲ, ಅದೇ ಇಂಟ್ರೆಸ್ಟ್ ಬಿಟ್ಟು ಬೇರೆ ಏನಾದರೂ ಅಪರಾಧಗಳು, ಇದನ್ನು ಅಪರಾಧ ಅಂತ ಪರಿಗಣಿಸಿದ್ರೆ ಜೈಲು ಶಿಕ್ಷೆಯೋ ಅಥವಾ ನಿಮ್ಮದು ಲಯಬಿಲಿಟಿ ಟೂ ಮಚ್ ಇದ್ದರೆ, ಸೊ ಯು ಹ್ಯಾವ್ ನಾಟ್ ಟರ್ನ್ಡ್ ಅಪ್, ಸೊ ಇನ್ ದ್ಯಾಟ್ ಸಿಚುವೇಶನ್ ಫ್ರೀ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್, ಇಂಪ್ರಿಸನ್ಮೆಂಟ್ ಚಾನ್ಸಸ್ ಉಂಟು. Punishment in the form of fine, that will be there. Okay. Plus, if you have done something fraud or if you have evaded the tax, if the department comes to know, there may be chances of prosecution. Criminal action. Action. ಕ್ರಿಮಿನಲ್ offense. It will be ಇಟ್ಸ್ ಟ್ರೀಟೆಡ್ ಆಸ್ ಎ ಕ್ರಿಮಿನಲ್ ಅಫೆನ್ಸ್. ಮತ್ತು ಅದೇ ಪ್ರೊಸೀಜರ್ಸ್ಗಳು, ಅದನ್ನು ಸೇಮ್ ಪ್ರೊಸೀಜರ್ ವಿಲ್ ಬಿ ಫಾಲೋಡ್. ಓಕೆ ಸರ್. ಮತ್ತು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಕೃತಕ ಬುದ್ಧಿ ಆದಾಯ ತೆರಿಗೆ ಕಾರ್ಯಕ್ರಮಗಳಲ್ಲಿ ಮಹತ್ವ ವಹಿಸಲು ಸಾಧ್ಯ ಎಂದು ವರದಿಯಾಗಿದ್ದು ಸರಿಯೇ? ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮುಂಚಿನಾಗೆ ಮುಂಚೆ ಇನ್ಕಮ್ ಟ್ಯಾಕ್ಸಲ್ಲಿ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಇತ್ತು. ಹೌದು. Now they are trying to reduce the human resource and they are trying to implement this artificial intelligence because everything is rooted through this artificial intelligence these days. So ಯಾವುದೇ transaction, if you fail to report, suppose let us consider you have sold the immobile property. Immobile property sale ಮಾಡಿದ್ದೀರಿ, you have failed to report the immobile property, where upon the immobile property sale TDS has been deducted. So you will be caught directly through the help of artificial intelligence. Okay. So ನಿಮಗೆ FD interest ಉಂಟು. So suppose FD interest is 4 lakh, but you have reported only 2 lakh FD interest. Okay. So because of this artificial intelligence, so the artificial intelligence itself is going to calculate the tax amount and inform the income tax officer. This artificial intelligence now in process or you want to expect? No, it is It's on the process. Okay. ಮುಂಚೆ ಎಂತ ಆಗ್ತಿದೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ನಿಮಗೆ ರಿಫಂಡ್ ಇದ್ದರೆ, ಸೊ ಯು ಹ್ಯಾವ್ ಟು ವೇಟ್ ಫಾರ್ ಅ ಲಾಂಗರ್ ಡ್ಯೂರೇಷನ್. ನೌ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್, ಸೊ ದ ಇನ್ಕಮ್ ಟ್ಯಾಕ್ಸ್ ಪ್ರೊಸೆಸಿಂಗ್ ಹ್ಯಾಸ್ ಟು ಬಿ ಡನ್ ವಿದಿನ್ 15 days. Even refund also? Refund also. You need not to wait long time. ಕೆಲವು ಪ್ರೊಸೆಸಿಂಗ್ ಇಮಿಡಿಯೇಟ್ಲಿ ಆಗ್ತಾ ಉಂಟು. ಸೊ ದ ಮೊಮೆಂಟ್ ಯು ಫೈಲ್ ದ ರಿಟರ್ನ್ಸ್, within very next 10 seconds or 1 minute, income tax processing is being done. So they are trying their best to process the returns at the earliest. So this is because of the artificial intelligence. Okay, Kamantra. I'm ಈ ಪ್ರೊಸೆಸಿಂಗ್ ಅವರು ಔಟ್ಸೋರ್ಸಿಂಗ್ ಮಾಡಿದ್ದಾರೆ ಕೇಳಿದಲ್ಲ, IIT ಕೊಟ್ಟಿದ್ದಾರೆ, ಇದು ಕೆಲವು ಕಂಪ್ಯೂಟರ್ ಕಂಪನಿಗೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಇನ್ಫೋಸಿಸ್ ಇಸ್ ಅದು ಇನ್ಫೋಸಿಸ್ ಅದು ಹಾಗೆ ಈಗ ಪೋರ್ಟಲ್ ಮ್ಯಾನೇಜ್ ಮಾಡೋದು ಇನ್ಫೋಸಿಸ್ ಔಟ್ಸೋರ್ಸ್ ಕೊಟ್ಟಿದ್ದಾರೆ. ಓಕೆ ಓಕೆ. ಸೊ ರೀಸೆಂಟ್ಲಿ 2 years ಬ್ಯಾಕ್ ದೇ ಚೇಂಜ್ ದ ವೆಂಡರ್. ಇನ್ಫೋಸಿಸ್ ಮುಂಚೆ TCS ಇತ್ತು, ಈಗ ಇನ್ಫೋಸಿಸ್ನವರು ಮಾಡಿದ್ದಾರೆ. ಈಗ ಕೆಲವೊಂದು ಜನರು ಪರ್ಸನಲ್ CAಗಳನ್ನು ಇಟ್ಕೊಂಡು ಬಿಡ್ತಾರೆ. ಅಂಥ ಸಂದರ್ಭಗಳಲ್ಲಿ
ಈ ಆದಾಯ ತೆರಿಗೆಯನ್ನು ಪಾವತಿಸದೇ ಇರೋದು ಸಿ ಎಗಳು ಯಾವ ರೀತಿಯಲ್ಲಿ ಹೊಣೆಗಾರರಾಗ್ತಾರೆ? ಸೊ ದೇರ್ ಮೇ ಬಿ ಸರ್ಟನ್ ಕೇಸಸ್. ಸೊ ಸಿ ಎ ರೇರೆಸ್ಟ್ ಇನ್ ರೇರ್ ಕೇಸಸ್. ಸೊ ಮುಂಚೆ ಟ್ರೇಸ್ ಔಟ್ ಆಗ್ತಿರ್ಲಿಲ್ಲ, ಈಗ ಬಿಕಾಸ್ ಆಫ್ ದಟ್ IP ಕೋಡ್. ಸೊ ಈಚ್ ಸಿಸ್ಟಮ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ IP ಕೋಡ್. IP ಕೋಡ್ ಥ್ರೂ ಟ್ರೇಸ್ ಔಟ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಕ್ಲೇಮಿಂಗ್ ಎಕ್ಸೆಸ್ ಡಿಡಕ್ಷನ್, ಸೊ ನಂದು ATC ಡಿಡಕ್ಷನ್ ಇಲ್ಲ, ನಾನು 1.5 ಲಕ್ಷ ATC ಡಿಡಕ್ಷನ್ ಕ್ಲೇಮ್ ಮಾಡಿದೆ, ಮೆಡಿಕ್ಲೇಮ್ ಇಲ್ಲ, ಸೊ ಐ ಹ್ಯಾವ್ ಕ್ಲೇಮ್ 25,000 ಜಸ್ಟ್ ಟು evade the tax, reduce the tax amount. Okay. And if income tax authority comes to know, SSC will be caught, and who has supported that SSC in order to claim the excess refund, so he also will be punished. He also be punished. Now they are asking, ಈಗ ಅದು ಮಾಹಿತಿ ಕೇಳ್ತಾ ಇದ್ದಾರೆ. ಸೊ ಯಾರು ನಿಮ್ಮ ರಿಟರ್ನ್ ಫೈಲ್ ಮಾಡಿದ್ರು, ವೆದರ್ ಯು ಹ್ಯಾವ್ ಟೇಕನ್ ಎನಿ ಅಸಿಸ್ಟೆನ್ಸ್ ಟು ಫೈಲ್ ದ ರಿಟರ್ನ್ಸ್, ಹೂ ಹ್ಯಾಸ್ ಫೈಲ್ ದ ರಿಟರ್ನ್ಸ್ ಫಾರ್ ಯು, ಸೊ ಎವ್ರಿಥಿಂಗ್. ಓಕೆ, ದೀಸ್ ಈಗ ಓಕೆ ಸರ್. ಈ ಸಿ ಎಗಳು ಈಗ ಒಂದು ಅಪ್ಡೇಟ್ ಆಗ್ತಾ ಇದ್ದೀರಿ, ಯಾವುದಕ್ಕೆ ಈ ಹೊಸ ಹೊಸ ಅಮೆಂಡ್ಮೆಂಟ್ ಆದಂಥ. ಬಟ್ ಈ ಅಡ್ವಾನ್ಸ್ ಟೆಕ್ನಾಲಜಿಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಯಾವ ರೀತಿಯಲ್ಲಿ ದೇ ಹ್ಯಾವ್ ಟು ಅಪ್ಡೇಟ್, ಮತ್ತು ಏನಾದರೂ ಅಡಿಷನಲ್ ಎಜುಕೇಷನನ್ನು ತೆಗೆದುಕೊಳ್ಳಲಿಕ್ಕೆ ಏನಾದರೂ ಟ್ರೈನಿಂಗ್ ಸೆಮಿನಾರ್ ಅಂಥದ್ದಿದೆಯಾ? ಆಗ್ತಾ ಉಂಟು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಲಾಟ್ ಆಫ್ ಸೆಮಿನಾರ್ಸ್ ಆರ್ ಹ್ಯಾಪನಿಂಗ್ ಆಗ್ತಾ ಉಂಟು. ಮತ್ತು ಒಂದು ನಮ್ಮದೇ ಕೋರ್ಸ್ ಉಂಟು, ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಡಿಟ್. ನಮ್ಮ ಇನ್ಸ್ಟಿಟ್ಯೂಟೇ ಕಂಡಕ್ಟ್ ಮಾಡೋದು. ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಡಿಟಲ್ಲಿ ಇದೆಲ್ಲ ಕವರ್ ಆಗ್ತದೆ. ಹೌ ದ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಆಫ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಲ್ ಬಿ ಡೆಲ್ಟ್. ಈಗ ಬ್ಯಾಂಕ್ ಆಡಿಟ್ ಮಾಡಬೇಕಾದ್ರೆ ಅಥವಾ ಟ್ಯಾಕ್ಸ್ ಆಡಿಟ್ ಮಾಡಬೇಕಾದ್ರೆ ಯೂಸಿಂಗ್ ದ ಸಿಸ್ಟಮ್ ಹೌ ಟು ಡೂ ದ ಆಡಿಟ್, ಸೊ ದ್ಯಾಟ್ ವಿಲ್ ಬಿ ಥಾಟ್. ಓಕೆ, ಕ್ಲಿಯರ್ ಕಟ್ ಆಗಿ ಅವೇರ್ನೆಸ್ ಆಗ್ತಾ ಉಂಟು. ಸರ್, ವೆನ್ ಯು ವಿಲ್ ಬಿ ಗೋಯಿಂಗ್ ಟು ಹ್ಯಾಪಿ, ಅಂದರೆ ಎಷ್ಟು ಪರ್ಸೆಂಟೇಜ್ ಜನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ತಾವೊಂದು ಎಕ್ಸ್ಪೆಕ್ಟೇಷನ್ ಹೊಂದಿದ್ದೀರಾ? ಆವಾಗ ಮಾತ್ರ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಅಂತ ಎಣಿಸ್ಬೋದು ಅಂತ ಹೇಳಿದಾದರೆ. ಯಾಕಂದರೆ ಅದರ್ ನೇಷನನ್ನು ನಾವು ಗಮನಿಸಿದಾಗ ಬಹಳ ಕಡಿಮೆ ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್. ಏನು ಹೇಳ್ತೀರಾ? ಸೊ ನಾವು ಈಗ ಎಂತ ಆಗ್ತಾ ಉಂಟು ಅಂತ ಹೇಳಿದರೆ, ಹೂ ಈಸ್ ಕಂಪ್ಲೈಂಟ್ ಇನ್ಕಮ್ ಟ್ಯಾಕ್ಸ್ ಇಸ್ ನಾಟ್ ಗೋಯಿಂಗ್ ಟು ಡಿಸ್ಟರ್ಬ್ ಹಿಮ್. ಹೂ ಈಸ್ ನಾಟ್ ಕಂಪ್ಲೈಂಟ್ ಅಂದರೆ ಯಾರು ಆ್ಯಕ್ಚುಲಿ ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ, ಬಟ್ ಹಿ ಹ್ಯಾಸ್ ಫೇಲ್ ಟು ಫೈಲ್ ದ ರಿಟರ್ನ್ಸ್, ಹಿ ಹ್ಯಾಸ್ ಫೇಲ್ ಟು ಫೈಲ್ ದ ಪೇ ದ ಟ್ಯಾಕ್ಸ್. ಸೊ ಅಂಥವರಿಗೆ ಕ್ಯಾಚ್ ಹೋಲ್ಡ್ ಮಾಡ್ತಿದ್ದಾರೆ ಈಗ ಇನ್ಕಮ್ ಟ್ಯಾಕ್ಸ್ ನಾವು. ಸೊ ದೇ ಆರ್ ಆಸ್ಕಿಂಗ್ ಫಾರ್ ದ ಇನ್ಫಾರ್ಮೇಷನ್ ಫ್ರಮ್ ದ ಪಬ್ಲಿಕ್. ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನಿವನ್ who is earning income but he is not filing the returns, kindly provide us the information so that we can look into those SSCs. So they are trying their best to add some more taxpayers. ಅಂದರೆ ಟ್ರೈ ಮಿಲಿಯನ್ ಎಕಾನಮಿ ಬರಬೇಕಿದ್ರೆ ಅಂದರೆ ಯಾವುದು, ಎಷ್ಟು ಎಕ್ಸ್ಪೆಕ್ಟೇಷನ್ ಇಷ್ಟು ಸರ್? 50%, 70%? ಅದು ಹೇಳಿಗಾಗೋದಿಲ್ಲ ಸರ್. ಆದರೆ ಸೊ ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್, ಇಫ್ ಯು ಆರ್ ಗೋಯಿಂಗ್ ಟು ಪ್ರಾಂಪ್ಟ್ಲಿ ಫೈಲ್ ದ ರಿಟರ್ನ್ಸ್, ಸೊ ಎಂತಾಗ್ತದೆ ಕೆಲವೊಮ್ಮೆ ಬಿಕಾಸ್ ಫಾರ್ ದ ಬ್ಯಾಂಕ್ ಲೋನ್, ಅಪ್ಲೈಯಿಂಗ್ ಫಾರ್ ದ ಬ್ಯಾಂಕ್ ಲೋನ್, ಬ್ಯಾಂಕರ್ ಹೇಳ್ತಾರೆ ನಿಮ್ಗೆ ಎಷ್ಟು ಇನ್ಕಮ್ ಇರಬೇಕು ಅಂತೇಳಿ. ಆ್ಯಕ್ಚುಲ್ ಅಷ್ಟು ಇನ್ಕಮ್ ಉಂಟಾ ಇಲ್ವಾ ಅಂತ ಗೊತ್ತಿರೋದಿಲ್ಲ. ಸೊ ಈ ಮೇ ಬಿ ಅರ್ನಿಂಗ್ 3 lakh ಬಟ್ ಹಿ ವಿಲ್ ಬಿ ಶೋಯಿಂಗ್ 7 lakh ಆ್ಯಸ್ ಇನ್ಕಮ್. ಸೊ ಇನ್ಕಮ್ ಜಾಸ್ತಿ ಮಾಡ್ತಾ ಹೋದಾಗೆ, ಸೊ ವಿಲ್ ಬಿ ಸೇಯಿಂಗ್ ದಟ್ ಆರ್ GDP ವಿಲ್ ಇನ್ಕ್ರೀಸ್ ಬಿಕಾಸ್ ಪೀಪಲ್ಸ್ ಇನ್ಕಮ್ ಈಸ್ ಇನ್ಕ್ರೀಸಿಂಗ್. ಸೊ ಬಟ್ ವೆದರ್ ಇಟ್ ಈಸ್ ಆ್ಯಕ್ಚುಲ್ ಇನ್ಕಮ್ ಆರ್ ನಾಟ್, ಸೊ ಇಟ್ ಡಿಪೆಂಡ್ಸ್ ಅಗೇನ್. ಬಟ್ ಸರ್, ಇದು ಬಿಯಾಂಡ್ ದಟ್ ಯುವರ್ ದಿಸ್ ಈ ಒಂದು ಇದೇ ವಿಷಯಕ್ಕಿಂತ ಬೇರೆ ಅದು ಅಂದರೆ ಟ್ಯಾಕ್ಸ್ ಇದ್ದೆ, GST ಟ್ಯಾಕ್ಸ್ ಇದ್ದೆ. ಈಗ ಕಾಮನ್ ಪೀಪಲ್ GST ಟ್ಯಾಕ್ಸ್ ಅತಿ ಆಯಿತು ಮತ್ತೆ ರಿವೈಸ್ ಮಾಡ್ತಾ ಇರ್ತಾರೆ. ಕೌನ್ಸಿಲ್ GST ಕೌನ್ಸಿಲ್ ಒಂದೊಮ್ಮೆ 5% ಇದ್ದದ್ದು ಏಕಾಏಕಿ 18% ಆಗಿದೆ, ಎಲ್ಲೂ ಇಲ್ಲ 28% ಮಾಡಿದ್ದಾರೆ. ಈ ಹೌಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಇದಕ್ಕೆ ವಾಟ್ ಇಸ್ ದ ರೀಸನ್ ಸರ್? ಸೊ again they'll depend, they think about the consumption. GST based, it will be based on the consumption. So elli consumption ಜಾಸ್ತಿ ಉಂಟು, if we are going to tax those areas, so whether we will be making some revenue out of it. ಸೊ ಅದು ಕೆಲವೊಮ್ಮೆ ಕಾಣ್ತದೆ ಅವರಿಗೆ ಅದು ಕಡಿಮೆ ಆಗಬೇಕಾ ಅಂತ ಕನ್ಸಂಪ್ಷನ್ಸ್ ಅಂತ ಎಣಿಸ್ಬೋದು. ಕೆಲವೊಮ್ಮೆ ಗೌರ್ಮೆಂಟ್ ಈಸ್ ಟ್ರೈಯಿಂಗ್ ಟು increase the revenue based on taxing those areas. ಬಟ್ ಸ್ಟಿಲ್ 28% ಅದು ಅತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಡೂ ಯು ಎಕ್ಸ್ಪೆಕ್ಟ್ ಇಟ್ ವಿಲ್ ಬಿ ರೆಡ್ಯೂಸ್ಡ್? ಡಿಸಿಷನ್ ಬೈ ದ ಕೌನ್ಸಿಲ್ ಓನ್ಲಿ, ಬಟ್ ಸ್ಟಿಲ್ in the days to come, as a tax expert, so ನಿನ್ನೆ LPG cylinder, so they have dropped to 200 rupees. So in the days to come, maybe in order to give some relaxation to the public,
ಸೊ ದೇ ಮೇ ಡಿಕ್ರೀಸ್ ದ ಟ್ಯಾಕ್ಸ್ ರೇಟ್ಸ್. ಸರ್, ಒಂದು NRI ಇನ್ಕಮ್ಗೆ ಏನಾದರೂ ಇಲ್ಲಿ ಟ್ಯಾಕ್ಸ್ ಇದೆಯಾ? NRI ಅಂತ ಹೇಳಿದರೆ ಇಫ್ ಈಸ್ ಅರ್ನಿಂಗ್ ಇನ್ಕಮ್ ಇನ್ ಇಂಡಿಯಾ, ಓನ್ಲಿ. ಓಕೆ. ಇಫ್ ಈಸ್ ಅರ್ನಿಂಗ್ ಇನ್ಕಮ್ ಇನ್ ಇಂಡಿಯಾ ಬೀಯಿಂಗ್ ಎ ನಾನ್ ರೆಸಿಡೆಂಟ್, ಸೊ ಎಂತಾದರೂ ರೆಂಟ್ ಕೊಟ್ಟಿದ್ರೆ ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ ಅಥವಾ FD ಟರ್ಮ್ ಡೆಪಾಸಿಟ್ ಇಟ್ಟಿದ್ರೆ ಅಥವಾ ಎಂತ ಟ್ರಾನ್ಸಾಕ್ಷನ್ ಇದ್ರೆ ದಟ್ ಹಿ ಹ್ಯಾಸ್ ಟು ರಿಪೋರ್ಟ್. ಓಕೆ. ಸೊ ಫಾರ್ ಹಿಮ್ ಇಂಡಿಯನ್ ಇನ್ಕಮ್ ಇಸ್ ಟ್ಯಾಕ್ಸಬಲ್. ಫಾರ್ ದ ರೆಸಿಡೆಂಟ್ ವರ್ಲ್ಡ್ ಇನ್ಕಮ್ ಇಸ್ ಟ್ಯಾಕ್ಸಬಲ್. ಬಟ್ ಇನ್ಕಮ್ ಇಸ್ ಇನ್ಕಮ್, ದೇರ್ ಇಸ್ ನೋ ಏಜ್ ಲಿಮಿಟ್, ನಥಿಂಗ್. ಈಗ ಯಂಗ್ ಎಂಟರ್ಪ್ರಿನರ್ಸ್ ನಥಿಂಗ್ ಇಸ್ ದೇರ್. ಸೊ ಓನ್ಲಿ ದ ಬೈಫರ್ಕೇಶನ್ ಎಂತ ಮಾಡಿದ್ದಾರೆ ಅಂದರೆ ಬಿಲೋ 60 to 80, ಮತ್ತೆ 80 ಅಬವ್ ಅಂತ ಮಾಡಿದ್ದಾರೆ. ಅಲ್ಲಿ ಎಕ್ಸೆಪ್ಷನ್ಸ್ಗಳಿವೆ. ಬಿಲೋ 60 ಆದರೆ ಅವರಿಗೆ 3 lakh ಎಕ್ಸಂಪ್ಷನ್, 2,50,000 ಅಥವಾ 3 lakh. ಓಕೆ. ಸೊ 60 to 80 ಆದರೆ ಅವರಿಗೆ 50,000 ಜಾಸ್ತಿ ಸಿಗ್ತದೆ ಎಕ್ಸಂಪ್ಷನ್ ಲಿಮಿಟ್. ಓಕೆ. 80+ ಅವರಿಗೆ 5 lakh ತನಕ ಎಕ್ಸಂಪ್ಷನ್. ಓಕೆ. ಇನ್ಕಮಲ್ಲಿ ಮುಂಚೆ ಮೇಲ್ ಮತ್ತು ಫೀಮೇಲ್ ಸಪ್ರೇಟ್ ಇತ್ತು, ಈಗ ಅದು ಡಿಸ್ಕ್ರಿಮಿನೇಷನ್ ಇಲ್ಲ, ಮೇಲ್ ಫೀಮೇಲ್ ಇಲ್ಲ. ಈವನ್ ಯಂಗ್ ಎಂಟರ್ಪ್ರಿನರ್ಸ್ಗೆ ಏನಾದರೂ ಅವರಿಗೆ ಮೋಟಿವೇಶನ್ ಮಾಡುವ ನಿಟ್ಟಿನಲ್ಲಿ ಬೆನಿಫಿಟ್ಸ್, ಸರ್ಟನ್ ಎಕ್ಸಂಪ್ಷನ್ಸ್ ಮೇ ಬಿ ದೆ ಸ್ಟಾರ್ಟಪ್ಸ್ನವರಿಗೆಲ್ಲ ಕೊಟ್ಟಿದ್ದಾರೆ. ಸ್ಟಾರ್ಟಪ್ಸ್ನವರಿಗೆಲ್ಲ ಸೊ 5 years ಟ್ಯಾಕ್ಸ್ ಹಾಲಿಡೇ ಅದೆಲ್ಲ ಇರ್ತದೆ. ಓಕೆ. ಬಟ್ ಇನ್ಕಮ್ ಇಫ್ ಯು ಆರ್ ಅರ್ನಿಂಗ್, ಸೊ ದಟ್ ಹ್ಯಾಸ್ ಟು ಬಿ ರಿಪೋರ್ಟ್. ಬಟ್ ಇನ್ನೂ ಕೂಡ ಸುಧಾರಣೆ ಆಗುವ ಸಾಧ್ಯತೆ ಇದೆ. ಇನ್ ದ ಡೇಸ್ ಟು ಕಮ್ ಲಾಟ್ ಮೆನಿ ಚೇಂಜಸ್ ಆರ್ ಎಕ್ಸ್ಪೆಕ್ಟೆಡ್. ಹೋಪಲ್ಲಿ ಇರಬೇಕು ಜನ. ಓಕೆ. ಇನ್ನು ಆದಾಯ ತೆರಿಗೆ ವಿನಾಯಿತಿ ಹೆಚ್ಚಳ ಆಗಬಹುದು. ಇವನ್ ಇಟ್ ಕ್ಯಾನ್ ಬಿ ರೀಚ್ ಟು 10 lakhs. Next year is the election year, so we may hope some good benefits from the government for the taxpayer. ಓಕೆ. ಬಟ್ ಟ್ಯಾಕ್ಸನ್ನು ಘೋಷಿಸುವುದು ಎಲ್ಲರ ಕರ್ತವ್ಯ. ಇನ್ಕಮನ್ನು ಘೋಷಿಸುವುದು ಇನ್ಕಮ್, it is the responsibility. So declare your income. As a responsible citizen of India, he has to announce. He has to declare his income. So whatever may be his actual income, he has to declare. ಯಾರೂ ನುಣಚಿಕೊಳ್ಬಾರ್ದು. ಓಕೆ. ಏನು ಮೆಸೇಜ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ತೆರಿಗೆ ಕಾನೂನು ಪಾವತಿಸುವ ಹೊಣೆಗಾರಿಕೆಯ ಬಗ್ಗೆ? As a responsible citizen, even I am filing the returns. So 2012 when I started earning income, since then I am ಫೈಲಿಂಗ್ ಮೈ ರಿಟರ್ನ್ಸ್. ಈವನ್ ನನ್ನ ಕ್ಲೈಂಟ್ಸ್ ಅಥವಾ ಯಾರಿಗಾದರೂ ಯಾರು ನನ್ನ ಹತ್ರ ಸಲಹೆ ಕೇಳಿಕೆ ಬರ್ತಿದ್ದಾರೆ ಎಲ್ಲರಿಗೂ ಸಹ ಒಂದೇ ಹೇಳೋದು, ಇಫ್ ಯು ಆರ್ ಅರ್ನಿಂಗ್ ಇನ್ಕಮ್, ಸೊ ಫೈಲ್ ದ ಟ್ಯಾಕ್ಸ್ ರಿಟರ್ನ್ಸ್. ಸೊ ಡಿಕ್ಲೇರ್ ಯುವರ್ ಇನ್ಕಮ್ ಆ್ಯಂಡ್ ಬಿ ಸೇಫ್. ಸೊ ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಡಿಕ್ಲೇರ್ ಯುವರ್ ಇನ್ಕಮ್, ಇಫ್ ಯು ಆರ್ ಗೋಯಿಂಗ್ ಟು ಹೈಡ್ ಯುವರ್ ಇನ್ಕಮ್, ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಪೇ ದ ಟ್ಯಾಕ್ಸ್, ಸೊ ಒನ್ಸ್ ಇಫ್ ಯು ಆರ್ ಕಾಟ್, ಸೊ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಟೈಮ್, ಬಟ್ ಯು ಆರ್ ಹ್ಯಾವಿಂಗ್ ಓನ್ಲಿ ಲಿಮಿಟೆಡ್ ಟೈಮ್ ಟು ರಿಪೋರ್ಟ್. ಓಕೆ. ಸೊ ಅದಕ್ಕೋಸ್ಕರ ಬಿ ಸೇಫ್ ಒಂದೇ ಕೋರಿಕೆ ಅಂತ ಹೇಳಿದೆ. ಸೊ ಡಿಕ್ಲೇರ್ ಯುವರ್ ಇನ್ಕಮ್ ಅಂಡ್ ಬಿ ಸೇಫ್. ಬಟ್ ಕೌನ್ಸಿಲಿಂಗ್ ಯಾವ ಟೈಮಲ್ಲಿಯೂ ಕೂಡ ತಾವು ಮಾಡ್ತೀರಿ, CA ಯಾರು ಕೂಡ ಇದರ ಬಗ್ಗೆ ಇವನ್ ಇನ್ಫಾರ್ಮೇಷನ್ ಕೂಡ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಿದ್ದೇವೆ. ಆ್ಯಸ್ ವೆಲ್ ಆಸ್ ಈವನ್ ಸ್ಟೂಡೆಂಟ್ಸ್ನವರಿಗೆ, CA ಸ್ಟೂಡೆಂಟ್ಸ್ನವರಿಗೆ ಸಹ ಎಜುಕೇಟ್ ಮಾಡ್ತಿದ್ದೇವೆ, ಮೆಂಬರ್ಸ್ನವರಿಗೆ ಸಹ ಎಜುಕೇಟ್ ಮಾಡ್ತಿದ್ದೇವೆ. ವಾಟ್ ಎವರ್ ಚೇಂಜಸ್ ಹ್ಯಾಸ್ ಹ್ಯಾಪನ್, ಸೊ ದೇ ಶುಡ್ ಬಿ ಅಪ್ಡೇಟೆಡ್. ಓಕೆ ಸರ್, ಎನಿ ಕ್ವಶನ್ಸ್ ಅವರಲ್ಲಿ ಏನಾದರೂ ಕೇಳಲಿಕ್ಕಿದೆಯಾ? ಈಗ ಟ್ಯಾಕ್ಸ್ ಇವೇಷನ್ ಮಾಡಿದೆ ನಾನು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಲಿಮಿಟೇಷನ್ ಉಂಟು. ವೆನ್ ದೇ ಕ್ಯಾನ್ ಸ್ಟೆಪ್ ಇನ್ 12 ವರ್ಷದ ನಂತರ ಮಾಡಲಿಕ್ಕೆ ಆ ರೀತಿ ಏನಾದರೂ ಉಂಟಾ? ಇರಲಿಕ್ಕಿಲ್ಲ ಆ ರೀತಿ. ಸೊ ಇಫ್ ಯು ಆರ್ ನೌ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ದ ಟೈಮ್, the department is having the time, either 4 years or 8 years, based on the limitation. ಒಂದೇ ಇದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಅವುಗಳಿಗೆ ಏನಾದರೂ ಟ್ಯಾಕ್ಸ್ ಹೇಗೆ ಹೌ ಎಕ್ಸೆಪ್ಷನ್ಸ್? ಹೌದು. ಈಗ ಕೃಷ್ಣ ಮಠ, ಧರ್ಮಸ್ಥಳ, ಗಿರ್ಮಸ್ಥಳ ಅಂಥವರಿಗೆಲ್ಲ ಅವರಿಗೆ ಕೋಟಿಗಳು, ಯಾವುದು ನಮ್ಮ ತಿರುಪತಿ ಅವರಿಗೆಲ್ಲ ಅವ್ರಿಗೆ ಸಹ ಇನ್ಕಮೇ ಇನ್ಕಮ್, ಬಟ್ ಇಟ್ ಸರ್ಟನ್ ರಿಲ್ಯಾಕ್ಸೇಷನ್, ಇಟ್ಸ್ ಟ್ರೀಟೆಡ್ ಆಸ್ ಎ ಟ್ರಸ್ಟ್ ಆರ್ ಸಮಥಿಂಗ್. ನೆಟ್ಟಿನೊಳಗೆ ಬರ್ತಾರೆ ಅವರು ಅಷ್ಟೇ. Some exception relaxations will be there. ಸಾವಿರಾರು ಕೋಟಿಗಳು ಬರ್ತಾವೆ ಹಾಗೆ. ಬಟ್ ದೇ ಹ್ಯಾವ್ ಟು ರಿಪೋರ್ಟ್ ದೇರ್ ಇನ್ಕಮ್. ಹಾಗೆ. ಸೊ ಕೆಲವೊಮ್ಮೆ ಎಂತ ಆಗ್ತದೆ, ಡೊನೇಷನ್ಸ್ ಸಿಗುವಾಗ, ಸೊ ಡೊನೇಷನ್ ಒಟ್ಟಿಗೆ ಅದರ KYC ಸಹ ತೊಗೊಳ್ಬೇಕಾಗ್ತದೆ. ಸೊ ಹೂ ಹ್ಯಾಸ್ ಡೊನೇಟೆಡ್, ಸೊ 2,000ಕ್ಕಿಂತ ಜಾಸ್ತಿ ಡೊನೇಷನ್ ಕೊಡುವಾಗ ಇಟ್ ಶುಡ್ ಬಿ ಇನ್ ಎ ನಾನ್ ಕ್ಯಾಶ್, ಕ್ಯಾಶ್ ಕೊಡಲಿಕ್ಕೆ 2,000 ಒಳಗಿದ್ರೆ ಕ್ಯಾಶ್ ಕೊಡಬೇಕು. ಸೊ ಅಂಥದ್ದೆಲ್ಲ ಡೊನೇಷನ್ ಅಥವಾ ಡೋನರ್ ಯಾರಿದ್ದಾರೆ ಅವರದ್ದೆಲ್ಲ KYC ತೊಗೊಂಡಿರಬೇಕು. ಸೊ ದಟ್ ಹ್ಯಾಸ್ ಟು ಬಿ ಅಪ್ಡೇಟೆಡ್. ಸೊ ATG ಬೆನಿಫಿಟ್ ಕೊಡಬೇಕಾದ್ರೆ ಸೊ 10BD ಫಾರ್ಮಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಉಂಟು ಈಗ. ಸೊ ದೀಸ್ ಆರ್ ದ ಚೇಂಜಸ್ ವಿಚ್ ಹ್ಯಾಸ್ ಹ್ಯಾಪೆಂಡ್ ದೀಸ್ ಇಯರ್ಸ್. ಸೊ ಅದು ಚೇಂಜಸ್ ಮಾಡಿದ್ರಿಂದಾಗಿ
ಮುಂಚೆ ಎಂತ ಆಗ್ತಿತ್ತು, ನಾನು ಡೊನೇಷನ್ ಕೊಟ್ಟಿದ್ದೇನಂತ ಫೇಕ್ ಆಗಿ, ಸೊ ಹಿ ಇಸ್ ಟು ಮೆನ್ಷನ್ ದ ಡೊನೇಷನ್ ಅಮೌಂಟ್ ಆ್ಯಂಡ್ ಈಸ್ ಟು ಕ್ಲೇಮ್ ದ ಡಿಡಕ್ಷನ್. ಬಟ್ ನೌ ಡೇಸ್ ಇಟ್ ವೋಂಟ್ ಹ್ಯಾಪನ್. ಬಟ್ ಟ್ರಾನ್ಸ್ಪರೆನ್ಸಿ ಇದೆ. ಟ್ರಾನ್ಸ್ಪರೆನ್ಸಿ. ಈಗ ನಿಮ್ಮ ಆ ಡೊನೇಷನ್ ಮಾಡಿದಂತಹ ಡೀಟೇಲ್ಸ್ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಅವೈಲೇಬಲ್ ಇದ್ದರೆ ಮಾತ್ರ ಯು ಆರ್ ಎಲಿಜಿಬಲ್ ಟು ಕ್ಲೇಮ್ ದ ಡಿಡಕ್ಷನ್. ಓಕೆ ಸರ್, ತಮ್ಮ ಕಳವಳ ಮತ್ತು ಕಳಕಳಿ ಏನು ಆಸ್ ಎ ಸೀನಿಯರ್ ಸಿಟಿಸನ್ ಮತ್ತು ಬಳಕೆದಾರರ ವೇದಿಕೆಯವರಾಗಿ? I am personally aware of a very large number of people who are liable to pay tax are not paying the tax. ಅದು ಕಳಕಳಿ ಆಯಿತು, ಏನೋ ಕಳವಳ ಇದ್ದಾಗೆ ನಾವು and they are happy. ಎಲ್ಲೋ ಕೆಲವೊಂದು ಜನ ಟ್ಯಾಕ್ಸ್ನಿಂದ ನುಣುಚಿಕೊಳ್ತಾ ಇದ್ದಾರೆ. Actually, we always say honesty is not the best policy, but it should be the only policy. That is our message. ಸೊ ನಾನು ಸಿಕ್ಕಿ ಬೀಳ್ತೇನೆ ಎಂಬ ಆ ಒಂದು ಬೆದರಿಕೆಗೆ ನಾವು ಹೋಗಬಾರ್ದು. ನಾವು ವಾಲಂಟ್ರಲಿ ವಿ ಮಸ್ಟ್ ಡೂ ದಟ್. ದಟ್ ಈಸ್ ಐ ಪ್ರಾಕ್ಟೀಸ್ ಆ್ಯಂಡ್ ಐ ಆಲ್ವೇಸ್ ನಮ್ಮ ಲೆಕ್ಚರ್ನಲ್ಲಿ ಎಲ್ಲೂ ನಾವು ಹೇಳ್ತಾ ಇದ್ದೇವೆ. ಬಟ್ ಸರ್ ಕರೆಕ್ಟ್ ಎಲ್ಲರೂ, ಬಿಕಾಸ್ ವಿ ಆರ್ ಅರ್ನಿಂಗ್ ಸಮ್ ಇನ್ಕಮ್, ವಿ ಆರ್ ಗಿವಿಂಗ್ ಸಮ್ ಟ್ಯಾಕ್ಸ್ ಟು ದ ಗವರ್ಮೆಂಟ್, ಬಟ್ ವಾಟ್ ವಿ ವಿಲ್ ಗೆಟ್? ಕೆಲವರು ಕೇಳ್ತಾರೆ, ನಾವು ಇಷ್ಟೊಂದು ಕಷ್ಟಪಟ್ಟು ದುಡಿತೇವೆ, ಇನ್ಕಮ್ ಮಾಡ್ತೇವೆ, ವಾಟ್ ವಿ ವಿಲ್ ಗೆಟ್ ಸರ್? ಅದಕ್ಕೆ ನಾವು ಇದು that should be the government ಮೇಲೆ ನಾವು ಇದು ಮಾಡಬೇಕು. ಫಾರ್ ಇಂಡಿವಿಜುವಲ್ ಕೆನಾಟ್ ಡೂ ದ್ಯಾಟ್, ಕಮ್ಯುನಿಟಿ ಹ್ಯಾಸ್ ಟು ಡೂ ದ್ಯಾಟ್. ಅಲ್ಲ, ಗೌರ್ಮೆಂಟ್ ಮಾಡಿದ್ದು ಸರಿಯಾಗೋದಿಲ್ಲ, ಬಟ್ ರೋಡ್ ಅಪ್ರಾಪ್ರಿಯೇಷನ್ ಆಫ್ ದಿ ಇದು ಇನ್ವೆಸ್ಟ್ಮೆಂಟ್, ಸೊ ದೇ ಶುಡ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದ ಎರ್ನಿಂಗ್ ರೋಡ್ ಬಿಲ್ಡರ್ಸ್. ಅದರಲ್ಲೆಲ್ಲ ಲಾರ್ಜ್ ನಂಬರ್ 40% ಎಲ್ಲ ಬರ್ತದೆ. ಸೊ ದಟ್ ವೇ ವಿ ಕ್ಯಾನ್ ಫೋರ್ಸ್, ಬಟ್ ವಿಚ್ ಇನ್ ಇಂಡಿವಿಜುವಲ್ ಕೆನಾಟ್ ಡೂ ದ್ಯಾಟ್. ಹಾಗೆ ಜಾಯಿಂಟ್ ಆ್ಯಕ್ಷನ್ ಬರಬೇಕು. ದಟ್ ಈಸ್ ಲಿಟರಲಿ ವಾಂಟಿಂಗ್. ಇಲ್ಲವೇ ಇಲ್ಲ ಆ ರೀತಿ ಅಲ್ಲ. ಕೆಲವರಲ್ಲಿ ಅದೇ ಇರ್ತದೆ ಮೈಂಡ್. ವಾಟ್ ವಿ ವಿಲ್ ಗೆಟ್? ಯಾಕಂದ್ರೆ ನಮ್ದು ಐ ಆಮ್ ಅರ್ನಿಂಗ್ ಬೈ ಐ ನೀಡ್ ಟು ಪೇ ದ ಟ್ಯಾಕ್ಸ್ ಟು ದ ಗವರ್ಮೆಂಟ್. ಈ ಪುಕ್ಕಟೆ ಭಾಗಿಗಳಿಗೆ ಕೊಡ್ತಾರೆ, ಅಥವಾ ಈ ಕರಪ್ಷನ್ ಮಾಡ್ತಾ ಇರೋ ಈ ಕಾಮಗಾರಿಗಳಿಗೆ ಕೊಡ್ತಾರೆ, ಆ ಒಂದು ಮೆಂಟಾಲಿಟಿ ಇರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? when you are not going to pay the tax, how government can do the public welfare activities? So when you are not compliant enough, you cannot blame anyone. ಸೊ ನೀವು ಟ್ಯಾಕ್ಸ್ ಪ್ರಾಂಪ್ಟ್ ಆಗಿ ಕಟ್ಟುತ್ತೀರಾ, ಸೊ ಯು ಆರ್ ಹ್ಯಾವಿಂಗ್ ದ ರೈಟ್ ಟು ಕ್ವೆಶನ್ ದ ಗೌರ್ಮೆಂಟ್. ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಪೇ ದ ಟ್ಯಾಕ್ಸ್, ಹೌ ಯು ಆರ್ ಗೋಯಿಂಗ್ ಟು ಕ್ವೆಶನ್ ದ ಗೌರ್ಮೆಂಟ್? ಸೊ ನೀವು ಟ್ಯಾಕ್ಸ್ ಕಟ್ಟುತ್ತಾ ಇಲ್ಲ ಅಲ್ಲ, ಕಟ್ಟಿದವರೇ ಕೇಳ್ತಾ ಇದ್ದಾರೆ. ವಿ ಆರ್ ಪೇಡ್ ದ ಟ್ಯಾಕ್ಸ್, ವಿ ಆರ್ ಅರ್ನಿಂಗ್ ಸಮ್ ಇನ್ಕಮ್, ವಿ ಆರ್ ಡೂಯಿಂಗ್ ರಾತ್ರಿ ಹಗಲು ಕೆಲಸ ಮಾಡ್ತೇವೆ, ಬಟ್ ಸ್ಟಿಲ್ ಆ ಟ್ಯಾಕ್ಸ್ ಏನೋ ಪುಕ್ಕಟೆ ಭಾಗ್ಯಗಳಿಗೆ ಹೋಗ್ತದೆ ಅಥವಾ ಕರಪ್ಷನ್ ಆಗ್ತಾ ಇದೆ ಅಂಥವ್ರು, ಆವಾಗ ಕೆಲವೊಂದು ಕ್ವಶನ್ಗಳು ರೇಸ್ ಆಗುತ್ತೆ ಅಂತ. again it depends sir. So ಅದು ಹೇಳಿಕ್ಕೆ ಗವರ್ಮೆಂಟ್ ಪಾಲಿಸಿ ವಿ ಕ್ಯಾನಾಟ್ ಟಾಕ್ ಅಬೌಟ್ ದಟ್. ಕೆಲವೊಮ್ಮೆ ಅದು ಆಕ್ಚುಲಿ ಇಟ್ ಮೇ ಬಿ ಯುಟಿಲೈಸ್ಡ್ ಫಾರ್ ದ ಪಬ್ಲಿಕ್ ವೆಲ್ಫೇರ್. ಓಕೆ ಓಕೆ, ಡೆವಲಪ್ಮೆಂಟ್ ಪಬ್ಲಿಕ್ ವೆಲ್ಫೇರ್ಗೆ ಆಗುತ್ತೆ, ಹಾಸ್ಪಿಟಲ್ಸ್ ಫ್ರೀ ಮೆಡಿಕಲ್ ಕೇರ್ಗೆ ಅದಕ್ಕೆಲ್ಲ ಆಗುತ್ತೆ. ಈಗೇನು ಆವಾಗ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ತುಂಬ ಹೆಲ್ಪ್ ಆಗಿದೆ. ವ್ಯಾಕ್ಸಿನ್ ಎಲ್ಲ ರೈಸ್ ದ ಫಂಡ್, ಬಟ್ ಬಿಕಾಸ್ ಆಫ್ ರೈಸಿಂಗ್ ದಿಸ್ ಫಂಡ್ ದೇರ್ ಮೇ ಬಿ ಚಾನ್ಸಸ್ ಆಫ್ ಸರ್ವೈವಲ್ ಆಫ್ ದ ಪೇಷಂಟ್ಸ್. ಬಟ್ ಇನ್ಕಮ್ ಅನ್ನು PM ಕ್ಯಾರಿಗೆ ಕೊಟ್ಟರೆ ಅಲ್ಲಿ ಏನು ಟ್ಯಾಕ್ಸ್ ಎಕ್ಸೆಪ್ಷನ್ಸ್ಗಳ ಬಗ್ಗೆ ತಾವು ಹೇಳಿದ್ರಲ್ಲ, ಅಲ್ಲ ಅದೇ ಅದಕ್ಕೆ ಎಲಿಜಿಬಿಲಿಟಿ ಇತ್ತು 100% ಡಿಡಕ್ಷನ್. ಡಿಡಕ್ಟ್ ಈಗಲೂ ಇದೆ ಅದು ಪ್ರಸಕ್ತವಾಗಿ ಈಗ PM ಕ್ಯಾರಿಗೆ. ಓಕೆ ಓಕೆ ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ UG ಕಾಮತ್ ಅವರೇ, ಹಾಗೆಯೇ ಮಹೇಂದ್ರ ಶೇಣರವರೇ, ಜನರಿಗೆ ಆದಾಯ ತೆರಿಗೆಯ ಬಗ್ಗೆ ಮತ್ತು ಇತರ ಕೆಲವೊಂದು ತೆರಿಗೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕೂಡ ತಿಳಿಸಿದ್ದೀರಾ. ಮತ್ತು ಮುಖ್ಯವಾಗಿ ಆದಾಯ ತೆರಿಗೆಯನ್ನು ಪಾವತಿಸುವುದು ಯಾವ ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದಂತಾಗುತ್ತೆ ಎನ್ನುವ ಎಲ್ಲ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ತಿಳಿಸಿದಿರಿ. ಮತ್ತು ಮುಖ್ಯವಾಗಿ ಎಲ್ಲರೂ ಕೂಡ ಆದಾಯ ತೆರಿಗೆಯನ್ನು ಘೋಷಣೆ ಮಾಡಿ ಆ ಮೂಲಕವಾಗಿ ಕ್ಲಪ್ತ ಸಮಯದಲ್ಲಿ ಆದಾಯ ತೆರಿಗೆಯನ್ನು ಪಾವತಿಸುವ ಮೂಲಕ ಅಪರಾಧಿಗಳು ಅನ್ನುವಂಥ ಬಿಂಬಿತರಾಗುವಂಥ ಒಂದು ಸಮಯವನ್ನು ನಿದರ್ಶನವನ್ನು ತಪ್ಪಿಸಿಕೊಳ್ಳಿ ಮತ್ತು ಆದಾಯ ತೆರಿಗೆಯನ್ನು ಪಾವತಿಸಿ ದೇಶದ ಅಭಿವೃದ್ಧಿಗೆ ಮುಂದಾಗಿ ಎನ್ನುವಂಥ ಮಾಹಿತಿಯನ್ನು ನೀಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಾನು ಆನ್ ಮೈ ಓನ್ ಬಿಹಾಫ್ ಆ್ಯಂಡ್ ನಮ್ಮ ವೇದಿಕೆ ಪರವಾಗಿ I compliment Mr. Shenoy for his encyclopedic knowledge. Right. Practically on every question you have put, he has thrown satisfied life. Really, again, it was more than my expectation. Really, okay. I should But you have to conduct one program for particularly awareness of this tax, income tax only. ತಮ್ಮನ್ನು ಸಹ ನಾನು ಅಭಿನಂದಿಸ್ತೇನೆ. ಆ್ಯಕ್ಚುಲಿ ಯು ಪುಟ್ ಕ್ವಶನ್ಸ್ ಇನ್ ಅನ್ಅಫೆನ್ಸಿವ್ ವೇ. ಅಲ್ಲ, ಆ್ಯಕ್ಚುಲಿ ಇಟ್ ವಾಸ್ ಇಂಟೆಂಡೆಡ್ ಓನ್ಲಿ ಟು ಎಲಿಸಿಟ್ ನಾಲೆಜ್, ದಟ್ ಇಸ್ ನಾಟ್ ಟು ಟೆಸ್ಟ್ ಇಸ್ ಆ ರೀತಿ ಒಂದು ಇದಲ್ಲ ಅಷ್ಟೇ. ಥ್ಯಾಂಕ್ ಯು. But common people should know about the knowledge of the income tax, because tomorrow everybody going to earn something, because these days everybody having some money. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ತಮ್ಮ ಆಶಯದಂತೆ ಎಲ್ಲರೂ ಕೂಡ ಆದಾಯ ತೆರಿಗೆಯನ್ನು ಪಾವತಿಸುವಂತಾಗಲಿ ಮತ್ತು ಅದು ಕಲ್ಯಾಣ ಕಾರ್ಯಕ್ರಮಕ್ಕೆ ಜನರಿಗೆ ಉಪಯೋಗವಾಗಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವಂಥ ಧ್ಯೇಯ ವಾಕ್ಯ
ಅದು ಮುಂದೆ ಎಲ್ರಿಗೂ ಪ್ರಾಪ್ತವಾಗಲಿ ಎನ್ನುವಂಥ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ. Thank you.